ನಮಸ್ತೆ ಮಾಸ್ಟರ್ಸ್. ನಮಸ್ತೆ. ಮಹಾವತಾರ್ ಫೌಂಡೇಶನ್ ಅಲ್ಲಿ ನಡೆಯುವಂತ ಈ ಸ್ವಾಧ್ಯಾಯ ಕಾರ್ಯಕ್ರಮದಲ್ಲಿ ನಮ್ಮ ಗುರುಜಿಯವರಾದ ವೆಂಕಟರಮಣ ಸರ್ ಮತ್ತೆ ರಂಗನಾಥ್ ಸರಿಗೆ ನನ್ನ ಅನಂತ ಪೂರ್ವಕ ನಮಸ್ಕಾರಗಳು. ಎಲ್ಲಾ ಮಾಸ್ಟರ್ಗೂ ಕೂಡ ಕೋಟಿ ಪೂರ್ವಕ ನಮಸ್ಕಾರಗಳು. ಈ ಕಾರ್ಯಕ್ರಮದಲ್ಲಿ ವೆಂಕಟರಮಣ ಸರ್ ಆಗಮಿಸಲಿದ್ದಾರೆ. ಅವರಿಗೆ ಸುಸ್ವಾಗತ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಲ್ಲ ಆತ್ಮಬಂಧುಗಳಿಗೂ ಧನ್ಯವಾದಗಳು. ಯಾಕೆ ಇನ್ನ ಕಮ್ಮಿ ಇದ್ದಾರೆ, ಪ್ರಾರಂಭ ಮಾಡುವ ನಾವು. ಓಕೆ ಮಿತ್ರರೇ, ಯಾಕೆಂದ್ರೆ ನೆನ್ನೆ ಮಾಡ್ಬೇಕಾಗಿರುವಂತ ಒಂದು ಚಕ್ರ ಧ್ಯಾನ ಇವತ್ತಿಗೆ ಪೋಸ್ಟ್ಪೋನ್ ಆಯ್ತು. ಪರವಾಗಿಲ್ಲ, ಇವತ್ತು ನಾವು ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಮೊದಲಿಗೆ ಎಲ್ಲ ಆತ್ಮ ಬಂಧುಗಳಿಗೂ, ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದಂತಹ ರಂಗನಾಥ್ ಗುರುಜಿಗಳಿಗೂ, ಪತ್ರಿಜಿ ಗುರುಗಳಿಗೂ, ಪ್ರಕೃತಿ ಮಾತೆಗೂ ಹಾಗೂ ನಮ್ಮ ಜನ್ಮದಾತರಿಗೂ ಮನಸ್ಫೂರ್ತಿಯಾಗಿ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಇವತ್ತಿನ ನಾವು ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಧ್ಯಾನ ಪ್ರತಿದಿನ ಧ್ಯಾನ ಮಾಡ್ತಾ ಇದ್ವಿ. ಇವತ್ತು ವಾರದಲ್ಲಿ ಒಂದು ದಿವಸ ನಾವು ಚಕ್ರ ಧ್ಯಾನ ಮಾಡ್ತಾ ಇದ್ವಿ. ಅದೇ ರೀತಿ 2 ವಾರಗಳು ಅಲ್ಲಿ 2 ಚಕ್ರಗಳನ್ನ ನಾವು ಸಂಪನ್ನಗೊಳಿಸಿದ್ವಿ. ಇದಕ್ಕೆ ಮುಂಚೆ ನಾವು ಮೊದಲನೇದಾಗಿ ಮೂಲಾಧಾರ ಚಕ್ರ, ಎರಡನೇದಾಗಿ ಸ್ವಾಧಿಷ್ಠಾನ ಚಕ್ರ, ಈ 2 ನಾವು ಸಂಪನ್ನಗೊಳಿಸಿದ್ವಿ. ಈಗ ಈ ಚಕ್ರಗಳಲ್ಲಿ ಪ್ರಧಾನವಾದ್ದು 3ನೇ ಚಕ್ರ, ಮೂರನೇ ಚಕ್ರ ಮಣಿಪುರ ಚಕ್ರ. ಈ 2 ಚಕ್ರಗಳು ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಈ ಮೂಲಾಧಾರ ಚಕ್ರಕ್ಕೂ ಇದೆ ಮಿತ್ರರೇ. ನಿನ್ನೆ ಸ್ವಲ್ಪ ತಿಳಿಸಿದ್ದೀನಿ ನಿಮ್ಗೆ ಆ ಮೂಲಾಧಾರ ಚಕ್ರದ ಬಗ್ಗೆ. ಈ ಚಕ್ರ ಎಲ್ಲಿರ್ತದೆ, ಇದರ ಕೆಲಸ ಏನು, ಇದು ಯಾವ ರೀತಿ ಅನ್ಲಾಕ್ ಆದಾಗ ನಮಗೆ ಸಮಸ್ಯೆಗಳು ಬರ್ತದೆ ಅನ್ನೋದನ್ನ ನಿಮ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ. ಅದು ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ. ಯಾಕಂದ್ರೆ ನೆನ್ನೆನೆ ಮಾಡ್ಬೇಕಾಗಿತ್ತು ಧ್ಯಾನನ, ಅದ ಕಾರಣಾಂತರಗಳಿಂದ ಮಾಡಕ್ಕಾಗ್ಲಿಲ್ಲ. ಇವತ್ತು ಮಾಡ್ತಾ ಇದ್ದೀನಿ. ಈ ಚಕ್ರ ನಮ್ಮ ದೇಹದ ಹೊಕ್ಕಳಿನ ಸ್ವಲ್ಪ ಮೇಲ್ಭಾಗದಲ್ಲಿ ಇರ್ತದೆ. ಬೆನ್ನು ಮೂಳೆಯ ನೇರವಾಗಿ ಪಕ್ಕೆಲುಬುಗಳ ಪಕ್ಕದಲ್ಲಿ ಹೊಕ್ಕಳಿನ ಸ್ವಲ್ಪ ಮೇಲ್ಭಾಗದಲ್ಲಿ ಇರುವಂತ ಮಹಾ ಅದ್ಭುತವಾದ ಚಕ್ರ. ಈ ಚಕ್ರನ ನಾವು ರತ್ನಪುರಿ ಚಕ್ರ ಅಂತಾನು ಕರಿತೀವಿ. ರತ್ನಪುರಿ ಅಂದ್ರೆ ಈ ಮಣಿ ಅಂದ್ರೆ ರತ್ನ ಅಂತ, ಆಮೇಲೆ ಮಣಿಪುರ ಅಂದ್ರೆ ಸ್ಥಳ ಅಂತ, ಮಣಿ ಇರುವಂತ ಸ್ಥಳ. ಇದಕ್ಕೆ ನಾವು ಮಣಿಪುರ ಅಂತ ಕರಿತೀವಿ. ಮಣಿಪುರ ಚಕ್ರ ಅಂತ ಹೆಸರು ಬಂದಿರೋದು ಅದೇ ಕಾರಣಕ್ಕೆ. ಈ ಮಣಿ ಇರುವಂತ ಸ್ಥಳ ಆಗಿರೋದ್ರಿಂದ ಇದನ್ನ ನಾವು ಮಣಿಪುರ ಚಕ್ರ ಅಂತ ಕರಿತೀವಿ. ಈ ಮಣಿಪುರ ಚಕ್ರ ಸಮಸ್ಯೆಗಳು ಬಂದಾಗ ಅದನ್ನ ಯಾವ ರೀತಿ ನಾವು ಮತ್ತೆ ಆ ಸಮಸ್ಯೆಗಳನ್ನ ನಾವು ತೊಲಗಿಸ್ಕೋಬೇಕು, ಮತ್ತೆ ಆಕ್ಟಿವೇಟ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ಜೊತೆಗೆ ಧ್ಯಾನ ಕೂಡ ತಿಳಿಸ್ತಾ ಇದ್ದೀನಿ ಮಿತ್ರರೇ. ಈಗ ಎಲ್ಲರೂ ಸ್ವಲ್ಪ ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈಗ ನಾನು ಈ ಚಕ್ರದ ಧ್ಯಾನದ ಬಗ್ಗೆ ಪ್ರಾರಂಭ ಮಾಡಕ್ಕಿಂತ ಮುಂಚೆ ಒಂದೊಂದೇ ವಿಷಯನ ತಿಳಿಸ್ತಾ ಬರ್ತಾ ಇರ್ತೀನಿ. ಈ ಚಕ್ರದ ಒಂದು ಅಂಶ ಬೆಂಕಿ ಅಂಶ. ಈ ಚಕ್ರದ ಅಂಶ ಬೆಂಕಿ ಅಂಶ. ಈ ಬೆಂಕಿಯಿಂದ ಉತ್ಪತ್ತಿ ಯಾವುದು ಅಂದ್ರೆ ನಮ್ಮ ಜೀರ್ಣಕ್ರಿಯೆ ಸಂಪೂರ್ಣವಾಗಿ ಇದೇ ಒಂದು ಸ್ಥಾನದಲ್ಲಿ ಆಗುವಂತದ್ದು. ಅದಕ್ಕೆ ಇದು ಬೆಂಕಿ ಅಂಶದಿಂದ ಬಂದಿದೆ. ಎಲ್ಲರೂ ಸೂರ್ಯನಿಂದ ಬೆಂಕಿನ ರೂಢಿಸ್ಕೊಂಡ್ರೆ ಇದು ನಮ್ಮ ಆಹಾರದಿಂದ ಬೆಂಕಿಯನ್ನ ತಗೊಳುತ್ತೆ. ಇದು ಬೆಂಕಿ ಅಂಶಕ್ಕೆ ಸಂಬಂಧಪಟ್ಟಿದ್ದು. ಮತ್ತೆ ಇದರ ಬಣ್ಣ ಹಳದಿ ಬಣ್ಣ. ಮಿತ್ರರೇ, ಈ ಬಣ್ಣ ನಿಮ್ಗೆ ಕೊನೆಯವರೆಗೂ ನೆನಪಿರ್ಬೇಕು. ಅದರಿಂದ ಹೇಳ್ತಾ ಇದೀನಿ, ಇದರ ಬಣ್ಣ ಹಳದಿ ಬಣ್ಣ. ಈ ಹಳದಿ ಬಣ್ಣದಲ್ಲಿ ಪ್ರಜ್ವಲಿಸ್ತಾ ಇರುವಂತ ಅಂದ್ರೆ ಸೂರ್ಯ ಉದಯಿಸುವಾಗ ಬರುವಂತಹ ಹಳದಿ ಕಲರ್ ಬಣ್ಣ ಏನಿದೆ, ಆ ರೀತಿಯಾಗಿ ನಮ್ಮ ದೇಹದಲ್ಲಿ ಇದು ಪ್ರಜ್ವಲಿಸ್ತಾ ಇರುವಂತ ಒಂದು ಚಕ್ರ. ಬಹಳ ಅದ್ಭುತವಾದಂತ ಚಕ್ರ. ದಯವಿಟ್ಟು ಇದನ್ನ ಗಮನಿಸ್ತಾ ಇರಿ. ಆಮೇಲೆ ಈ ಚಕ್ರ ಬಣ್ಣನ ನೀವು ಕೊನೆಯವರೆಗೂ ನೆನ್ಪಿಡ್ಬೇಕು ಅಂತ ಹೇಳಿದೀನಿ. ಈ ಚಕ್ರ ನಮ್ಗೆ ಬಹಳ ಆಕರ್ಷವಾಗಿರ್ತದೆ. ನಮ್ಮ ದೇಹದಲ್ಲಿ ಪ್ರತಿಯೊಂದಕ್ಕೂ ನಮ್ಗೆ ಉತ್ಪನ್ನ ಮಾಡುವಂತಹ ಒಂದು ಅದ್ಭುತವಾದಂತ ಚಕ್ರ. ಮಣಿಪುರ ಚಕ್ರವು ಪ್ರಾಣವನ್ನು ಆಕರ್ಷಿಸುತ್ತದೆ ಅಂತ ಹೇಳ್ತಾರೆ. ದೇಹ ಮನಸ್ಸು ಸಮತೋಲನಗೊಳಿಸಿ ಜೀವಶಕ್ತಿಯನ್ನು ಕೊಡುವಂತಹ ಒಂದು ಅದ್ಭುತವಾದಂತಹ ಕಾರ್ಯನಿರ್ವಹಿಸುವಂತಹ ಒಂದು ಚಕ್ರ ಇದು. ಈ ಚಕ್ರದಿಂದ ನಮಗೆ ಸಂತೋಷ, ಉತ್ಸಾಹ, ಖಿನ್ನತೆ, ಕೋಪ, ಈ ಅನೇಕ ರೀತಿಯಾದ ಗುಣಗಳು ಲಭಿಸ್ತವೆ.
ಇನ್ನ ಒಂದು ಹೇಳ್ತೀನಿ, ಬುದ್ಧಿಶಕ್ತಿ, ಸ್ಪಷ್ಟತೆ, ಇಚ್ಛಾಶಕ್ತಿ, ದೃಢತೆ, ಶಿಸ್ತು, ಆತ್ಮವಿಶ್ವಾಸ, ಶೀಲತೆ, ಇವೆಲ್ಲ ನೆನ್ನೆ ಹೇಳಿದೀನಿ. ಈಗ ಇನ್ನೊಂದ್ಸರಿ ಸುಮ್ಮನೆ ರಿಪೀಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಅದನ್ನ. ಈಗ ನಾವು ಡೈರೆಕ್ಟ್ ಆಗಿ ಇನ್ನ ಅದರ ಬ್ಲಾಕೇಜ್ ಆದಾಗ, ಇಂತಹ ಒಂದು ಅದ್ಭುತವಾದಂತಹ ಒಂದು ಚಕ್ರ ಬ್ಲಾಕೇಜ್ ಆದಾಗ ನಮಗೆ ಎರಡು ರೀತಿಯಾದ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಬರ್ತದೆ. ಎರಡು ರೀತಿಯಾದ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಬರ್ತದೆ ಮಿತ್ರರೇ. ಆ ಎರಡು ರೀತಿಯ ಸಮಸ್ಯೆಗಳು ಯಾವುವು ಅಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ. ಇಲ್ಲಿಂದ ಪ್ರತಿಯೊಂದು ಪದನು ನೆನ್ಪಿಟ್ಕೊಂತ ಬನ್ನಿ, ನಿಧಾನವಾಗಿ ಬೇಕಾದ್ರೂ ಹೇಳ್ತೀನಿ. ದೈಹಿಕ ಸಮಸ್ಯೆಗಳು ಎರಡು ಭಾಗ ಮಾಡಿದ್ದೆ ನಾನು. ಒಂದು ದೈಹಿಕ ಸಮಸ್ಯೆ, ಇನ್ನೊಂದು ಮಾನಸಿಕ ಸಮಸ್ಯೆ. ಈಗ ದೈಹಿಕ ಸಮಸ್ಯೆಗೆ ವಿವರಣೆ ಕೊಡ್ತಾ ಬರ್ತೀನಿ ಯಾವ್ಯಾವು ಅಂತ. ಸೂಕ್ಷ್ಮ ವಸಡು ಮತ್ತು ವಸಡಿನ ರಕ್ತಸ್ರಾವ. ದೇಹದಲ್ಲಿ ನಮ್ಮ ಬಾಯಲ್ಲಿ ರಕ್ತಸ್ರಾವ ಆಗ್ತದಲ್ಲ, ವಸಡದ ಅದು ಬರ್ತದೆ. ಜೀರ್ಣ ಸಮಸ್ಯೆಗಳು, IBS ಅಂತ ಹೇಳ್ತಾರೆ. ಆಮೇಲೆ ಅಸಿಡಿಟಿ, ಹೊಟ್ಟೆ ನೋವು, ಯಕೃತಿನ ಸಮಸ್ಯೆ ಅಂದ್ರೆ ಲಿವರ್ ಸಮಸ್ಯೆ, ಮಧುಮೇಹ ಅಂದ್ರೆ ಡಯಾಬಿಟಿಸ್, ಹೊಟ್ಟೆಯಲ್ಲಿ ಹುಣ್ಣುಗಳು, ಮೇದೋಜೀರಕ ಗ್ರಂಥಿಯ ಸಮಸ್ಯೆ, ಪಿತ್ತಕೋಶದ ಸಮಸ್ಯೆ, ಕರಳಿನ ಸಮಸ್ಯೆ, ಅತಿಯಾಗಿ ತೂಕ ಹೆಚ್ಚಾಗುವುದು. ದೇಹ ಹೆಚ್ಚಾಗಿ ತೂಕ ಆಗ್ತದಲ್ಲ, ಇದೇ ಒಂದು ಸಮಸ್ಯೆಯಿಂದ ಹೆಚ್ಚು ತೂಕ ಬರ್ತದೆ. ಈ ಒಂದು ಚಕ್ರ ತೊಂದರೆ ಕೊಟ್ಟಾಗ ಅತಿಯಾಗಿ ತೂಕದ ಸಮಸ್ಯೆ, ಮತ್ತೆ ಎದೆಯಲ್ಲಿ ಉರಿಯಾಗುವಂತ ಸಮಸ್ಯೆಗಳು, ಇದು ಈ ರೀತಿಯಾದ ಅನೇಕ ಸಮಸ್ಯೆಗಳು, ದೈಹಿಕ ಸಮಸ್ಯೆಗಳು ಈ ಚಕ್ರದಿಂದ ಉದ್ಭವ ಆಗುತ್ತೆ. ಇನ್ನು ಮಾನಸಿಕವಾದ ಸಮಸ್ಯೆಗಳು ಯಾವ್ಯಾವು ಅಂದ್ರೆ ಕಡಿಮೆ ಸ್ವಾಭಿಮಾನ, ಅಭದ್ರತೆ, ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅಸಡ್ಡೆ, ಆತ್ಮವಿಶ್ವಾಸದ ಕೊರತೆ, ಅಸೂಯೆ, ಅಸಹನೆ, ಇತರರ ಮೇಲೆ ಅಧಿಕಾರ ಚಲಾವಣೆ ಮಾಡುವ ಮನಸ್ಥಿತಿ. ಈ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿ ಅನೇಕ ಬದಲಾವಣೆಗಳನ್ನ ತರುವಂತಹ ಒಂದು ಶಕ್ತಿ ಇರುವಂತ ಚಕ್ರ ಈ ಮಣಿಪುರ ಚಕ್ರ. ಈಗ ಮುಂದೆ ನಾವು ಇದನ್ನ ವಿವರಿಸ್ತಾ ಹೋಗ್ತೀನಿ. ಇಂಥ ಒಂದು ಚಕ್ರ ತೊಂದರೆ ಆದಾಗ, ಆಕ್ಟಿವೇಟ್ಸ್ ಅಲ್ಲಿ ಇದ್ದಾಗ ಯಾವ ರೀತಿ, ತೊಂದರೆ ಆದಾಗ ಏನಾಗುತ್ತೆ, ಇದನ್ನು ಆಕ್ಟಿವೇಟ್ ಮಾಡಿದರೆ ಇದು ನಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಬಲವನ್ನು ಕೊಡುತ್ತದೆ. ಆತ್ಮವಿಶ್ವಾಸ ವೃದ್ಧಿಗೆ ಇದು ಸಹಕಾರಿಯಾಗುತ್ತದೆ. ಆತ್ಮವಿಶ್ವಾಸ ವೃದ್ಧಿಗೆ ಸಹಕಾರಿಯಾಗುತ್ತದೆ. ಇದರ ಜೊತೆಗೆ ಈ ಚಕ್ರಕ್ಕೆ ಸಂಬಂಧಿಸಿದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಮಸ್ಯೆಗಳನ್ನು ಇದರಿಂದ ನಿವಾರಣೆ ಮಾಡಿಕೊಳ್ಳಬಹುದು. ನೀವು ನಿಮ್ಮ ದೇಹ ಸಹಕರಿಸಿದರೆ, ಇಲ್ಲಿಂದ ನಾನು ಪ್ರತಿಯೊಂದು ಹೇಳ್ತಾ ಬರ್ತಾ ಇದ್ದೀನಿ. ಇಂತಹ ಒಂದು ಚಕ್ರಕ್ಕೆ ಸಂಬಂಧಪಟ್ಟಂತೆ ನಾವು ಇದೇನ ತೊಂದರೆ ಕೊಟ್ಟಾಗ ಇದನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಯಾವ್ದಾವ್ ಸಹಕರಿಸ್ತದೆ ಅಂದ್ರೆ ಧ್ಯಾನದ ಜೊತೆಗೆ ಯೋಗಾಸನ ಅಭ್ಯಾಸದಿಂದ ಈ ಚಕ್ರವನ್ನು ನಾವು ಆಕ್ಟಿವೇಟ್ ಗೊಳಿಸ್ಕೋಬಹುದು. ಇದು ಬ್ಲಾಕೇಜ್ ಆದಾಗ, ಈ ಚಕ್ರಗಳ ತೊಂದರೆ ಆದಾಗ ಇದನ್ನ ನಾವು ಯೋಗಾಸನ ಮತ್ತು ಧ್ಯಾನದಿಂದ ನಾವು ಇದನ್ನ ಮತ್ತೆ ಆಕ್ಟಿವೇಟ್ ಮಾಡ್ಕೋಬಹುದು. ಈಗ ನಾವು ಇಂತಹ ಒಂದು ಅದ್ಭುತವಾದಂತ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಯೋಗಾಸನ ಮತ್ತು ಧ್ಯಾನ ಎರಡೂ ಇದೆ. ಆದ್ರೆ ಈ ಯೋಗಾಸನ ನಿನ್ನೆ ಕೆಲವ್ರು ಹೇಳ್ತಾ ಇದ್ರು, ಯೋಗಾಸನ ಯಾವಾಗ ಮಾಡ್ಬೇಕು, ಊಟ ತಿಂದಾಗ ಮಾಡ್ಬೇಕಾ ಅನ್ನೋದು. ಇವಾಗ ಹೇಳ್ತಾ ಇದ್ದೀನಿ ಅದನ್ನ. ಯೋಗಾಸನದ ಅಭ್ಯಾಸ ಯಾವಾಗ ಮಾಡಬೇಕು ಅಂತ ಕೇಳಿದ್ದಕ್ಕೆ, ನಾವು ಯೋಗಾಸನವನ್ನು ಯಾವಾಗ ಬೇಕಾದ್ರೆ ಆವಾಗ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮಿತ್ರರೇ. ಯೋಗಾಸನ ಮತ್ತು ಪ್ರಾಣಾಯಾಮ ಬೆಳಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಿ ಮಾಡುವುದು ಒಳ್ಳೆಯ ಅಭ್ಯಾಸ. ಊಟವಾದ 2 ಗಂಟೆ ಅಥವಾ 3 ಗಂಟೆಯ ನಂತರ ಅಥವಾ ಊಟಕ್ಕೆ 2 ಗಂಟೆ ಮುಂಚೆ ಈ ಯೋಗಾಭ್ಯಾಸ ಮಾಡಬೇಕು. ಮತ್ತೆ ಗರ್ಭಿಣಿಯರು ಹೊಟ್ಟೆ ತುಂಬಿದಾಗ ಈ ಯೋಗಾಸನ ಪ್ರಾಣಾಯಾಮ ದಯವಿಟ್ಟು ಮಾಡಬಾರ್ದು, ಒಳ್ಳೆಯದಲ್ಲ, ಇದರಿಂದ ಒಳ್ಳೆಯದು ಆಗೋದಿಲ್ಲ. ಮತ್ತೆ ಬೆಳಗ್ಗೆ ಮತ್ತು ಸಂಜೆ ದಿನಕ್ಕೆ 2 ಬಾರಿ 1 ಮಂಡಲ ಕಾಲ ಅಂದ್ರೆ 41 ದಿನಗಳ ಕಾಲ ಈ ಅಭ್ಯಾಸ ತಪ್ಪದೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಅಕಸ್ಮಾತ್ ಈ ಯೋಗಾಭ್ಯಾಸ ಧ್ಯಾನ ನಿಮಗೆ ಹಿಡಿಸ್ತು ಅಂದ್ರೆ ಕಂಟಿನ್ಯೂಸ್ ಆಗಿ ನೀವು ಮುಂದುವರಿಸ್ತಾ ಹೋಗ್ಬೋದು. ಮಂಡಲ ಕಾಲನೇ ಅಲ್ಲ, ಕಂಟಿನ್ಯೂಸ್ ಆಗಿ ಮುಂದುವರಿಸ್ತಾ ಹೋಗ್ಬೋದು. ಈಗ ಈ ಒಂದು ಮಣಿಪುರ ಚಕ್ರ ಯಾವ ಯಾವ ಯೋಗಾಸನಗಳಿಂದ ಆಕ್ಟಿವ್ ಆಗುತ್ತೆ, ಆ ಆಸನಗಳನ್ನ ಹೆಸರನ್ನ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಯೋಗಾಸನ ಮಾಡಿಸೋದಿಲ್ಲ, ಕೇವಲ
ಆಸನಗಳ ಹೆಸರು ಮಾತ್ರ ಹೇಳ್ತೀನಿ. ಕುಂಭಕಾಸನ, ವೀರಭದ್ರಾಸನ, ಪರಿವೃತ್ತ ತ್ರಿಕೋನಾಸನ, ಪರಿವೃತ್ತ ತ್ರಿಕೋನಾಸನ, ವೀರಭದ್ರಾಸನ, ಧನುರಾಸನ, ಪರಿಪೂರ್ಣ ನೌಕಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ. ಇಷ್ಟು ಆಸನಗಳು ಮಾಡಿ ಆಗಲಿಲ್ಲ ಅನ್ನೋ ಪಕ್ಷದಲ್ಲಿ ಸಂಪೂರ್ಣವಾಗಿ ಸೂರ್ಯ ನಮಸ್ಕಾರ ಒಂದು ಮಾಡಿದ್ರು ಸಾಕು. ಪ್ರತಿದಿನ ಬೆಳಗ್ಗೆ ಮತ್ತೆ ಸಂಜೆ ಬಂದ್ರೆ ಚಂದ್ರ ನಮಸ್ಕಾರನು ಮಾಡಿದ್ರು ಒಳ್ಳೇದೆ, ಸಾಯಂಕಾಲದೊತ್ತು. ಸೂರ್ಯ ನಮಸ್ಕಾರ ಕಂಪಲ್ಸರಿ. ಇದಲ್ದಿರ ಪ್ರಾಣಾಯಾಮದಲ್ಲಿ ಒಂದೇ ಒಂದು ಕೊಟ್ಟಿದ್ದಾರೆ, ಕಪಾಲಭಾತಿ. ಪ್ರಾಣಾಯಾಮದಲ್ಲಿ ಕಪಾಲಭಾತಿ ಮಾತ್ರ ಮಾಡಬೇಕಾಗುತ್ತೆ ಮಿತ್ರರೇ. ಈಗ ಈ ಮಣಿಪುರ ಚಕ್ರ ನೀವು ಯೋಗಾಸನ ಮಾಡಕ್ಕೆ ಆಗಲ್ಲ, ಧ್ಯಾನ ಮಾಡ್ತೀರಾ, ಧ್ಯಾನದಿಂದ ಇದನ್ನ ಕಂಟಿನ್ಯೂ ಮಾಡ್ತೀರಾ, ಇದು ಬ್ಲಾಕ್ ಏಜ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ ಅಂದ್ರೆ ಈಗ ಹೇಳ್ತೀನಿ. ಮಣಿಪುರ ಚಕ್ರದ ಧ್ಯಾನದ ಮೂಲಕ ನೀವು ಮಣಿಪುರ ಚಕ್ರವನ್ನು ಬ್ಲಾಕ್ ಏಜ್ ನಿವಾರಣೆ ಮಾಡಿಕೊಂಡರೆ ಇದರಿಂದ ಶಕ್ತಿ ದೇಹಕ್ಕೆ ಹರಿಯಲ್ಪಟ್ಟು ನಿಮ್ಮ ಇಂದ್ರಿಯಗಳ ಮೇಲೆ ನಿಮಗೆ ನಿಯಂತ್ರಣ ಸಿಗುತ್ತದೆ. ಈ ಧ್ಯಾನ ನೀವು ಮಾಡಿದ್ರೆ ನಿಮಗೆ ಇಂದ್ರಿಯಗಳ ಮೇಲೆ ನಿಯಂತ್ರಣ ಸಿಗುತ್ತದೆ. ನಿಮ್ಮ ದೇಹ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ಈಗ ನೀವು ಇಲ್ಲಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಮನಸ್ಸು ಶಾಂತಿಯಿಂದ ಇರುತ್ತದೆ, ಪ್ರೀತಿ ಹೆಚ್ಚಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ, ಇತರರ ಮೇಲೆ ಅನುರಾಗ ಆಗುತ್ತದೆ ಮತ್ತು ಒಳ್ಳೆಯ ಸ್ನೇಹಪೂರ್ವಕವಾಗಿ ಜೀವಿಸಲು ನಿಮಗೆ ಇದೊಂದು ಸಹಾಯ ಮಾಡುತ್ತದೆ. ಇಂಥ ಮಣಿಪುರದ ಚಕ್ರಕ್ಕೆ ಒಂದು ಬೀಜ ಮಂತ್ರ ಕೊಟ್ಟಿದ್ದಾರೆ. ಇಷ್ಟೊತ್ತು ನಾನು ಧ್ಯಾನದ ಬಗ್ಗೆ ಎಲ್ಲ ಮಾತಾಡಿದ್ದು, ಯೋಗದ ಬಗ್ಗೆ ಮಾತಾಡಿದೆ. ಈಗ ನಾನು ಮಾತಾಡ್ತಾ ಇರೋದು ಧ್ಯಾನದ ಬಗ್ಗೆ. ಈಗ ಈ ಧ್ಯಾನ ಮಾಡ್ಬೇಕಾದ್ರೆ ನಮ್ಗೆ ಒಂದು ಬೀಜಾಕ್ಷರ ಬೇಕು, ಮತ್ತೆ ಒಂದು ಮುದ್ರೆನೂ ಬೇಕಲ್ವಾ. ಅದಕ್ಕೆ ಬೀಜಾಕ್ಷರ ಹೇಳ್ತಾ ಇದೀನಿ. ಇಲ್ಲಿ ರಮ್ ಅನ್ನೋ ಬೀಜಾಕ್ಷರ ನಮಗೆ ಕೊಟ್ಟಿದ್ದಾರೆ ಮಿತ್ರರೇ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ಒಂದು ಚಕ್ರಕ್ಕೆ ರಮ್ ಅನ್ನೋ ಬೀಜಾಕ್ಷರ ಮಂತ್ರ ಕೊಟ್ಟಿದ್ದಾರೆ. ಮತ್ತೆ ಈ ಚಕ್ರದ ಅಂಶ ಹಳದಿ ಬಣ್ಣ. ಯಾಕಂದ್ರೆ ನಾವು ಧ್ಯಾನ ಮಾಡುವಾಗ ಈ ಹಳದಿ ಬಣ್ಣ ನಿಮ್ಗೆ ಜ್ಞಾಪಕ ಇರಬೇಕು. ಇದು ಅಷ್ಟೇ, ಒಂದು ಮಂಡಲ ಕಾಲ ಅಂದ್ರೆ 41 ದಿನಗಳ ಕಾಲ, ಕನಿಷ್ಠ ದಿನಕ್ಕೆ 1 ಬಾರಿ ಆದರೂ ಇಲ್ಲ 2 ಬಾರಿ ನೀವು ಧ್ಯಾನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತದೆ. ಈಗ ನಾವು ಎಲ್ಲರೂ ಅಣಿಯಾಗಿದ್ದೀರಾ, ಎಲ್ಲ ಸಂಪೂರ್ಣವಾಗಿ ರೆಡಿ ಆಗಿದ್ದೀರಾ ಅನ್ಕೊಂತೀನಿ. ಇಷ್ಟೊತ್ತು ವಿಷಯ ತಿಳಿಸಿದ್ದೀನಿ. ಈಗ ನಾವು ನಿಧಾನವಾಗಿ ಧ್ಯಾನಕ್ಕೆ ಹೋಗೋಣ ಮಿತ್ರರೇ. ಧ್ಯಾನಕ್ಕೆ ಹೋಗೋಕ್ ಮುಂಚೆ ಎಲ್ಲರೂ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಎಲ್ಲ ಒಳ್ಳೆ ಸ್ಥಳದಲ್ಲಿ ಕೂತ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಕೆಳಗಡೆ ಕೂತ್ಕೊಂಡಿರೋರು, ನೆಲದ ಮೇಲೆ ಕೂತ್ಕೊಂಡಿರೋರು, ನೀವು ಸುಖಾಸನ, ಪದ್ಮಾಸನ, ವಜ್ರಾಸನ ನಿಮ್ಗೆ ಯಾವ ಅನುಕೂಲ ಆಗುತ್ತೋ ಆ ಆಸನದಲ್ಲಿ ಕೂತ್ಕೊಳ್ಳಿ. ಆದಷ್ಟು ವಿಡಿಯೋ ಆಡ್ ಮಾಡ್ಕೊಂಡ್ರು ಒಳ್ಳೇದೆ. ಆಮೇಲೆ ಈಗ ನಾನು ನಿಮಗೆ ಯೋಗ ಧ್ಯಾನ ಮಾಡೋದಕ್ಕೆ ಹೇಳ್ತಾ ಬರ್ತಾ ಇರ್ತೀನಿ. ನಾನೇನ್ ಡೈರೆಕ್ಷನ್ ಕೊಡ್ತೀನೋ ಆ ಡೈರೆಕ್ಷನ್ ಅಲ್ಲಿ ನೀವು ಮಾಡ್ತಾ ಇರಬೇಕು. ದಯವಿಟ್ಟು ಈ ಒಂದು 20 ನಿಮಿಷಗಳ ಕಾಲ ಯಾವುದೇ ರೀತಿಯಾದ ಶಬ್ದಗಳಿಗೆ ಆಸ್ಪದ ಕೊಡಬೇಡಿ. ನೀವು ಆ ಕಡೆ ಕಿವಿನ ಕೊಡಬಾರ್ದು, ಯಾವುದೇ ಶಬ್ದವಾದರೂ ಎದ್ದೋಗ್ಬಾರ್ದು. ಸಂಪೂರ್ಣವಾಗಿ ನೀವು ಕೂತಲ್ಲಿಯೇ ಇರಬೇಕು. ಇದನ್ನ ಮುಂದುವರಿಸ್ತಾ ಬರ್ಬೇಕು. ಹಂಗ ಮಾತ್ರ ಮಾಡಿದ್ರೆ ಮಾತ್ರ ಇದು ನಿಮ್ಗೆ ಅನುಕೂಲ ಆಗುತ್ತೆ. ಈಗ ನೀವು ಸುಖಾಸನದಲ್ಲಿ ಕೂತ್ಕೊಂಡು ಇಲ್ಲ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ. ಸಂಪೂರ್ಣವಾಗಿ ಒಂದು ಗ್ಲಾಸ್ ನೀರು ಕುಡೀರಿ. ಈಗ ನೀವು ನಿಮಗೆ ಯಾವ ಮುದ್ರೆ ಬೇಕು, ಈಗ ನಾನು ಇಲ್ಲಿ ಸೂರ್ಯ ಮುದ್ರೆ ಹೇಳ್ತೀನಿ, ಅಗ್ನಿ ಮುದ್ರೆ, ಉಷಾಕ ಮುದ್ರೆ, ಮಣಿಪುರ ಮುದ್ರೆ. ಆದ್ರೆ ಇಲ್ಲಿ ನಮಗೆ ಈ ಒಂದು ಮಣಿಪುರಕ್ಕೆ ಸಂಬಂಧಪಟ್ಟಿದ್ದು ಒಂದು ಮುದ್ರೆ ಸೂರ್ಯ ಮುದ್ರೆ. ಸೂರ್ಯ ಮುದ್ರೆ ಗೊತ್ತಿದೆಯಲ್ಲ ಎಲ್ಲರಿಗೂ? ಸೂರ್ಯ ಮುದ್ರೆ ಗೊತ್ತಿದೆಯಲ್ಲಮ್ಮ? ನೆನ್ನೆ ಹೇಳಿದ್ರೆ ಓಕೆ. ಕೆಲವರು ತೋರಿಸ್ತಾ ಇದ್ದೀರಾ, ಕೆಲವರು ಇನ್ನ ಇಲ್ಲ. ಆದ್ರೆ ನೋಡಿ, ನಿಮ್ಮ ಉಂಗರದ ಬೆರಳನ್ನ ನಿಮ್ಮ ಅಗ್ನಿ ತತ್ವ ಆಗಿರೋಂತ ಈ ಹೆಬ್ಬೆಟ್ಟಿನ ಕರೆಕ್ಟ್ ಕೆಲವರು ಮಾಡ್ತಾ ಇದ್ರ ಸರಿಯಾಗಿದೆ. ಬುಡದಲ್ಲಿಟ್ಟು ಅದರ ಮೇಲ್ಗಡೆ ಹೆಬ್ಬೆಟ್ಟನ್ನ ಪ್ರೆಸ್ ಮಾಡಿ ಈ ರೀತಿ ಇಟ್ಕೋಬೇಕು. ಉಳಿದ ಬೆರಳು ನೇರವಾಗಿರ್ಬೇಕು. ಈ ರೀತಿ ಇಟ್ಕೊಂಡು ಮೇಲ್ಮುಖ ಮಾಡ್ಕೊಂಡು ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ತೊಡೆಯ ಮೇಲೆ ಇಟ್ಕೊಂಡು ಈಗ ನೀವು ಈಗ ಕಣ್ಣು ಮುಚ್ಚಿದ್ರೆ ಧ್ಯಾನ ಮುಗಿಯೋವರೆಗೂ ದಯವಿಟ್ಟು ಕಣ್ಣು ತೆಗಿಬಾರ್ದು. ಇನ್ನೊಂದ್ಸರಿ ಹೇಳ್ತಾ ಇದೀನಿ, ಈಗ ಕಣ್ಣು ಮುಚ್ಕೊಂಡ್ರೆ ಮತ್ತೆ ನೀವು ಧ್ಯಾನ ಮುಗಿಯೋವರೆಗೂ ನಾನು ಹೇಳೋವರೆಗೂ ನೀವು ಕಣ್ಣು ಬಿಡಬಾರ್ದು, ಮುದ್ರೆನೂ ಬಿಡಬಾರ್ದು. ಅದೇ ರೀತಿ ಕೂತ್ಕೊಳ್ಳಿ. ಕೂತ್ಕೊಂಡು ನೀವು ಸಂಪೂರ್ಣವಾಗಿ ಕಣ್ಣು ಮುಚ್ಚಿ ಈಗ ನಾವು ಧ್ಯಾನ ಅನ್ನು ಆರಂಭಿಸ್ತಾ ಇದ್ದೀವಿ. ಯಾವುದೇ ಶಬ್ದಕ್ಕೆ ನೀವು ಕಿವಿ ಕೊಡಬಾರ್ದು. ನೀವು ಕುಳಿತಲ್ಲಿರುವ
ಸ್ಥಳ ಸಂಪೂರ್ಣವಾಗಿ ನಿಶಬ್ದವಾಗಿರಬೇಕು. ಈಗ ದೀರ್ಘವಾಗಿ ಉಸಿರು ತಗೊಳ್ಳೋಣ ಮಿತ್ರರೇ. ಎರಡೂ ಮೂಗಿಂದ ದೀರ್ಘವಾಗಿ ಶ್ವಾಸ ತಗೊಳ್ಳಿ. ಮುದ್ರೆ ಇಟ್ಕೊಂಡಿದ್ದೀರಾ, ಬೆನ್ನು ನೇರವಾಗಿದೆ, ಎದೆ ನೇರವಾಗಿದೆ, ಕುತ್ತಿಗೆ ನೇರವಾಗಿದೆ, ಸಂಪೂರ್ಣವಾಗಿ ಸುಖಾಸನದಲ್ಲೂ ಪದ್ಮಾಸನದಲ್ಲೂ ಕೂತಿದ್ದೀರಾ, ಕಣ್ಣು ಮುಚ್ಚಿದ್ದೀರಾ. ಈಗ ನಿಮ್ಮ ಸಂಪೂರ್ಣವಾದ ಗಮನ ನಿಮ್ಮ ಮನಸ್ಸಿನಲ್ಲಿದೆ. ಈಗ ಮನಸ್ಸನ್ನು ಎತ್ತಿಕೊಂಡು ದೀರ್ಘವಾಗಿ ಶ್ವಾಸ ತಗೊಳ್ಳಿ. ನಿಮ್ಮ ಗಮನ ಒಕ್ಕಳಿನ ಮೇಲೆ, ನಿಮ್ಮ ಮಣಿಪುರ ಚಕ್ರದ ಮೇಲೆ ಇರಲಿ. ಮಣಿಪುರ ಚಕ್ರ ಎಂದ್ರೆ ನಿಮ್ಮ ಒಕ್ಕಳಿನ ಸ್ವಲ್ಪ ಮೇಲ್ಭಾಗದಲ್ಲಿ, ಕೆಳಬುಗಿನ ಪಕ್ಕದಲ್ಲಿ, ಬೆನ್ನು ಮೂಳೆಯ ಹತ್ರ ನಿಮ್ಮ ಮಣಿಪುರ ಚಕ್ರ ಇರುತ್ತದೆ. ನಿಮ್ಮ ಸಂಪೂರ್ಣವಾದ ಗಮನ ಆ ಮಣಿಪುರ ಚಕ್ರದ ಮೇಲೆ ಇರಲಿ ಮಿತ್ರರೇ. ಈ ಮಣಿಪುರ ಚಕ್ರವು ಅಗ್ನಿಯನ್ನು ಸೂಚಿಸುವಂತಹ ಚಕ್ರ. ಇಲ್ಲಿ ಬೆಳಗ್ಗೆ ಉದಯಿಸುವ ಸೂರ್ಯನ ಕಿರಣಗಳಂತೆ ಅಗ್ನಿಯು ಪ್ರಜ್ವಲವಾಗ್ತಾ ಇರ್ತದೆ ಅಂತ ಭಾವಿಸಿ ಮನದಲ್ಲಿ ಯಾವ ರೀತಿ ಭಾವಿಸ್ಬೇಕಂದ್ರೆ, ಉದಯಿಸುವ ಸೂರ್ಯನ ಕಿರಣಗಳು ಪ್ರಜ್ವಲಿಸುವ ರೀತಿ ಮುಂಜಾನೆ ಹಳದಿ ಬಣ್ಣದಲ್ಲಿ ಪ್ರಜ್ವಲಿಸ್ತಾ ಇರ್ತಾನೆ. ಅದನ್ನ ಮನದಲ್ಲಿ ನೆನೆಸ್ಕೊಂಡು ನಿಮ್ಮ ಗಮನ ಅದೇ ರೀತಿ ಆ ಬಣ್ಣವನ್ನು ನೋಡುತ್ತಾ ಸಂಪೂರ್ಣವಾದ ನಿಮ್ಮ ಗಮನ ನಿಮ್ಮ ಮಣಿಪುರ ಚಕ್ರದ ಮೇಲೆ ಇರಲಿ ಮಿತ್ರರೇ. ಈಗ ನೀವು ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮ ದೇಹದಲ್ಲಿ ಪ್ರತಿ ಕಣಗಳಲ್ಲಿಯೂ ಆ ಸೂರ್ಯನ ಅಗ್ನಿಯ ಶಕ್ತಿ ಹರಿಯುತ್ತಿದೆ ಎಂದು ಮನದಲ್ಲಿ ಭಾವಿಸುತ್ತಾ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ಆ ಶ್ವಾಸವು ನಿಮ್ಮ ದೇಹದ ಪ್ರತಿ ಕಣದಲ್ಲಿಯೂ ಆ ಸೂರ್ಯನ ಕಿರಣಗಳ ಶಕ್ತಿಯನ್ನು, ಪ್ರಕಾಶಮಾನವನ್ನು ಸ್ವೀಕರಿಸುತ್ತದೆ ಎಂದು ಮನದಲ್ಲಿ ಭಾವಿಸಿ. ಆ ಸೂರ್ಯನ ಕಿರಣಗಳು ನಿಮ್ಮ ದೇಹದಲ್ಲಿ ಆ ಮಣಿಪುರ ಚಕ್ರದಿಂದ ಪ್ರಾರಂಭವಾಗಿ ಸಂಪೂರ್ಣವಾಗಿ ನಿಮ್ಮ ದೇಹದಲ್ಲೆಲ್ಲ ಹರಡುತ್ತಿದೆ ಎಂದು ಭಾವಿಸಿ. ಈಗ ನಿಮ್ಮ ಉಸಿರನ್ನು ಬಿಡುವಾಗ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿ, ಟ್ರಸ್ಟ್, ಅಭದ್ರತೆ, ಭಯ ಎಲ್ಲವೂ ನಿಮ್ಮ ಉಸಿರಿನ ಮೂಲಕ ಆಚೆಗೆ ಬಿಡ್ತಾ ಬನ್ನಿ. ನಿಧಾನವಾಗಿ ಉಸಿರನ್ನು ಆಚೆಗೆ ಬಿಡಿ ಮಿತ್ರರೇ. ನಿಧಾನವಾಗಿ ನಿಮ್ಮ ಉಸಿರನ್ನು ಆಚೆ ಬಿಡ್ತಾ ಬನ್ನಿ. ಈಗ ಮನದಲ್ಲಿ ಭಾವಿಸಿ ಸಂಪೂರ್ಣವಾದ ನೆಗೆಟಿವ್ ಎನರ್ಜಿ ಆಚೆ ಹೋಗ್ತಾ ಇದೆ ಅಂತ. ಈಗ ಇದೇ ರೀತಿ ನಾವು 5 ಬಾರಿ ಉಸಿರನ್ನು ತೆಗೆದುಕೊಳ್ಳೋಣ ಮಿತ್ರರೇ. ಉಸಿರನ್ನು ತೆಗೆದುಕೊಳ್ಳುವಾಗ ಆ ಸೂರ್ಯನ ಶಕ್ತಿ ನಮ್ಮ ದೇಹದಲ್ಲಿ ಪ್ರವಹಿಸಿ ಪ್ರತಿ ಕಣದಲ್ಲಿ ಹರಿಯುವಂತೆ ಮನಸ್ಸಿನಲ್ಲಿ ಭಾವಿಸಬೇಕು. ಮತ್ತೆ ಉಸಿರನ್ನು ನಾವು ಹೊರಗೆ ಬಿಡುವಾಗ ನಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಯು ಆಚೆ ಹೋದಂತೆ ಭಾವಿಸ್ತಾ ಇರಬೇಕು. 5 ಬಾರಿ ಈಗ ನಾವು ಉಸಿರಾಟವನ್ನು ಪ್ರಾರಂಭ ಮಾಡೋಣ ಮಿತ್ರರೇ. ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಮಿತ್ರರೇ. ಈಗ ನಿಧಾನವಾಗಿ ನಿಮ್ಮ ದೇಹದಿಂದ ಉಸಿರನ್ನು ಒಳಗೆ ಬಿಡಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಈಗ ಮತ್ತೊಮ್ಮೆ ನೀವು ಉಸಿರನ್ನು ತೆಗೆದುಕೊಳ್ಳುವಾಗ ಆ ಸೂರ್ಯನ ಶಕ್ತಿ ನಿಮ್ಮ ದೇಹಕ್ಕೆ ಪ್ರತಿ ಕಣಕ್ಕೂ ಸ್ವೀಕರಿಸಿದ ರೀತಿ ನೀವು ಉಸಿರನ್ನು ತೆಗೆದುಕೊಳ್ಳಿ. ಆ ಸೂರ್ಯನ ಕಿರಣಗಳಿಂದ ಬರುವಂತ ಪ್ರಕಾಶಮಾನವಾದ ಶಕ್ತಿ ನಿಮ್ಮ ದೇಹದಲ್ಲಿ ತುಂಬುವಂತೆ ಆ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಅದೇ ರೀತಿಯಾಗಿ ನಿಧಾನವಾಗಿ ನಿಮ್ಮ ಉಸಿರನ್ನು ಹೊರಗೆ ಬಿಡುವಾಗ ನಿಮ್ಮ ದೇಹದಲ್ಲಿರುವ ನೆಗೆಟಿವ್ ಎನರ್ಜಿಯು ಸಂಪೂರ್ಣವಾಗಿ ಆಚೆಯನ್ನು ಬಿಡಿ. ಈಗ ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಮಿತ್ರರೇ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ.
ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಈಗ ನಿಧಾನವಾಗಿ ನಿಮ್ಮ ಉಸಿರನ್ನು ಹೊರಗೆ ಬಿಡಿ. ನೀವು ಉಸಿರನ್ನು ಹೊರಗೆ ಬಿಡುವಾಗ ನಿಮ್ಮ ದೇಹದಲ್ಲಿರುವ ಸಂಪೂರ್ಣವಾದ ನೆಗೆಟಿವ್ ಎನರ್ಜಿ ಆಚೆ ಹೋಗ್ತಾ ಇದೆ. ಮತ್ತೆ ಈಗ ನಿಮ್ಮ ದೇಹವೆಲ್ಲ ಆ ಸೂರ್ಯನ ಹಳದಿ ಬಣ್ಣದ ಪ್ರಕಾಶಮಾನವಾಗಿ ನಿಮ್ಮ ದೇಹದಲ್ಲಿ ಇರುವಂತೆ ಭಾವಿಸಿ ಮಿತ್ರರೇ. ನಿಮ್ಮ ಗಮನ ಮಣಿಪುರ ಚಕ್ರದ ಮೇಲೆ ಇರಿಸಿ. ಅಲ್ಲಿ ಹಳದಿ ಬಣ್ಣದ ಹೂವು ಅರಳುತ್ತಿರುವಂತೆ ಮತ್ತು ಹಳದಿ ಬಣ್ಣದ ಹೂವಿನಿಂದ ವಿಶೇಷವಾದ ಒಂದು ಅಗ್ನಿಯ ಕಾಂತಿಯು ನಿಮ್ಮ ದೇಹದಲ್ಲಿ ಹರಿಯುತ್ತಿರುವಂತೆ ಭಾವಿಸಿ ಮಿತ್ರರೇ. ಅರಳುತ್ತಿರುವ ಹೂವಿಂದ ಹೊರಹೊಮ್ಮುತ್ತಿರುವ ಹಳದಿ ಬಣ್ಣದ ಕಿರಣಗಳು ನಿಮ್ಮ ದೇಹದಲ್ಲೆಲ್ಲ ಆವರಿಸಿರುವಂತೆ ಭಾವಿಸಿ ಮಿತ್ರರೇ. ಈಗ ನಿಮ್ಮ ದೇಹವೆಲ್ಲ ಹಳದಿ ಬಣ್ಣದಲ್ಲಿ ಅರಳುತ್ತಿದೆ. ಅದ್ಭುತವಾದ ಶಕ್ತಿ ತುಂಬಿದೆ ಅಂತ ಭಾವಿಸಿ. ನಿಮ್ಮ ಗಮನವು ಮಣಿಪುರ ಚಕ್ರದ ಮೇಲಿದೆ. ಈಗ ನಿಮ್ಮ ಗಮನವು ಮಣಿಪುರ ಚಕ್ರದ ಮೇಲಿದೆ. ಆ ಮಣಿಪುರ ಚಕ್ರಕ್ಕೆ ಸಂಬಂಧಿಸಿದಂತೆ ಕೆಲವು ಸಂಕಲ್ಪಗಳನ್ನು ಮನದಲ್ಲಿ ಹೇಳಿಕೊಳ್ಳೋಣ ಮಿತ್ರರೇ. ಆ ಮಣಿಪುರ ಚಕ್ರದಕ್ಕೆ ಸಂಬಂಧಿಸಿದಂತೆ ಕೆಲವು ದೃಢೀಕರಣಗಳನ್ನು ಮಾಡಿಕೊಳ್ಳೋಣ ಮಿತ್ರರೇ. ದೃಢೀಕರಣಗಳು ಈ ರೀತಿ ಇದಾವೆ. ನಮ್ಮ ಸಂಕಲ್ಪಗಳು ಈ ರೀತಿ ಇದಾವೆ. ನಾನು ನಿಧಾನವಾಗಿ ನಿಮ್ಮ ಮನಸ್ಸಲ್ಲೇ ಹೇಳ್ಕೊಳ್ಳಿ. ನಾನು ಹೇಳೋದನ್ನ, ನಾನು ಶಾಂತವಾದ ವ್ಯಕ್ತಿ. ನನ್ನಲ್ಲಿ ತುಂಬಾ ಆತ್ಮವಿಶ್ವಾಸವಿದೆ. ನನ್ನಲ್ಲಿ ಎಲ್ಲಾ ಸವಾಲುಗಳನ್ನು ಎದುರಿಸುವ ಶಕ್ತಿ ಇದೆ. ನನ್ನಲ್ಲಿ ಎಲ್ಲಾ ಸವಾಲುಗಳನ್ನು ಎದುರಿಸುವ ಶಕ್ತಿ ಇದೆ. ನಾನು ಮಹತ್ವಾಕಾಂಕ್ಷೆಯ ವ್ಯಕ್ತಿ ಮತ್ತು ಸಮರ್ಥ ವ್ಯಕ್ತಿ. ನಾನು ಮಹತ್ವಾಕಾಂಕ್ಷೆಯ ವ್ಯಕ್ತಿ ಮತ್ತು ಸಮರ್ಥ ವ್ಯಕ್ತಿ. ನಾನು ಎಲ್ಲರನ್ನೂ ಕ್ಷಮಿಸುತ್ತೇನೆ. ನಾನು ಎಲ್ಲರನ್ನೂ ಕ್ಷಮಿಸುತ್ತೇನೆ. ಇಂದಿನ ತಪ್ಪುಗಳನ್ನು ನಾನು ಮತ್ತೆ ಪುನರಾವರ್ತನೆ ಮಾಡುವುದಿಲ್ಲ. ನಾನು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಆಗುತ್ತಿವೆ. ನನ್ನ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಆಗುತ್ತಿವೆ. ನಾನು ನನ್ನ ವೈಯಕ್ತಿಕ ಶಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ನಾನು ನನ್ನ ವೈಯಕ್ತಿಕ ಶಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ನನ್ನೊಳಗೆ ಇರುವ ಶಕ್ತಿಯನ್ನು ನಾನು ಗೌರವಿಸುತ್ತೇನೆ. ನನ್ನೊಳಗೆ ಇರುವ ಶಕ್ತಿಯನ್ನು ನಾನು ಗೌರವಿಸುತ್ತೇನೆ. ನಾನು ಹೊಸ ಆಲೋಚನೆಗಳಿಗೆ ಮತ್ತು ಹೊಸತನಕ್ಕೆ ಹೊಂದಿಕೊಳ್ಳುತ್ತೇನೆ. ನಾನು ಹೊಸ ಆಲೋಚನೆಗಳಿಗೆ ಮತ್ತು ಹೊಸತನಕ್ಕೆ ಹೊಂದಿಕೊಳ್ಳುತ್ತೇನೆ. ನಾನು ಸ್ವತಂತ್ರ, ಧೈರ್ಯಶಾಲಿ, ಆನಂದಮಯವಾದ ವ್ಯಕ್ತಿ. ನಾನು ಸ್ವತಂತ್ರ, ಧೈರ್ಯಶಾಲಿ, ಆನಂದಮಯವಾದ ವ್ಯಕ್ತಿ. ಈಗ ನಿಮ್ಮ ಉಸಿರನ್ನು ಗಮನಿಸುತ್ತಾ ಅದರ ಜೊತೆಗೆ ನಿಮ್ಮ ಗಮನವನ್ನು ಮಣಿಪುರ ಚಕ್ರದ ಮೇಲೆ ಮುಂದುವರಿಸಿ ಮಿತ್ರರೇ. ನಿಮ್ಮ ಗಮನವನ್ನು ಮಣಿಪುರ ಚಕ್ರದ ಮೇಲೆ ಮುಂದುವರಿಸಿ. ಈಗ ನಾನು ಸಹಜವಾಗಿ ಉಸಿರಾಟ ಮಾಡೋಣ. ಈಗ ನಾವು ಸಹಜವಾಗಿ ಉಸಿರಾಟ ಮಾಡೋಣ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಈಗ ನಿಧಾನವಾಗಿ ಉಸಿರನ್ನು ಒಳಗೆ ಬಿಡಿ.
ಮತ್ತೊಮ್ಮೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಈಗ ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ ಮಿತ್ರರೇ. ಈಗ ನಿಧಾನವಾಗಿ ನಿಮ್ಮ ಉಸಿರನ್ನು ಹೊರಗೆ ಬಿಡಿ. ನಿಮ್ಮ ಗಮನವು ಮಣಿಪುರ ಚಕ್ರದಿಂದ ಹಳದಿ ಬಣ್ಣದ ಎನರ್ಜಿ ಹೊರಬರುವುದನ್ನು ಗಮನಿಸ್ತಾ ಇದೆ. ಹಳದಿ ಬಣ್ಣವು ಪ್ರತಿ ಕಣದಲ್ಲಿಯೂ ಹರಿಯುತ್ತಿರುವಂತೆ ಭಾವಿಸಿ. ನಿಮ್ಮ ದೇಹದಲ್ಲಿ ಹಳದಿ ಬಣ್ಣವು ತುಂಬಲ್ಪಡುತ್ತಿದೆ ಮಿತ್ರರೇ. ಅದನ್ನು ನೀವು ಗಮನಿಸ್ತಾ ಇರಿ. ಈ ಮಣಿಪುರ ಚಕ್ರದಿಂದ ಬಂದ ಅಗ್ನಿಯ ಆ ಕಾಂತಿಯು ನಿಮ್ಮ ದೇಹದ ಕಣ ಕಣವನ್ನು ಶುದ್ಧಿ ಮಾಡುತ್ತಿದೆ. ನಿಮ್ಮ ದೇಹದ ಕಣ ಕಣವನ್ನು ಶುದ್ಧಿ ಮಾಡುತ್ತಿದೆ ಮಿತ್ರರೇ. ಮತ್ತು ನಿಮ್ಮ ದೇಹವನ್ನು ಹೆಚ್ಚು ಶಕ್ತಿವಂತವಾಗಿ ಮಾಡುತ್ತಿದೆ ಎಂದು ಭಾವಿಸಿ. ನಿಮ್ಮ ದೇಹವನ್ನು ಹೆಚ್ಚು ಶಕ್ತಿವಂತವಾಗಿ ಮಾಡುತ್ತಿದೆ ಎಂದು ಭಾವಿಸಿ. ನಿಮ್ಮ ದೇಹದ ತುಂಬ ಹಳದಿ ಬಣ್ಣದ ಹೂವಿನಿಂದ ಬಂದ ಶಕ್ತಿಯು ಹರಿಯುತ್ತಿದೆ ಎಂದು ಮನದಲ್ಲಿ ಭಾವಿಸಿ. ಹೂವಿನಿಂದ ಬಂದ ಅದ್ಭುತವಾದ ಶಕ್ತಿಯು ಹರಿಯುತ್ತಿದೆ ಎಂದು ಭಾವಿಸಿ. ನಿಮ್ಮ ಒಕ್ಕಳಿನ ಭಾಗದಲ್ಲಿರುವ ಆ ಮಣಿಪುರ ಚಕ್ರದ ಜಾಗದಲ್ಲಿ ಇರುವ ಹಳದಿ ಬಣ್ಣದ ಕಮಲದ ಹೂ ಅತ್ಯಂತ ಶಕ್ತಿವಂತ ಮತ್ತು ಅತ್ಯಂತ ಪ್ರಕಾಶಮಾನವಾಗಿ ಹರಡುತ್ತಿದೆ. ಇದರಿಂದ ಹೆಚ್ಚು ಎನರ್ಜಿಯು ನಿಮ್ಮ ದೇಹದಲ್ಲಿ ಪ್ರವೇಶಿಸ್ತಾ ಇದೆ ಅಂತ ಭಾವಿಸಿ ಮಿತ್ರರೇ. ಈ ಶಕ್ತಿಶಾಲಿಯಾದ ಅಗ್ನಿಯ ಕಿರಣಗಳನ್ನು ನಿಮ್ಮ ದೇಹದ ಇತರ ಎಲ್ಲಾ ಭಾಗಕ್ಕೂ ಕಳಿಸಿ. ನಿಮ್ಮ ದೇಹದಲ್ಲಿ ಆ ಸೂರ್ಯನ ಚೈತನ್ಯವನ್ನು ತುಂಬುತ್ತಿದೆ ಎಂದು ಭಾವಿಸಿ. ಈಗ ನಿಮ್ಮ ದೇಹದಲ್ಲಿ ಆ ಸೂರ್ಯನ ಚೈತನ್ಯವನ್ನು ತುಂಬಿಸಿಕೊಳ್ಳುತ್ತಿದೆ ಎಂದು ಭಾವಿಸಿ. ಮಣಿಪುರ ಚಕ್ರದಲ್ಲಿ ತಿರುಗುತ್ತಿರುವ ಆ ಹಳದಿ ಬಣ್ಣದ ಹೂವು ಕಾಂತಿಯ ಪ್ರಭಾವಕ್ಕೆ ನಿಮ್ಮ ಒಕ್ಕಳಿನ ಭಾಗದಲ್ಲಿ ಬಿಸಿಯ ಅನುಭವವಾಗುತ್ತಿದೆ. ಮಿತ್ರರೇ, ನಿಮ್ಮ ಒಕ್ಕಳಿನ ಭಾಗದಲ್ಲಿ ಬಿಸಿಯ ಅನುಭವವಾಗುತ್ತಿದೆ. ಇದನ್ನು ಗಮನಿಸಿ. ನಿಧಾನವಾಗಿ ಆ ಬಿಸಿಯನ್ನು ಗಮನಿಸಿ. ಆ ಬಿಸಿಯಾದ ಗಾಳಿಯನ್ನು ಹೊರಕ್ಕೆ ಬಿಟ್ಟು ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಆ ಬಿಸಿಯಾದ ಗಾಳಿಯನ್ನು ಹೊರಕ್ಕೆ ಬಿಡುತ್ತಾ ತಣ್ಣನೆಯ ಆ ಪ್ರಕೃತಿಯ ಶಕ್ತಿಯ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳಿ. ಆ ಪ್ರಕೃತಿಯ ಶಕ್ತಿಯು ನಿಮ್ಮ ದೇಹದಲ್ಲಿ ಹರಿಯುವಂತೆ ಆ ವಿಶ್ವದ ಶಕ್ತಿ ನಿಮ್ಮ ಮಣಿಪುರದ ಚಕ್ರವನ್ನು ಮತ್ತಷ್ಟು ಶಕ್ತಿವಂತವಾಗಿ ಮಾಡಿದಂತ ಮನದಲ್ಲಿ ಭಾವಿಸಿ. ಆ ವಿಶ್ವದ ಶಕ್ತಿಯು ನಿಮ್ಮ ದೇಹವನ್ನು ಹೆಚ್ಚು ಶಕ್ತಿವಂತವಾಗಿ ಮಾಡುತ್ತಿದೆ ಎಂದು ಭಾವಿಸಿ. ಆ ಮಣಿಪುರಿ ಚಕ್ರದಿಂದ ಬಂದ ಆ ಎನರ್ಜಿ ನಿಮ್ಮ ದೇಹದಲ್ಲಿ ಎಲ್ಲಾ ಕಡೆಯೂ ಹರಿಯುತ್ತಾ ಇದೆ ಮಿತ್ರರೇ. ಆ ವಿಶ್ವಶಕ್ತಿಯು ನಿಮ್ಮ ದೇಹದಲ್ಲಿ ಹರಿಯುತ್ತಾ ಇದೆ. ತಲೆಯಿಂದ ಪಾದದವರೆಗೆ ಆ ಶಕ್ತಿಯು ಹರಿಯುತ್ತಾ ಇದೆ ಮಿತ್ರರೇ. ಉಸಿರು ಹೊರಗೆ ಬಿಡುವಾಗ ನಿಮ್ಮ ಒಳಗೆ ಇರುವ ಆ ಬಿಸಿ ಗಾಳಿಯನ್ನು ಹೊರಕ್ಕೆ ಹಾಕಿ. ಉಸಿರು ಒಳಗೆ ತೆಗೆದುಕೊಳ್ಳುವಾಗ ಆ ಪ್ರಕೃತಿಯಿಂದ ಬರುವ ಆ ಫ್ರೆಶ್ ಎನರ್ಜಿಯನ್ನ ನಿಮ್ಮ ದೇಹದೊಳಗೆ ತೆಗೆದುಕೊಳ್ಳಿ. ಆ ಫ್ರೆಶ್ ಎನರ್ಜಿಯನ್ನ ನಿಮ್ಮ ದೇಹದಲ್ಲಿ ತೆಗೆದುಕೊಳ್ಳಿ ಮಿತ್ರರೇ. ಈಗ ನಿಮ್ಮ ದೇಹವೆಲ್ಲ ಆ ಮಣಿಪುರಿ ಚಕ್ರದ ಹಳದಿಯ ಬಣ್ಣದ ಎನರ್ಜಿಯಿಂದ ತುಂಬಿರುವಂತೆ ಭಾವಿಸಿ. ಆ ಮಣಿಪುರ ಚಕ್ರದ ಹಳದಿ ಬಣ್ಣದಿಂದ ತುಂಬಿರುವಂತೆ ಭಾವಿಸಿ ಮಿತ್ರರೇ. ಈಗ ನಿಮ್ಮ ದೇಹದ ಪ್ರತಿ ಕಣವು ಹಳದಿ ಕಲರ್ನಿಂದ ತುಂಬಿ ಹೋಗಿದೆ ಎಂದು ಭಾವಿಸಿ. ಈಗ ನಿಮ್ಮ ದೇಹವು ಪ್ರತಿಯೊಂದು ಭಾಗವು ಹಳದಿ ಬಣ್ಣದಿಂದ ತುಂಬಿ ಹೋಗಿದೆ. ಮಣಿಪುರ ಚಕ್ರದ ಸ್ಥಳದಲ್ಲಿ ಒಂದು ಹಳದಿ ಕಲರ್ ಕಮಲದ ಹೂವು ತುಂಬಾ ಶಕ್ತಿವಂತವಾಗಿ ಪ್ರಕಾಶಮಾನವಾಗಿ ತಿರುಗುತ್ತಿದೆ. ಆ ತಿರುಗುತ್ತಿರುವ ಹೂವಿನಿಂದ
ಎನರ್ಜಿಯು ನಿಮ್ಮ ದೇಹದ ತುಂಬಾ ಅರಿಯಲ್ಪಡುತ್ತಿದೆ. ನಿಮ್ಮ ದೇಹದ ತುಂಬಾ ಅರಿಯಲ್ಪಡುತ್ತಿದೆ ಮಿತ್ರರೇ. ಆ ಹಳದಿ ಬಣ್ಣದ ಹೂವಿಂದ ಬರುವ ಕಾಂತಿಯಿಂದ ನಿಮ್ಮ ಅನಾರೋಗ್ಯವು ಎಲ್ಲಾ ಸಮಸ್ಯೆಗಳು ಗುಣವಾಗುತ್ತಿದೆ. ಆ ಹಳದಿ ಬಣ್ಣದ ಹೂವಿಂದ ಬರುವ ಎನರ್ಜಿಯಿಂದ ನಿಮ್ಮ ದೇಹದಲ್ಲಿರುವ ಮಣಿಪುರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಸಂಪೂರ್ಣವಾಗಿ ಗುಣವಾಗುತ್ತದೆ ಎಂದು ಭಾವಿಸಿ. ಮಣಿಪುರ ಚಕ್ರದ ಆ ಹಳದಿ ಬಣ್ಣದ ಹೂವು ಮೇಲೆ ಇರಿಸಿದ ಗಮನವನ್ನು ಹಂಗೆ ಮುಂದುವರಿಸಿ ಮಿತ್ರರೇ. ಅದೇ ರೀತಿ ಮುಂದುವರಿಸ್ತಾ ಇದ್ದೀರಾ. ಈ ಮಣಿಪುರ ಚಕ್ರಕ್ಕೆ ಒಂದು ಬೀಜ ಮಂತ್ರವಿದೆ. ಈಗ ನಾವು ಆ ಬೀಜ ಮಂತ್ರ ಯಾವುದೆಂದು ತಿಳಿಯೋಣ. ಆ ಬೀಜ ಮಂತ್ರವನ್ನು ಯಾವುದೆಂದು ತಿಳಿಯೋಣ ಮಿತ್ರರೇ. ಆ ನಂತರ ಆ ಮಂತ್ರವು ಸೃಷ್ಟಿಸುವ ವೈಬ್ರೇಷನ್ ಅನ್ನು ನಾವು ಗಮನಿಸಬೇಕು. ಈಗ ನಾವು ಮುಂದೆ ಆ ಬೀಜ ಮಂತ್ರದೊಂದಿಗೆ ನಾವು ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀವಿ. ಆ ಮಂತ್ರದಿಂದ ಬರುವಂತ ವೈಬ್ರೇಷನ್ ಅನ್ಗೆ ನೀವು ಫೀಲ್ ಆಗಿ ಮಿತ್ರರೇ. ಈಗ ನಾವು ಆ ಮಂತ್ರ ಯಾವುದೆಂದು ತಿಳಿಯೋಣ. ಆ ಮಂತ್ರ ರಂ. ಬೀಜ ಮಂತ್ರ ರಂ ಅಂತ ಮನದಲ್ಲಿ ಭಾವಿಸಿ ಮಿತ್ರರೇ. ಈಗ ನಾವು ಈ ಮಂತ್ರವನ್ನು 5 ಬಾರಿ ಹೇಳೋಣ ಮಿತ್ರರೇ. ನಾವು ಜೋರಾಗಿ ಈ ಮಂತ್ರವನ್ನು 5 ಬಾರಿ ಹೇಳ್ತಾ ಇರ್ತೀವಿ. ಆ ಮಂತ್ರವನ್ನು ಹೇಳುವಾಗ ಮಣಿಪುರ ಚಕ್ರದಲ್ಲಿ ಆ ಸ್ಥಳದಲ್ಲಿ ಆಗುವ ವೈಬ್ರೇಷನ್ ಅನ್ನ ತಾವು ಫೀಲ್ ಆಗಿ ಮಿತ್ರರೇ. ಆ ವೈಬ್ರೇಷನ್ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಫೀಲ್ ಆಗಿ ಮಿತ್ರರೇ. ಈಗ ನೀವು ನನ್ನೊಂದಿಗೆ 5 ಬಾರಿ ರಂ ಅನ್ನುವ ಮಂತ್ರವನ್ನು ಉಚ್ಚಾರಣೆ ಮಾಡೋಣ. ಎಲ್ಲರೂ ಗಮನವನ್ನು ಸಂಪೂರ್ಣವಾಗಿ ಮಣಿಪುರ ಚಕ್ರದಲ್ಲಿ ಇರಿಸಿ. ಈಗ ನಾವು 5 ಬಾರಿ ಈ ಮಂತ್ರವನ್ನು ಉಚ್ಚಾರಣೆ ಮಾಡೋಣ ಮಿತ್ರರೇ. ನನ್ನೊಂದಿಗೆ ನೀವು ಹೇಳಿ. ರಂ 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 ಮಿತ್ರರೇ, ಈಗ ನಿಮ್ಮ ಗಮನವನ್ನು ಮಣಿಪುರ ಚಕ್ರದಲ್ಲೇ ಇರಿಸಿ. ಈ ಮಂತ್ರವನ್ನು ಇನ್ನೂ ಸ್ವಲ್ಪ ಜೋರಾಗಿ ಮತ್ತು ಸುದೀರ್ಘವಾಗಿ ಮತ್ತೆ 5 ಬಾರಿ ಈ ಮಂತ್ರವನ್ನು ಹೇಳೋಣ. ನೀವು ನನ್ನ ಜೊತೆಗೆ ಈ ಬೀಜ ಮಂತ್ರವನ್ನು ಹೇಳಿ ಮತ್ತು ಆ ಬೀಜ ಮಂತ್ರವನ್ನು ಹೇಳುವಾಗ ಆ ಮಣಿಪುರ ಚಕ್ರದಲ್ಲಿ ಬರುವ ವೈಬ್ರೇಷನ್ ಅನ್ನು ಗಮನಿಸುತ್ತಾ ಬೀಜ ಮಂತ್ರವನ್ನು ಹೇಳೋಣ ಮಿತ್ರರೇ. ಮತ್ತೊಮ್ಮೆ 5 ಬಾರಿ ಬೀಜ ಮಂತ್ರವನ್ನು ಹೇಳೋಣ. ಪ್ರಾರಂಭಿಸಿ. ನನ್ನೊಂದಿಗೆ ನೀವು ಕೂಡ 5 ಬಾರಿ ಬೀಜ ಮಂತ್ರವನ್ನು ಹೇಳೋಣ. ರಂ ರಂ
ಮಿತ್ರರೇ, ಈಗ ನಾವು ಅದೇ ಮಂತ್ರವನ್ನು ಮೃದುವಾಗಿ ಹೇಳೋಣ. ಮಂತ್ರ ಹೇಳುವಾಗ ಮೃದುವಾಗಿ ಮತ್ತು ದೀರ್ಘವಾಗಿ ಹೇಳಿ. ಮಂತ್ರವನ್ನು ಹೇಳುವಾಗ ಮೃದುವಾಗಿ ಮತ್ತು ದೀರ್ಘವಾಗಿ ಹೇಳಿ. ಈಗ ನಾವು 3 ಬಾರಿ ಈ ಮಂತ್ರವನ್ನು ಉಚ್ಚಾರಣೆ ಮಾಡೋಣ. ಮೃದುವಾಗಿ ಮತ್ತು ದೀರ್ಘವಾಗಿ ಈ ಮಂತ್ರವನ್ನು 3 ಬಾರಿ ಉಚ್ಚಾರಣೆ ಮಾಡೋಣ ಮಿತ್ರರೇ. ನನ್ನೊಂದಿಗೆ ನೀವು ಮಂತ್ರವನ್ನು ಉಚ್ಚಾರಣೆ ಮಾಡಿ. ಈಗ ನೀವು ಮಣಿಪುರ ಚಕ್ರದಲ್ಲಿರುವ ಆ ಎನರ್ಜಿಯನ್ನ ನಿಮ್ಮ ದೇಹದ ತುಂಬಾ ಹರಿದಂತೆ ಭಾವಿಸಿ ಮಿತ್ರರೇ. ಆ ಮಣಿಪುರ ಚಕ್ರದಿಂದ ಬರುವಂತಹ ಆ ವಿಶ್ವಶಕ್ತಿಯಾದ ಎನರ್ಜಿಯನ್ನ ನಿಮ್ಮ ದೇಹದೆಲ್ಲ ಅರಿಯುವಂತೆ ಭಾವಿಸುತ್ತಾ ಈಗ 2 ಬಾರಿ ಆ ಮಂತ್ರವನ್ನು ಮತ್ತೊಮ್ಮೆ ಹೇಳೋಣ ಮಿತ್ರರೇ. ಈಗ ನಾವು ಆ ಮಂತ್ರವನ್ನು ಮತ್ತೆ 2 ಬಾರಿ ಹೇಳೋಣ ಮಿತ್ರರೇ. ನನ್ನೊಂದಿಗೆ ನೀವು ಹೇಳಿ. ರಂ ರಂ ಈಗ ನಮ್ಮ ದೇಹದಲ್ಲಿ ಮಣಿಪುರ ಚಕ್ರದ ತುಂಬಾ ಶಕ್ತಿ ತುಂಬಿದೆ ಅಂತ ಭಾವಿಸಿ. ಈ ಶಕ್ತಿಯು ನಿಮ್ಮ ದೇಹವನ್ನು ಸೇರಿ ನಿಮ್ಮ ದೇಹದ ಕಣ ಕಣವನ್ನು ಚೈತನ್ಯವಂತವಾಗಿ ಮಾಡಿದೆ. ಆ ಶಕ್ತಿಯು ಈಗ ನಿಮ್ಮ ದೇಹದಲ್ಲಿ ಹರಿಯುತ್ತಿದೆ ಎಂದು ಫೀಲ್ ಮಾಡಿಕೊಳ್ಳಿ ಮಿತ್ರರೇ. ಈ ಅದ್ಭುತವಾದ ಶಕ್ತಿಯು ನಮ್ಮ ದೇಹದಲ್ಲಿ ಹರಿಯುತ್ತಿದೆ ಅಂತ ಫೀಲ್ ಮಾಡ್ಕೊಳ್ಳಿ. ನಿಮ್ಮ ಗಮನವನ್ನು ಮಣಿಪುರ ಚಕ್ರದ ಮೇಲಿರಿಸಿ ಮತ್ತೊಮ್ಮೆ ಮಣಿಪುರ ಚಕ್ರದ ದೃಢೀಕರಣಗಳನ್ನು ನಿಮ್ಮ ಮನದಲ್ಲಿ ಹೇಳಿಕೊಳ್ಳೋಣ ಮಿತ್ರರೇ. ಈಗ ಮತ್ತೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಆ ಸಂಕಲ್ಪಗಳನ್ನು ಮಾಡಿಕೊಳ್ಳೋಣ. ಸಂಕಲ್ಪಗಳು: ನಾನು ಶಾಂತವಾದ ವ್ಯಕ್ತಿ. ನಾನು ಶಾಂತವಾದ ವ್ಯಕ್ತಿ. ನನ್ನಲ್ಲಿ ತುಂಬಾ ಆತ್ಮವಿಶ್ವಾಸವಿದೆ. ನನ್ನಲ್ಲಿ ತುಂಬಾ ಆತ್ಮವಿಶ್ವಾಸವಿದೆ. ನನ್ನಲ್ಲಿ ಎಲ್ಲಾ ಸವಾಲುಗಳನ್ನು ಎದುರಿಸುವ ಶಕ್ತಿ ಇದೆ. ನನ್ನಲ್ಲಿ ಎಲ್ಲಾ ಸವಾಲುಗಳನ್ನು ಎದುರಿಸುವ ಶಕ್ತಿ ಇದೆ. ನಾನು ಮಹತ್ವಾಕಾಂಕ್ಷೆಯ ವ್ಯಕ್ತಿ. ನಾನು ಮಹತ್ವಾಕಾಂಕ್ಷೆಯ ವ್ಯಕ್ತಿ ಮತ್ತು ಸಮರ್ಥ ವ್ಯಕ್ತಿ. ನಾನು ಸಮರ್ಥ ವ್ಯಕ್ತಿ.
ನಾನು ಎಲ್ಲರನ್ನೂ ಕ್ಷಮಿಸಿದ್ದೇನೆ. ನಾನು ಎಲ್ಲರನ್ನೂ ಕ್ಷಮಿಸಿದ್ದೇನೆ. ಇಂದಿನ ತಪ್ಪುಗಳಿಗಾಗಿ ನನ್ನಲ್ಲಿ ನಾನು ಕ್ಷಮಿಸುತ್ತೇನೆ. ಇಂದಿನ ತಪ್ಪುಗಳಿಗಾಗಿ ನನ್ನನ್ನು ನಾನು ಕ್ಷಮಿಸುತ್ತೇನೆ. ನನ್ನ ತಪ್ಪುಗಳಿಂದ ನಾನು ಪಾಠವನ್ನು ಕಲಿತಿದ್ದೇನೆ. ನನ್ನ ತಪ್ಪುಗಳಿಂದ ನಾನು ಪಾಠವನ್ನು ಕಲಿತಿದ್ದೇನೆ. ನಾನು ಪರಿಸ್ಥಿತಿಗಳಿಗೆ ಸರಿಯಾಗಿ ಪ್ರತಿಕ್ರಿಯಿಸುತ್ತೇನೆ. ನಾನು ಪರಿಸ್ಥಿತಿಗೆ ಸರಿಯಾಗಿ ಪ್ರತಿಕ್ರಿಯಿಸುತ್ತೇನೆ. ನನ್ನ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಆಗುತ್ತಿವೆ. ನನ್ನ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಆಗುತ್ತಿವೆ. ನಾನು ನನ್ನ ವೈಯಕ್ತಿಕ ಶಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ನಾನು ನನ್ನ ವೈಯಕ್ತಿಕ ಶಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ನನ್ನೊಳಗೆ ಇರುವ ಶಕ್ತಿಯನ್ನು ನಾನು ಗೌರವಿಸುತ್ತೇನೆ. ನನ್ನಲ್ಲಿರುವ ಶಕ್ತಿಯನ್ನು ನಾನು ಗೌರವಿಸುತ್ತೇನೆ. ನಾನು ಹೊಸ ಆಲೋಚನೆಗಳಿಗೆ ಮತ್ತು ಹೊಸತನಕ್ಕೆ ಹೊಂದಿಕೊಳ್ಳುತ್ತಿದ್ದೇನೆ. ನಾನು ಹೊಸ ಆಲೋಚನೆಗಳಿಗೆ ಮತ್ತು ಹೊಸತನಕ್ಕೆ ಹೊಂದಿಕೊಳ್ಳುತ್ತಿದ್ದೇನೆ. ನಾನು ಸ್ವತಂತ್ರವ, ಧೈರ್ಯಶಾಲಿ, ಆನಂದಮಯವಾದ ವ್ಯಕ್ತಿ. ನಾನು ಸ್ವತಂತ್ರ, ಧೈರ್ಯಶಾಲಿ, ಆನಂದಮಯವಾದ ವ್ಯಕ್ತಿ. ಈಗ ನನ್ನ ದೇಹ ಪೂರ್ತಿ ಎನರ್ಜಿಯಿಂದ ತುಂಬಿದೆ. ಈಗ ನನ್ನ ದೇಹ ಪೂರ್ತಿ ಎನರ್ಜಿಯಿಂದ ತುಂಬಿದೆ. ದೇಹದಲ್ಲಿ ತುಂಬಿರುವ ಆ ಮಣಿಪುರ ಚಕ್ರದ ಎನರ್ಜಿ ದೇಹವೆಲ್ಲ ತುಂಬಿ ಆ ಯೂನಿವರ್ಸ್ ಅಲ್ಲಿದ್ದ ಆ ಪ್ರಕೃತಿಯಿಂದ ಅರಿಯಲ್ಪಡುತ್ತಿದೆ ಎಂದು ಮನದಲ್ಲಿ ಭಾವಿಸೋಣ ಮಿತ್ರರೇ. ಸಂಪೂರ್ಣವಾದ ಪ್ರಕೃತಿಯ ಶಕ್ತಿಯು ನಮ್ಮ ದೇಹದಲ್ಲಿ ಅರಿಯಲ್ಪಡುತ್ತಿದೆ ಎಂದು ಭಾವಿಸೋಣ ಮಿತ್ರರೇ. ಸಂಪೂರ್ಣವಾಗಿ ಈಗ ನಾವು ಮಣಿಪುರ ಚಕ್ರದ ಎನರ್ಜಿಯನ್ನು, ಶಕ್ತಿಯನ್ನು ಮೈತುಂಬ ತುಂಬಿಕೊಂಡು ನಮ್ಮ ನಕಾರಾತ್ಮಕ ಶಕ್ತಿಗಳನ್ನ ನಮ್ಮ ದೇಹದಿಂದ ದೂರ ಮಾಡಿಕೊಂಡಿದ್ದೇವೆ ಎಂದು ಭಾವಿಸುತ್ತಾ ಆನಂದವಾಗಿ ನಗುಮುಖದೊಂದಿಗೆ ನಿಮ್ಮ ಎರಡೂ ಕೈಗಳನ್ನ ಉಜ್ಜಿಕೊಳ್ಳಿ. ಮುದ್ರೆಯನ್ನು ಬಿಡಿಸಿ ನಿಮ್ಮ ಎರಡೂ ಕೈಗಳನ್ನು ಉಜ್ಜಿಕೊಳ್ಳಿ ಮಿತ್ರರೇ. ಉಜ್ಜಿಕೊಂಡು ನಿಮ್ಮ ಕಣ್ಣಿನ ಮೇಲಿರಿಸಿ. ಈಗ ಮತ್ತೊಂದು ಬಾರಿ ಕೈಗಳನ್ನು ಇಳಿಸ್ತಾ ಮತ್ತೆ ನಿಮ್ಮ ಕೈಗಳನ್ನು ಉಜ್ಜಿಕೊಳ್ಳುತ್ತಾ ಆ ಶಾಖವನ್ನು ನಿಮ್ಮ ಕಣ್ಣುಗಳಿಗೆ ಕೊಡಿ. ಈಗ ಮತ್ತೊಂದು ಬಾರಿ ನಿಮ್ಮ ಕೈಗಳನ್ನು ಇಳಿಸುತ್ತಾ ಕೈಗಳನ್ನು ಚೆನ್ನಾಗಿ ಉಜ್ಜಿಕೊಳ್ಳಿ. ಉಜ್ಜಿಕೊಂಡು ನಿಮ್ಮ ಹಸ್ತರೇಖೆಗಳನ್ನು ಗಮನಿಸುತ್ತಾ ಆ ಶಾಖವನ್ನು ನಿಮ್ಮ ಕಣ್ಣಿಗೆ ಮತ್ತು ಕಿವಿಗೆ ಹಾಗೂ ನಿಮ್ಮ ದೇಹದ ಎಲ್ಲಾ ಭಾಗಕ್ಕೂ ಸ್ಪರ್ಶಿಸುತ್ತಾ ಎಲ್ಲರೂ ನಗುಮುಖದಿಂದ ಸಹಜ ಸ್ಥಿತಿಗೆ ಬನ್ನಿ. ಈಗ ನೀವು ತುಂಬಾ ಆರೋಗ್ಯವಂತವಾಗಿದ್ದೀರಿ, ತುಂಬಾ ಶಕ್ತಿವಂತರಾಗಿದ್ದೀರಿ. ಈಗ ನಿಮ್ಮ ಕಣ್ಣುಗಳನ್ನು ಬಿಟ್ಟು ಧ್ಯಾನದಿಂದ ವಿರಮಿಸಿ ಮಿತ್ರರೇ. ಈಗ ನಾವು ನಗುಮುಖದೊಂದಿಗೆ ವಿರಮಿಸೋಣ. ಈ ಚಕ್ರ ಧ್ಯಾನದಿಂದ, ಮಣಿಪುರ ಚಕ್ರದ ಧ್ಯಾನದಿಂದ ನಮ್ಮ ಮಣಿಪುರ ಚಕ್ರ ಅನ್ಲಾಕ್ ಮಾಡಿ ದೇಹ ಮತ್ತು ಮನಸ್ಸು ಉತ್ತಮವಾದ ಬದಲಾವಣೆಯಾಗಿದೆ ಎಂದು ಭಾವಿಸುತ್ತಾ ಎಲ್ಲರೂ ಸಹಜ ಸ್ಥಿತಿಗೆ ಬರೋಣ. ಎಲ್ಲರೂ ಸಹಜ ಸ್ಥಿತಿಗೆ ಬರೋಣ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಅವರಿಗೆ ಹಾಗೂ ಈ ಚಕ್ರಧ್ಯಾನ ಮಾಡಲು ಸಹಕರಿಸಿದ ನಮ್ಮ ದೇಹಕ್ಕೆ ಹಾಗೂ ನನ್ನೊಂದಿಗೆ ತಾವು ಮಾಡಿರುವಂತಹ ತಮಗೆಲ್ಲರಿಗೂ ಮನಸ್ಫೂರ್ತಿಯಾಗಿ ವಂದಿಸುತ್ತಾ ಈ ಒಂದು ಚಕ್ರದಾನಕ್ಕೆ ಇಲ್ಲಿಗೆ ವಿರಾಮ ಹೇಳೋಣ. ಧನ್ಯವಾದಗಳು ಮಿತ್ರರೇ. ಭಾರತಿ ಮೇಡಮ್ ಅವರು ಗಾಡಿಯಲ್ಲಿ ಜರ್ನಿ ಮಾಡ್ತಾ ಇದ್ರು, ನೋಡ್ತಾ ಇದ್ದಾರೆ. ಅನ್ಎಕ್ಸ್ಪೆಕ್ಟೆಡ್. ಉಮಾ ಮೇಡಮ್ ನಮಸ್ತೆ ಸರ್. ನಮಸ್ತೆ. ಈಗ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮ್ಯಾಮ್. ಅನ್ಮ್ಯೂಟ್ ಮಾಡ್ಕೊಂಡಿದೀನಿ ಸರ್. ಓಕೆ ಮಾತಾಡಿ. ಮಾಸ್ಟರ್ ಕೇಳಿಸ್ತಿದೀಯಾ? ಕೇಳಿಸ್ತಿದೀಯಾ? ಇದುವರೆಗೂ ಚಕ್ರ ಧ್ಯಾನ ಮಾಡಿಸಿದಂತ ವೆಂಕಟರಮಣ ಸರ್ಗೆ ಕೋಟಿ ಕೋಟಿ ಧನ್ಯವಾದಗಳು. ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ ಸರ್ ನೀವು. ನನ್ನ ಪ್ರಶ್ನೆ ಅಲ್ಲ, ಅವರ ಪ್ರಶ್ನೆ ಏನನ್ನೈತೆ ಕೇಳಬಹುದು. ಅದೇ ಹೇಳಿದ್ದ ಅವರಿಗೆ ಏನಾದ್ರೂ ಮಾಸ್ಟರ್ಸ್ಗೆ. ಓಕೆ.
ಮಾಸ್ಟರ್ಸ್ ಪ್ರಶ್ನೋತ್ತರ ಈಗ ಹ್ಯಾಂಡ್ ರೈಸ್ ಮಾಡಿ. ಮಂಜುಳಾ ಬಿ ಮಾತಾಡಿ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಇವತ್ತು ಸರ್ ಮಣಿಪುರ ಚಕ್ರ ಚೆನ್ನಾಗಿ ಫೀಲ್ ಆಗ್ತಿತ್ತು ಸರ್. ನಾನು ಅನ್ಕೊಂಡೆ ಸರ್ ಬೀಜಾಕ್ಷರ ಮಂತ್ರ ಇನ್ನು ಹೇಳಿಸ್ತಿಲ್ವಲ್ಲ ಅಂತ ನನ್ನ ಪಾಡಿಗೆ ನಾನು ಹೇಳ್ಕಂತ ಫಸ್ಟೇ ಹೇಳ್ಬಿಟ್ರಲ್ಲ ರಮ್ ಅಂತ. ಹಂಗಾಗಿ ಉಸಿರು ತಗಂತ ಉಸಿರು ಬಿಡ್ತಾ ನಾನು ರಮ್ ಅಂತ ಹೇಳ್ಕೊಂಡ್ ಮಾಡ್ತಾ ಇದ್ದೆ. ಚೆನ್ನಾಗಿ ಅದು ಆಕ್ಟಿವೇಟ್ ಆಗೋದು ಎಲ್ಲ ಗೊತ್ತಾಗ್ತಿತ್ತು ಸರ್. ಹೊಟ್ಟೆಯಿಂದ ಮೇಲ್ಗಡೆ ಅಂತಂದ್ರಲ್ಲ ಅದು ಫೀಲ್ ಆಯ್ತು ಸರ್. ಆ ಚಕ್ರ ಅದು ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ಪ್ರಾರಂಭದಲ್ಲಿ ನಾವು ಬೀಜಾಕ್ಷರನ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂದ್ರೆ ಮೊದಲು ನಮ್ಮ ದೇಹ ಆ ಮಣಿಪುರ ಚಕ್ರದಲ್ಲಿ ಗಮನ ಹರಿಸೋದಿಕ್ಕೆ ತಯಾರಾಗ್ಬೇಕು. ಏಕಾಏಕಿ ಬಂದು ಬೀಜಾಕ್ಷರ ಪ್ರಾರಂಭ ಮಾಡಿದ್ರೆ ಅದ್ರ ಹೆಚ್ಚಾಗಿ ನಮ್ಗೆ ಬೆನಿಫಿಟ್ ಸಿಗೋದಿಲ್ಲ. ಅದಕ್ಕೆ ಶ್ವಾಸನ ತಗೊಂಡು ಕನಿಷ್ಠ ಪಕ್ಷ ಇದು ನಾನು ಕಮ್ಮಿ ಹೇಳಿರೋದು 20 ಬಾರಿ ಶ್ವಾಸನ ತಗೊಳ್ತಾರೆ ಮೇಡಮ್ ಅವರೇ. 20 ಬಾರಿ ಶ್ವಾಸ ತಗೊಂಡು ಆಮೇಲೆ ನಿಧಾನವಾಗಿ ಮತ್ತೆ 20 ಬಾರಿ ಶ್ವಾಸ ತಗೊಳ್ತಾರೆ. ಆ ನಂತರ ನಾವು ಆ ಒಂದು ಬೀಜಾಕ್ಷರನ ಕೊಡ್ತೀವಿ. ಅದನ್ನ ಕನಿಷ್ಠ ಪಕ್ಷ ಒಂದೊಂದು ಬಾರಿಗೆ 20 ಬಾರಿ ಹೇಳಿ 60 ಬಾರಿ ಒಟ್ಟು 110 ಬಾರಿಗೆ ತಗೊಂಡ್ಬರ್ತಾರೆ. ಎಲ್ಲ ಉಸಿರು ತಗೊಳ್ಳೋದು ಉಸಿರು ಬಿಡೋದು. ನಮ್ಗೆ ಇಲ್ಲಿ 1 ಅವರ್ ಸಮಯ ಇರೋದು. ಆಗ್ಲೇ 45 ಮಿನಿಟ್ಸ್ ಆಯ್ತು ನಂದು. ಅದನ್ನ ನೋಡ್ಕೊಂಡು ನಾನು 5 ನಿಮಿಷ 4-2-6-2 ಆ ಇದ್ರಲ್ಲೇನೆ ಉಸಿರಾಟ ಆಡ್ತಾ ಇದ್ದೆ ಸರ್. ಗುರುಜಿ ಹೇಳ್ದಾಗ 4-2-6-2 ಹಂಗಾಗಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಮೊದಲು ಉಸಿರಾಟ ಕೊಡ್ತೀನಿ, ಆ ನಂತರ ಬೀಜಾಕ್ಷರನ ಕೊಡ್ತೀನಿ. ಆದ್ರೆ ನೀವು ಫೀಲ್ ಮಾಡ್ಕೊಳೋದೇ ನಮ್ಗೆ ಮುಖ್ಯ. ಆ ಫೀಲ್ ಮಾಡ್ಕೊಂಡು ಆಳವಾಗಿ ಧ್ಯಾನಕ್ಕೆ ಹೋಗ್ತಿರಲ್ಲ, ಆವಲ್ಲೇ ನಮ್ಗೆ ಅದು ಸಂಪೂರ್ಣವಾದ ಒಂದು ಬೆನಿಫಿಟ್ ಲಭಿಸೋದು. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ಥ್ಯಾಂಕ್ ಯು ಮಂಜುಳಾ ಮೇಡಮ್. ಪ್ರಭಾ ಮೇಡಮ್ ಮಾತಾಡಿ. ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ. ಇವತ್ತು ಮಣಿಪುರ ಚಕ್ರವನ್ನು ತುಂಬಾ ವಿವರವಾಗಿ ಮತ್ತು ಚೆನ್ನಾಗಿ ಅರ್ಥ ಆಗೋದಂತ ಹೇಳಿದ್ದು ಮತ್ತು ನಮಗೆ ಶಾಂತ ಸ್ಥಿತಿ ಸಿಕ್ಕದ್ದು, ಧ್ಯಾನ ಮಾಡಿಸಿದ್ದು ಒಳ್ಳೆಯದಾಗಿದೆ. ತುಂಬಾ ಧನ್ಯವಾದಗಳು. ಧನ್ಯವಾದ ಮೇಡಮ್. ಧನ್ಯವಾದ. ಅದು 21 ಸಲ ಗಟ್ಟಿಯಾಗಿ ಮತ್ತೆ 21 ಸಲ ಸಾವಕಾಶವಾಗಿ ಆಮೇಲೆ ಮೌನವಾಗಿ 21 ಸಲ ಹೇಳ್ಬೇಕಂತ ಹೇಳ್ತಾರ. ಅದಕ್ ಸಮಯ ಇಲ್ಲ ಬಿಡಿ, ನಾವು ಮನೆಯಲ್ಲಿ ಅದ್ ಮಾಡ್ಕೋಬಹುದು ಅಂತ ನನ್ನ ಅಭಿಪ್ರಾಯ. ಹೌದಾ? ಒಟ್ಟು ಮೇಡಮ್ ಅವರೇ 108 ಬಾರಿ ಮಾಡ್ಬೇಕಾಗತ್ತೆ. ಆ 108 ಬಾರಿ ಮಾಡೋದಕ್ಕೆ ನಮ್ಗೆ ಸಮಯ ಆಗೋದಿಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, 5 ಬಾರಿ ಮಾಡ್ತಾ ಬರ್ತೀನಿ. ಆಮೇಲೆ ಅದನ್ನ ಮಾಡ್ತೀನಿ. ಪ್ರಾರಂಭದಲ್ಲಿ ನಾನು ಬೀಜಾಕ್ಷರನ ಕೊಡೋದಿಲ್ಲ. ಅಲ್ಲಿ ನಮ್ಮ ದೇಹ ಅದಕ್ಕೆ ಅಣಿಯಾಗ್ಬೇಕು. ನಮ್ಮ ಸಂಪೂರ್ಣ ಜ್ಞಾನ ನಮ್ಮ ಮಣಿಪುರ ಚಕ್ರದ ಮೇಲೆ ಬರಬೇಕು. ಆ ನಂತರ ನಾವು ಅದನ್ನ ಬೀಜಾಕ್ಷರದೊಂದಿಗೆ ಮಾಡಿದಾಗ ಅದರ ಸಂಪೂರ್ಣ ಶಕ್ತಿ ನಮ್ಗೆ ಲಭಿಸ್ತದೆ. ಅದನ್ನ ನಾವು ಮಾಡ್ತೀವಿ, ಮನೆಯಲ್ಲಿ ಮಾಡ್ಕೊಳ್ಬೇಕು, ನಾವು ಮಾಡ್ಕೊಳ್ಬೇಕು. ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್. ಸುಭದ್ರಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ವೆಂಕಟರಮಣ ಸರ್. ತುಂಬಾ ಚೆನ್ನಾಗಾಯ್ತು ಮಣಿಪುರ ಚಕ್ರದ ಧ್ಯಾನ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನೀವು ಹೇಳೋವಾಗ ಫಾಸ್ಟ್ ಆಯ್ತು ಅನ್ನಿಸ್ತು. ಆಮೇಲೆ ಧ್ಯಾನ ಮಾಡ್ಸೋವಾಗ ಸರಿ ಇದೆ. ಮೊದ್ಲು ನೋಟ್ಸ್ ಬರ್ಕೊಳಕ್ಕೆ ಸ್ವಲ್ಪ ಫಾಸ್ಟ್ ಆಯ್ತು ಅನ್ನಿಸ್ತು. ಮಣಿಪುರ ಚಕ್ರದ್ದು ಅನುಭವನೂ ಆಯ್ತು. ಚೆನ್ನಾಗಾಯ್ತು, ಚೆನ್ನಾಗ್ ಮಾಡ್ಸಿದ್ರಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ನಾನು ನಿನ್ನೆ ಸಂಪೂರ್ಣವಾಗಿ ಕೊಟ್ಟಿದ್ದೆ, ಆ ಮಣಿಪುರ ಚಕ್ರದ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದೆ. ಅದಕ್ಕೆ ಸುಮ್ಮನೆ ಪುನರ್ಮನನ ಮಾಡಿಸ್ದೆ ಅಷ್ಟೇ. ನಾನು ಡೈರೆಕ್ಟ್ ಆಗಿ ಧ್ಯಾನಕ್ಕೆ ಬರೋಣ ಅಂತ ಅನ್ಕೊಂಡಿದ್ದೆ. ಅದು ಒಂದ್ಸರಿ ಅದನ್ನ ನೋಡ್ಕೊಂಡು ಆಮೇಲೆ ಧ್ಯಾನಕ್ಕೆ ಹೋಗೋಣ ಅಂತ ನಾನು ಪ್ರಾರಂಭ ಮಾಡಿದೆ ಅಷ್ಟೇ ಮೇಡಮ್. ಇಲ್ಲಾಂದ್ರೆ ನಿಧಾನ. ಧನ್ಯವಾದಗಳು. ಚೆನ್ನಾಗಾಯ್ತು ಎಲ್ರಿಗೂ. ಧನ್ಯವಾದ. ಕಮಲಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಾಯ್ತು ಇವತ್ತು. ನಂಗೆ ತುಂಬಾ ಕಾಲ್ ನೋವು, ಕೂತ್ಕೊಳ್ಳೋದು ತುಂಬಾ ಕಷ್ಟ. ಅದ್ರಲ್ಲೂ ಕೂತ್ಕೊಂಡು ಮಾಡ್ಕೊಂಡೆ. ತುಂಬಾ ಚೆನ್ನಾಗಾಯ್ತು. ನನಗೆ ಯಾವ್ದು ಅನುಭವಗಳೇನು ಅಂತದ್ದು ಆಗ್ಲಿಲ್ಲ, ಆದ್ರೆ ಮೈಯೆಲ್ಲ ವೈಬ್ರೇಷನ್ ಒಂಥರ ಚೆನ್ನಾಗಾಯ್ತು ಸರ್. ತುಂಬಾ ಥ್ಯಾಂಕ್ ಯು. ನಾನು ಪ್ರಾರಂಭದಲ್ಲೇ ಹೇಳ್ತಾ ಇದ್ದೆ, ನಮ್ಗೆ ಎಲ್ಲಿ ನೋವಿದೆಯೋ ಆ ನೋವನ್ನ ಅಲ್ಲಿ ಸರಿಯಾಗಿ ನಮ್ಮ ಗಮನನ ನೋಡ್ಕೊಂತ
ಈ ನೋವು ನಮಗೆ ಹೋಗ್ತಾ ಇದೆ ಅಂತ ಒಂದು ಫೀಲ್ ಮಾಡ್ಕೋಬೇಕಾಗತ್ತೆ. ಅದನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಅದು ಮಾಡ್ಕೊಂಡಿದ್ರೆ ನಿಮ್ಗೆ ಸ್ವಲ್ಪ ಆದಷ್ಟು ಅನುಕೂಲ ಆಗಿರೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮ್ಯಾಮ್ ಶ್ರೀನಿವಾಸ್ ಸರ್ ಮಾತಾಡಿ. ನಮಸ್ಕಾರ ಸರ್, ಚೆನ್ನಾಗಿತ್ತು, ಫೀಲಿಂಗ್ ಎಲ್ಲ ಚೆನ್ನಾಗಿತ್ತು. ಲಾಸ್ಟ್ ಕ್ಲಾಸಲ್ಲಿ ಯಾಕೋ ಗೊತ್ತಿಲ್ಲ, ತುಂಬಾ ಸುಸ್ತಾರಾಗಾಯ್ತು, ಏನಕ್ಕೆ ಅಂತ ಗೊತ್ತಿಲ್ಲ ಸರ್. ಇಲ್ಲ, ಅದು ಎನರ್ಜಿ ಬಂದಾಗ ನಮ್ಮ ದೇಹ ತಡ್ಕೊಳ್ಳೋ ಶಕ್ತಿ ಬೇಕು. ಯಾಕಂದ್ರೆ ನೀವು ಪಿರಮಿಡ್ ಅಲ್ಲಿ ಕುತ್ಕೊಂಡಿದ್ದೀರಾ. ನಾನ್ ನಿನ್ನೆ ಸ್ವಾಧಿಷ್ಠಾನ ಚಕ್ರ ಮಾಡಿದಾಗ ನಾನು ಪಿರಮಿಡ್ ಅಲ್ಲಿ ಕುತ್ಕೊಂಡು ನನಗೆ ಆ ಎನರ್ಜಿನ ಹಿಡಿಯೋದಕ್ಕೆ ಶಕ್ತಿ ಸಾಕಾಗಿಲ್ಲ. ಅದಕ್ಕೆ ಇವತ್ತು ಪಿರಮಿಡ್ ಬಂದ್ ಬಿಟ್ಬಿಟ್ಟು ಇಲ್ಲಿ ಕುತ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಆ ಶಕ್ತಿನ ಕಂಟ್ರೋಲ್ ಮಾಡ್ಕೋಬೇಕು ನಾವು. ಆ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಸಂಪೂರ್ಣವಾಗಿ ಆ ಶಕ್ತಿ ನಮ್ಮಲ್ಲೇ ಉಳಿಯುತ್ತೆ. ಅದು ಧ್ಯಾನ ಹೆಚ್ಚಾಗಿ ಮಾಡಿ ಆಮೇಲೆ ಪಿರಮಿಡ್ ಅಲ್ಲಿ ಕೂತ್ಕೊಂಡು ಈ ಚಕ್ರ ಧ್ಯಾನ ಮಾಡಿದ್ರೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ಬರುತ್ತೆ. ಅದರಿಂದಾನೇ ನಿಮ್ಗೆ ಸ್ವಲ್ಪ ಸುಸ್ತಾಗಿರೋದು. ಸ್ವಲ್ಪ ಧ್ಯಾನ ಜಾಸ್ತಿ ಮಾಡಿ ಚೆನ್ನಾಗಿ ಬರ್ತದೆ. ಸರಿ ಸರ್, ಸರಿ ಸರ್, ಥ್ಯಾಂಕ್ ಯು ಸರ್. ಮಾಲತಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಅಮ್ಮ. ಸೂಪರ್ ಇತ್ತು ಸರ್. ಮಣಿಪುರ ಚಕ್ರ ಧ್ಯಾನ ಭಾರಿ ಸೂಪರ್ ಇತ್ತು. ಒಂಥರ ವೈಬ್ರೇಷನ್, ಇಡೀ ದೇಹಕ್ಕೆ ವೈಬ್ರೇಷನ್ ಆದಂಗ ಆಗ್ತದು. 45 ನಿಮಿಷ ಹೆಂಗ್ ಹೋತು ಅಂತ ಗೊತ್ತಾಗ್ಲಿಲ್ಲ ಇವತ್ತು, ಅಷ್ಟು ಸೂಪರ್ ಇತ್ತು. ಆಮೇಲೆ ಇನ್ನೊಂದು, ಸ್ನಾನ ಮಾಡಿ ಯಾಕ ಯೋಗ ಮಾಡ್ಬೇಕು? ಅಲ್ಲ, ಮತ್ ನಾ ಹಂಗ ಮಾಡ್ತೀನಿ, ಅದಕ್ಕೆ ಕೇಳಿದೆ ಮೇಡಮ್. ಇಲ್ಲ, ಪರವಾಗಿಲ್ಲ, ನೀವು ಕೇಳಿದ್ ಒಳ್ಳೇದೇ. ನಾವು ಧ್ಯಾನ ಮಾಡ್ಬೇಕಾದ್ರು ಇಲ್ಲ ಯೋಗಾಸನ ಮಾಡ್ಬೇಕಾದ್ರು ಏನ್ ಮಾಡ್ತೀವಿ ಅಂದ್ರೆ ಹಂಗೆ ಬಂದು ಕುತ್ಕೊಂತೀವಿ. ಅದು ತಪ್ಪಾಗತ್ತೆ. ನಮ್ಮ ದೇಹ ಫ್ರೆಶ್ ಆಗಿರ್ಬೇಕು. ಈಗ ದೇವ್ರ ಮನೆಗೆ ಹೋಗಿ ದೇವ್ರ ಪೂಜೆ ಮಾಡ್ತೀವಲ್ಲ, ಹಾಗೆ ಹೋಗ್ತೀರಾ? ಹೋಗಲ್ಲ ತಾನೆ. ಹಂಗಿರುವಾಗ ಇದು ನಮ್ಗೆ ಅದೇ ಒಂದು ದೇವರ ಸಮಾನ ತಾನೆ. ಧ್ಯಾನ ಅನ್ನೋದು ನಮ್ಗೆ ಮುಕ್ತಿ ಕೊಡುವಂತದ್ದು, ನಮ್ಗೆ ಒಳ್ಳೆ ಪ್ಲೇಸ್ ಕರ್ಕೊಂಡು ಹೋಗುವಂತ. ಅದನ್ನ ಮಾಡ್ಬೇಕಾದ್ರೂ ನಾವೇನ್ ಮಾಡ್ಬೇಕು? ಪರಿಶುದ್ಧವಾಗಿ, ದೇಹ ಶುದ್ಧಿಯಾಗಿ, ಮನಃಶುದ್ಧಿಯಾಗಿ, ಏಕಾಗ್ರತೆಯಿಂದ ಬಂದು ಮಾಡಿದ್ರೆ ಅದ ಸಂಪೂರ್ಣ ಫಲ ನಮಗ್ ಸಿಗ್ತದೆ. ಅದು ಗೊತ್ತಿತ್ತು ಸರ್, ಆದ್ರೆ ಯೋಗಾತ್ ಗೊತ್ತಿತ್ತಿದ್ರೆ. ಯಾಕಂದ್ರೆ ಯೋಗ ಮಾಡಿದ್ಕೊಂಡು ಬೆವರು ಬರ್ತಂತ ಆಮೇಲೆ ಸ್ನಾನ ಮಾಡ್ತಿದ್ವಿ. ನೀವು ಅಲ್ಲ, ಮತ್ತೆ ಇನ್ನೂ ಒಂದಿಬ್ರು ಅಂದಿದ್ರು, ಅದನ್ನ ಕ್ಲಿಯರ್ ಮಾಡ್ಕೊಂಡೆ ಸರ್. ನಾ ಹಂಗ ಮಾಡ್ತಿದ್ದೆ. ಮಾಡಿದ್ರೆ ಒಳ್ಳೇದು. ಓಕೆ ಓಕೆ, ಸೂಪರ್ ಇತ್ತು ಇವತ್ತು ಸರ್. ಶ್ರೀಚಕ್ರದ ಪೂಜೆನೇ ನಮ್ಮ ದೇಹದಲ್ಲಿ ಅನ್ವಯಿಸ್ಕೊಂಡು ಮಾಡಿಸ್ತಾರೆ. ಅದರಿಂದ ನಾವು ಸ್ನಾನ ಮಾಡಿ ಮಾಡೋದು ಉತ್ತಮ ಅಂತ ನಾವು ಎಲ್ಲ ಕಲ್ತಿದ್ವಿ. ಹೌದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ರಚನಾ ಇದು ನಾವ್ ಈ ಗ್ರೂಪಿಗೆ ಹೊಸಬ್ರು. ಇದು ವಾಟ್ಸ್ಆಪ್ ಗ್ರೂಪ್ ಹೆಂಗೆ ಸರ್? ನಾವ್ ಯೂಟ್ಯೂಬ್ ಇಂದ ಜಾಯ್ನ್ ಆಗಿದ್ದು. ಟೈಮಿಂಗ್ ಏನು ಅಂತ ಗೊತ್ತಿಲ್ಲ. ಒಂದ್ ಸ್ವಲ್ಪ ಗ್ರೂಪ್ ಲಿಂಕ್ ಹಾಕ್ತೀರಾ ಸರ್? ಮೇಡಮ್, ನಿಮ್ ನಂಬರ್ ಕಳ್ಸಿ. ನಂಬರ್ ನಮ್ಮ ಮೇಡಮ್ ಅವರು ಆ ನಂಬರ್ ನ ಲಿಂಕ್ ಮಾಡ್ತಾರೆ. ಆ ಲಿಂಕ್ ಮಾಡಿಕ್ಕೆ ಆಮೇಲೆ ನಿಮ್ಗೆ ಪ್ರತಿಯೊಂದು ನಿಮ್ಗೆ ಮೆಸೇಜ್ ಬರ್ತದೆ. ನಿಮ್ ನಂಬರ್ ನ ಅವ್ರಿಗೆ ಕಳ್ಸಿ. ಸರ್, ಅವರು ಮಂಜುಳಾ ಮೇಡಮ್ಗೂ ಬರ್ತಿಲ್ವಂತೆ ಸರ್. ಮೇಡಮ್, ಮಂಜುಳಾ ಮೇಡಮ್ಗೂ ಕೂಡ ಬರ್ತಿಲ್ವಂತೆ ಸರ್. ಅದು ಇಲ್ವಲ್ಲ, ಬರ್ತಾ ಇದೆಯಲ್ಲ, ಯಾಕೆ? 11:30 ಕ್ಲಾಸ್ ಬರ್ತಿಲ್ಲಂತೆ. ಅದು ಬರ್ತಿಲ್ಲಂತೆ ಸರ್ ಅವ್ರಿಗೆ. ಭಾರತಿ ಯಾರು? ಬಿ ಮೇಡಮ್. ಮಂಜುಳಾ ಮೇಡಮ್ ಅವರಾ? ಹಾ, ಇಲ್ಲ, ಅವ್ರು ಬರ್ತಾ ಇದೆಯಲ್ಲ, ಅವರೇ ನಮ್ಗೆ ಇದೆಲ್ಲ ಕಳಿಸ್ತಾರ. ನೋಡಿ, ಆ ನಂಬರ್ ತಗೊಳ್ಳಿ ಅವ್ರದ್ದು. ಒಂದ್ಸರಿ ಆಡ್ ಮಾಡಿ ನಮ್ ಗ್ರೂಪ್ಗೆ. ರಚಿತಾ ಮೇಡಮ್, ನೀವು ನಂಬರ್ ಕೊಡಿ. ಸರ್ ಚಾಟ್ ಅಲ್ಲಿ ಹಾಕಿದೀವಿ, ನಂಬರ್ ಹಾಕಿದೀನಿ. ಮೇಡಮ್ ನೋಡಿ, ನೋಡ್ಕೊಳ್ಳಿ, ಅದನ್ನ ನೋಡ್ಕೊಂಡು ಆಡ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಆಡ್ ಮಾಡಿ. ಎಷ್ಟು ದಿನ ಆಯ್ತು ಮೇಡಮ್ ನಿಮ್ ಬಂದು? ನಾವು ಈಗ ಒಂದ್ 3 days ಇಂದ ಕ್ಲಾಸ್ ಯೂಟ್ಯೂಬ್ ಇಂದ ಜಾಯ್ನ್ ಆಗಿದ್ದು. 1 month ಇಂದ ಮಾಡ್ತಾ ಇದ್ವಿ ಮೆಡಿಟೇಷನ್, ಬೇರೆ ಬೇರೆ ನೋಡ್ಕೊಂಡು. ಅಂತ ಲಿಂಕ್ ಸಿಕ್ತಲ್ಲ, ಚೆನ್ನಾಗ್ ಅನ್ನಿಸ್ತು, ಅದಕ್ಕೆ ಜಾಯ್ನ್ ಆಗ್ತಾ ಇದೀನಿ. ಸರಿ ಮೇಡಮ್, ಆಯ್ತು. ನಿಮ್ ಲಿಂಕ್ ಮಾಡ್ತಾರೆ, ಆಮೇಲೆ ನೀವು ಕಂಟಿನ್ಯೂ ಮಾಡಿ. ಸರಿ ಸರ್, ಥ್ಯಾಂಕ್ ಯು. ಉಮಾದೇವಿ ಮೇಡಮ್ ನಮಸ್ತೆ, ಮಾತಾಡಿ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಅಮ್ಮ. ನಮಸ್ತೆ ಸರ್. ಸರ್, ಇದು ಮಣಿಪುರಿ ಚಕ್ರ ನನಗೆ ತುಂಬಾ ಅವಶ್ಯಕತೆ ಅನ್ಸುತ್ತೆ ಸರ್. ನಂಗೆ ಹೊಟ್ಟೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ, ವೆಯ್ಟ್ ಲಾಸ್ ಆಗೋದಕ್ಕೆ. ಸ್ವಲ್ಪ ಹೊಟ್ಟೆಯಿಂದ ಸ್ವಲ್ಪ ಊಟ ಮಾಡಿದ್ರೆ ಸ್ವಲ್ಪ ಬೇಗ ಜೀರ್ಣ ಆಗಲ್ಲ. ಈ ತರ ಸ್ವಲ್ಪ ಹೊಟ್ಟೆ ಸಮಸ್ಯೆ ಸ್ವಲ್ಪ ಇದೆ ಸರ್ ನನಗೆ. ಅದಕ್ಕೋಸ್ಕರ ಇದನ್ನ ನಾನು ನೈಟ್ ಧ್ಯಾನ ಮಾಡ್ತೀನಲ್ಲ ಸರ್, ಅವಾಗ ಇದು ಮಾಡ್ಬೋದಾ ಸರ್? ಇದು ಓಕೆ. ಸಂಜೆ 6 ಗಂಟೆ 6:30 ಈ ಒಂದು ಧ್ಯಾನ ಮಾಡಿ. 6:30 ಪಾರ್ಕ್ ಅಲ್ಲಿ ಇರ್ತೀನಲ್ಲ ಸರ್ ನಾನು. ಬನ್ನಿ, ಮನೆಗ್ ಬನ್ನಿ. ಮನೆಗ್ ಬರೋದು 7:30 ಆಗುತ್ತೆ ಸರ್. ನಾನು
7 ಗಂಟೆ ಮೇಲೆ ರಿಲ್ಯಾಕ್ಸ್ ಮತ್ ಮನೆ ಮಾಡ್ಕೊಂಡು, ಅಡಿಗೆ ಅದು ಇದು ಅನ್ನೋಷ್ಟೊತ್ತಿಗೆ 10 ಗಂಟೆ ಆಗೋಗ್ಬಿಡುತ್ತೆ. ಯಾಕೆ ಅದಕ್ಕೆ ಊಟ ಮಾಡಿದ ನೈಟ್ ತಕ್ಷಣ ಮಾಡಕ್ ಹೋಗ್ಬೇಡಿ. ಅಲ್ಲ, ಊಟ ಮಾಡಿದ ತಕ್ಷಣ ಮಾಡಬೇಡಿ, ಆಯ್ತು ಅದು ಸರ್. ಒಳ್ಳೇದಲ್ಲ. ಊಟಕ್ಕೆ ಮುಂಚೆ, ಊಟಕ್ಕೆ 1 ಅವರ್ ಮುಂಚೆ ನೀವು ಈ ಧ್ಯಾನ ಮಾಡಬಹುದು. ಅಲ್ಲ ಸರ್, ನಾ 11:30 ಧ್ಯಾನ ಕುತ್ಕೊಂತೀನಿ ಸರ್, ಎಲ್ಲ ಮುಗಿಸ್ಕೊಂಡು 11:30 ಕುತ್ಕೊಂತೀರಲ್ಲ, ಅವಾಗ ಮಾಡಬಹುದಾ ಇದನ್ನ ಅಂತ ಕೇಳಿದೆ ಸರ್. ಮಾಡ್ಬೋದು, ಹೊಟ್ಟೆ ಬೇಗ ಖಾಲಿ ಆಗುತ್ತೆ. ಅದಕ್ಕೆ ಶಕ್ತಿ ಆ ನೈಟ್ ಮಲ್ಕೊಳ್ಳುವಾಗ ಈ ಒಂದು ಧ್ಯಾನನ ಮಾಡೋದಿಲ್ಲ, ಚಕ್ರ ಧ್ಯಾನ. ಅದಕ್ಕೆ ಬೇರೆ ಧ್ಯಾನ ಇದೆ, ಅದನ್ನ ಮಾಡಿದ್ರೆ ಆರಾಮಾಗಿ ನಿದ್ದೆ ಬರ್ತದೆ. ಸೂಕ್ತವಾದ ಸಮಯ ಯಾವ್ದು ಸರ್ ಇದಕ್ಕೆ? ಬೆಳಗ್ಗೆ ಮತ್ತೆ ಸಂಜೆ, ಬೆಳಗ್ಗೆ ಮತ್ತೆ ಸಂಜೆ. ಬೆಳಿಗ್ಗೆ ಎಲ್ಲ ಆಗುತ್ತೆ ಸರ್, ನಿಮ್ದು ಯೋಗ ಮಾಡಿ ಪ್ರೋಗ್ರಾಮ್ ಮಾಡೋ ಎಲ್ಲ ಮಾಡಿ 9:30 ಆಗುತ್ತೆ. 9 ಎಲ್ಲ 11:30 ಬೇಗ ಬೇಗ ರೆಡಿ ಆಗ್ಬೇಕು. ಮೇಡಮ್, ಸ್ವಾಧ್ಯಾಯ ನಡೀತಾ ಇರ್ತದೆ, ಆವಾಗ ಒಂದ್ ಸ್ವಲ್ಪ 10 ನಿಮಿಷ ಮಾಡ್ಕೋಬಹುದು. ಇದೇನ್ ಜಾಸ್ತಿ ಹೊತ್ತು ಸಮಯ ತಗೊಳಲ್ಲ. ವಿವರಣೆ ಕೊಟ್ಟಾಗ ಜಾಸ್ತಿ ಸಮಯ ತಗೊಳತ್ತೆ, ಬರೀ 10 ನಿಮಿಷದಲ್ಲಿ ಮುಗಿಸ್ಬೋದು. ಹಾ ಸರಿ. ಅವಾಗ ಇದು ವಿವರಣೆ ಇರಲ್ಲ, ಬರೇ ಬೀಜಾಕ್ಷರ ಮಂತ್ರ ಒಂದು ಹೇಳ್ಕೊಂತ ಕುತ್ಕೋಬೇಕಾಗತ್ತೆ, ಮುದ್ರೆ ಹಾಕೊಂಡು. ರೆಕಾರ್ಡಿಂಗ್ ಇರ್ತದಲ್ಲ, ರೆಕಾರ್ಡಿಂಗ್ ಹಾಕೊಳ್ಳಿ, ಒಂದ್ ಅರ್ಧ ರೆಕಾರ್ಡಿಂಗ್ ಹಾಕೊಂಡು ಕೂತ್ಕೊಂಡು ನೀವು ಮಾಡ್ಕೊಳ್ಳಿ. ಹಾ ಓಕೆ ಸರ್, ಓಕೆ ಓಕೆ. ಒಂದು 2 ಗಂಟೆಗೆ ಮಾಡ್ಬೋದು. ಬಾಯ್ ಬಾಯ್. ಬೇಡ ಮೇಡಮ್, ಮಧ್ಯಾಹ್ನ ಬೇಡ. ಚಕ್ರ ಮಧ್ಯಾಹ್ನ ಧ್ಯಾನ ಬೇಡ. ಮಾತ್ರ ಮಧ್ಯಾಹ್ನ ದಯವಿಟ್ಟು ಬೇಡ. ಮತ್ತೆ ಯಾವ ಟೈಮ್ ಸರಿ ಸರ್ ಹಂಗಾರೆ? ಬೆಳಗ್ಗೆ ಸಂಜೆ. ಬೆಳಿಗ್ಗೆ ಸಂಜೆ. ಓಕೆ ಸರ್. ನಿಮ್ಗೆ ಅನುಕೂಲ ಆಗುತ್ತೆ ಅಷ್ಟೇ. ನಾನ್ ಹೇಳ್ಬೋದು ಯಾವಾಗ ಬೇಕಾದ್ರೆ ಅವಾಗ ಮಾಡ್ಕೊಳ್ಳಿ ಅಂತ, ಬಟ್ ಅದ ಒಂದು ಬೆನಿಫಿಟ್ ಸಿಗ್ಬೇಕಾದ್ರೆ ಆ ಒಂದು ಸಮಯ ತುಂಬಾ ಸೂಕ್ತ. ಅದು ದೊಡ್ಡವ್ರು ಹೇಳಿದ್ದಾರೆ. ಅಲ್ಲ ಸರ್, ಟಿಫನ್ ನಾವು ಮಾಡಕ್ಕಿಂತ ಮುಂಚೆ ಪಾಲಿಸ್ಕೊಂಡಿದ್ದೀವಿ. ಮಾಡ್ಬೋದಾ ಸರ್? ಟಿಫನ್ ಮಾಡಕ್ಕಿಂತ ಮುಂಚೆ 9 ಗಂಟೆ ಆದ್ಮೇಲೆ 10-10:30 ಒಳಗೆ ಅವಾಗ ಮಾಡ್ಕೊಳ್ಳಿ. ಮಾಡೋದು. ಸಂಜೆ ಪಾರ್ಕ್ ಹೋಗಕ್ಕಿಂತ ಮುಂಚೆ ಮಾಡ್ಬಿಡೋದು. ಹಾ ಸರಿ, ಹಂಗೆ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ಮಾಡ್ತೀನಿ ಸರ್. ಮಂಜುಳಾ ಮೇಡಮ್ ಮಾತಾಡಿ. ಮೇಡಮ್ ನಾನು ಆಗ್ಲೇ ಮಾತಾಡ್ದೆ. ಅಲ್ಲ, ಅವ್ರು ಮಾತಾಡಿದ್ದಾರೆ. ಇನ್ಯಾರ್ದಿಲ್ಲ ಕ್ವಶನ್? ಇನ್ಯಾರ್ದಿಲ್ಲ ಅಂದ್ರೆ ಸರಿ, ಎಲ್ಲಾರ್ಗು ಅರ್ಥ ಆಗಿದೆ. ಏನ್ ಕಮ್ಮಿ ಇದ್ದಾರೆ ಇವತ್ತು, ಪರವಾಗಿಲ್ಲ. ಅರ್ಥ ಆದವ್ರು ಮಾತಾಡ್ತಾರೆ, ಇಲ್ಲ ಎಲ್ಲಾರ್ಗು ಗೊತ್ತಿದೆ ಅಂದ್ರೆ ನೆಕ್ಸ್ಟ್ ಟೈಮು ಇನ್ನೊಂದು ಚಕ್ರ ಧ್ಯಾನ ಮಾಡ್ಸಕ್ ಮುಂಚೆ ನಾನು ಇವತ್ತೇನ್ ಹೇಳಿದ್ದೀನಿ, ಆ ಮುದ್ರೆ, ಆ ಒಂದು ಮಂತ್ರ ಮತ್ತೆ ಟೈಮಿಂಗು ಮತ್ತೆ ನಾನು ಕೇಳ್ತೀನಿ. ಕೇಳಿದಾಗ ಹೇಳಿದ್ರೆ ಮತ್ತೆ ಮುಂದುವರಿಸ್ತೀನಿ. ಈಗ 3 ಆಗಿದೆ, ಇನ್ನ 4 ಇದೆ. 4 ಇನ್ನ ಚಕ್ರಗಳಿದಾವೆ ಬ್ಯಾಲೆನ್ಸು. 3 ಚಕ್ರಗಳು ಮಾತ್ರ ಹೇಳಿದ್ದೀನಿ. ಈ 3 ಚಕ್ರಗಳು ತುಂಬಾ ಮುಖ್ಯವಾದಂತಹ ಚಕ್ರಗಳೇ. ಇದು ತಳಪಾಯ, 1ನೇದು ಬೇಸು, ನೆಕ್ಸ್ಟ್ ಗೋಡೆ. ಅದಾದ ಮೇಲೆ ಟಾಪ್ ಲೆವೆಲ್ ಬರ್ತದೆ, ಅದು ನಮ್ಮ ಹೃದಯ ಚಕ್ರ. ಭಾರಿ ಅದ್ಭುತವಾದಂತ ಚಕ್ರ ಹೃದಯ ಚಕ್ರ, ನಮ್ಮನ್ನ ರಕ್ಷಣೆ ಮಾಡುವಂತ ಚಕ್ರ. ಅದು ನೆಕ್ಸ್ಟ್ ಅಯಗ್ರೀವ. ಕೆಲವರು ಹೇಳ್ತಾರೆ ಅದಕ್ಕೆ ದೇವ್ರು ಯಾರು ಅಂದ್ರೆ ಅಯಗ್ರೀವ ಅಂತ ಹೇಳ್ತಾರೆ, ಗಾಳಿ. ಆ ರೀತಿಯಾಗಿ ಹೋಗ್ತಾರೆ. ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಇದಕ್ಕೆ ಸೂರ್ಯ, ಈ ಮಣಿಪುರ ಚಕ್ರಕ್ಕೆ ಸೂರ್ಯ, ನೆನಪಿದೆ ತಾನೆ? ಆಮೇಲೆ ಮೂಲಾಧಾರ ಚಕ್ರಕ್ಕೆ ವರಹ. ಒಂದೊಂದು ನೆನಪು ಮಾಡ್ಕೊಂತ ಬರ್ತಾ ಇರ್ಬೇಕು. ನಾನು ಅದನ್ನ ಕೇಳ್ತೀನಿ, ಅದು ಹೇಳಿದಾಗ ಮುದ್ರೆ ಹೇಳ್ತಾ ಇದ್ದೀರಾ, ಕರೆಕ್ಟ್ ಮೇಡಮ್, ಮುದ್ರೆ ಹೇಳ್ತಾ ಇದ್ದೀರಾ. ಈಗ ನೆಕ್ಸ್ಟ್ ನಾನು ಅನಾಹತ ಚಕ್ರ, ಹೃದಯ ಚಕ್ರಕ್ಕೆ ಬರ್ತೀನಿ. ಅದಕ್ಕೆ ಮುಂಚೆ ನೆಕ್ಸ್ಟ್ ಫ್ರೈಡೆ ಮಾಡೋಕ್ಕಿಂತ ಮುಂಚೆ ಇದನ್ನ ಸಂಪೂರ್ಣವಾಗಿ ಆ ಒಂದು ವಿವರಣೆನ ಗುರುವಾರ ಕೇಳ್ತೀನಿ. ಹೇಳಿದಾಗ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತ ಗೊತ್ತಾದಾಗ ಆ ಒಂದು ಬೆನಿಫಿಟ್ ಸಂಪೂರ್ಣ ನೀವು ಪಡಿತೀರಾ ಅನ್ನೋ ನಂಬಿಕೆ ನಮಗೂ ಬರ್ತದೆ. ನಾವ್ ಹೇಳಿದ್ದಕ್ಕೂ ಸಾರ್ಥಕ ಆಗುತ್ತೆ. ಸರಿ, ಇನ್ನೇನು ಕ್ವಶನ್ ಇಲ್ಲ ತಾನೆ? ಓಕೆ ಮೇಡಮ್. ಯಾರು ಕ್ವಶನ್ ಹೊಸಬ್ರು ಯಾರನ್ನ ಇದ್ದಾರಾ? ವೇದಾವತಿ ಇವಾಗ ಬಂದ್ರು ಮೇಡಮ್. ಒಟ್ನಲ್ಲಿ ಇವತ್ತೇನು ಆಶ್ಚರ್ಯ, ಏನು ಯಾರು ಹೊಸರು ಮಾತಾಡೋರೇ ಇಲ್ವಾ? ಎಲ್ಲಾರ್ಗು ಅರ್ಥ ಆಗಿದೆ ಅಂತ ಕಾಣುತ್ತೆ ಮೇಡಮ್. ವೇದಾವತಿ ಅಮ್ಮ ನಮಸ್ತೆ, ಮಾತಾಡಿ, ಅನ್ಮ್ಯೂಟ್ ಆಗಿದೆ. ನಮಸ್ತೆ ಯಶೋದಾ ಮೇಡಮ್. ಸರ್ ನಮಸ್ತೆ. ವೆಂಕಟರಮಣ ಸರ್ ನಮಸ್ತೆ. ನಮಸ್ತೆ. ಸರ್, ಈ ಚಕ್ರ ಧ್ಯಾನ ಸೀನಿಯರ್ ಸಿಟಿಜನ್ಸ್ ಮಾಡಬಹುದಾ? ಯಾಕೆ ಮೇಡಮ್ ಕೇಳ್ದೆ. ಸೀನಿಯರ್ ಸಿಟಿಸನ್ಸ್ ಆದ ತಕ್ಷಣ ಅವರು ದೇವ್ರನ್ನ ನೆನ್ಸಲ್ವಾ?
ಪೂಜೆ ಅಲ್ಲ ಮಾಡಲ್ವಾ? ಸರ್ ದೇವ್ರ ಅವಾಗ ಆರೋಗ್ಯ ಜಾಸ್ತಿ ಬೇಕಾಗಿಲ್ವಾ? ನೆನ್ಸ್ತೀವ ಅವಾಗ ಆರೋಗ್ಯ Senior ಬೇಕಾಗಿಲ್ವಾ? ಅಲ್ಲ ಅದು ಚಕ್ರಗಳು ಆ ಏಜ್ ಅಲ್ಲಿ ಆಕ್ಟಿವ್ ಆಗ್ತವ, ಚಕ್ರ ಧ್ಯಾನ ಮಾಡಬಹುದಾ ಅಂತ ಕೇಳ್ದೆ. 100% ಮಾಡ್ಬೋದು. ಸರ್ ನಮಗೆ ಚಕ್ರ ಧ್ಯಾನಕ್ಕೆ ವಯಸ್ಸಿಲ್ಲ. ನೀವು ಮಹಾವತಾರ್ ಫೌಂಡೇಶನ್ ಅಲ್ಲಿ ಮೊನ್ನೆ ಒಂದ್ಸಾರಿ ನಮ್ಮ ಫೌಂಡೇಶನ್ ಬಂದು 108 years ಅವ್ರು. ಹಾ ಅವ್ರು ಗಮನಿಸಿದೀರ ಅವ್ರನ್ನ? ಅವ್ರು ಪ್ರತಿದಿನ ಮಾಡ್ತಾರೆ 108 years ಅವ್ರಿಗೆ. ಸರಿ ಅವ್ರು ಸರಿ ಹೇಳೋದಷ್ಟೇ, ಧ್ಯಾನ ಮುಖ್ಯ, ನಮಗೆ ವಯಸ್ಸಾದಂಗೆಲ್ಲ ಧ್ಯಾನ ಮುಖ್ಯ ಅಂತ ಹೇಳ್ತಾರೆ. ಧ್ಯಾನ ಮಾಡ್ತೇನೆ. ಅಯ್ಯೋ ಟೈಮ್ ಸಿಕ್ಕಾಗೆಲ್ಲ ಕುತ್ಕೊಂಡ್ಬಿಡ್ತೀನಿ ಸರ್, ಅದೇನ್ ತೊಂದ್ರೆ ಇಲ್ಲ. ಚಕ್ರ ಧ್ಯಾನನೂ ಮಾಡ್ತಾರೆ ಅವ್ರು. ಓಕೆ ಮ್ಯಾಮ್, ಥ್ಯಾಂಕ್ ಯು ಸರ್. ಮಹೇಶ್ ಅಂತ ಇದ್ದಾರೆ ಸರ್ ಇನ್ನೊಬ್ರು. ಮಹೇಶ್ ಸರ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಸರ್ ನಾನು ಇವತ್ತು ಸ್ವಲ್ಪ ಅಲಾರಾಮ್ ಕೈ ಕೊಟ್ಟಿದ್ದಕ್ಕೆ ಸ್ವಲ್ಪ ಲೇಟಾಗಿ ಜಾಯಿನ್ ಮಾಡಿದೆ ಸರ್. ಅದಕ್ಕೋಸ್ಕರ ಯೂಟ್ಯೂಬಲ್ಲೇ ಯೂಟ್ಯೂಬ್ ಲಿಂಕ್ ಕೊಟ್ಟರೆ ಅದನ್ನ ಪುನಃ ಇಲ್ಲಿ ಮಾಡ್ತೀನಿ ಸರ್ ಮನೆಯಲ್ಲಿ. ಓಕೆ, ಕೊಡ್ತಾರೆ. ನೀವು ಈ ಬ್ಯಾಚ್ ಅಲ್ಲಿ ಇದ್ದೀರಿ ತಾನೆ? ಹಾ ಸರ್, ಈ ಬ್ಯಾಚ್ ಅಲ್ಲಿ ಇದೆ ಸರ್. ನಾನು ಇವತ್ತೇ ಜಾಯಿನ್ ಮಾಡಿರೋದು. ಇವತ್ತು ನಿನ್ನೆ ನೈಟ್ ಇನ್ಫಾರ್ಮೇಶನ್ ಕೊಟ್ಟರಲ್ಲ ಸರ್, ಅದಕ್ಕೋಸ್ಕರ ಇವತ್ತು ಜಾಯಿನ್ ಮಾಡಿದೆ ಸರ್. ಸರ್ ನಿಮ್ ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಸರ್, ನಮ್ಮ ಯಶೋಧ ಮೇಡಮ್ ಅವರು ನಂಬರ್ ಲಿಂಕ್ ನ ಮಾಡ್ತಾರೆ. ಹಾ ಇದ್ರಲ್ಲಿ ಬರುವಂತದ್ದು ನಿಮಗೆ ಎಲ್ಲಾನು ಕಂಪ್ಲೀಟ್ ಆಗಿ ಬರುತ್ತೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಕಿದ್ದೀನಿ ಸರ್ ಆಲ್ರೆಡಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ಸರ್. ಯಶೋಧ ಮೇಡಮ್ ಅವರೇ ಒಂದ್ಸರಿ ನೋಡ್ಬೇಡಿ ಅವ್ರ ಲಿಂಕ್ ನ ನಮ್ಮ ಒಂದು ಗ್ರೂಪ್ ಗೆ ಆಡ್ ಮಾಡಿ. ಯಾರ್ಯಾರು ಹೊಸಬ್ರು ಸೇರಿದ್ದಾರೆ ಅವ್ರಿಗೆಲ್ಲ ಹಾಕಿ ನೋಡಿ ಸರ್. ಇದು ಇನ್ನೊಂದು ಕೆಲಸ ಮಾಡ್ತಾರೆ, ಒಂದೇ ಮೊಬೈಲ್ ನ ಒಂದ್ 4-5 ಜನ ಕೂತ್ಕೊಂಡು ಇದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಧ್ಯಾನ ಮಾಡ್ತಾ ಇರ್ತಾರೆ. ಆತರ ಮಾಡೋದಕ್ಕೂ ಅನುಕೂಲ ಇದೆ ಇಲ್ಲಿ. ಹೊಸಬ್ರು ಬಂದರು ತಿಳ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಡೆಯುವಂತ ಒಂದು ಕಾರ್ಯಕ್ರಮಗಳಲ್ಲಿ ಧ್ಯಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದು ಈ ಬ್ಯಾಚ್ ಅಲ್ಲಿ. ನಾವು 1 ಗಂಟೆ ಕಾಲ ಧ್ಯಾನಕ್ಕೆ ಅವಕಾಶ ಕೊಡ್ತೀರಿ. ಆಮೇಲೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ತಾ ಬರ್ತೀವಿ. ಇವತ್ತು ನಮ್ಮ ಆತ್ಮ ಬಂಧುಗಳಿಗೆ ಕ್ವಶನ್ನೇ ಇಲ್ಲ ಅನ್ಕೊಂಡಿದೀನಿ. ಅಷ್ಟು ಚೆನ್ನಾಗಿ ಧ್ಯಾನ ಮಾಡಿದ್ದಾರೆ, ಅದ್ಭುತವಾಗಿ ಎಲ್ಲ ತಿಳ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಸರ್ ಏಂಜಲ್ ಇಲ್ವಲ್ಲ ಅದಕ್ಕೆ ಸರ್. ಇಲ್ಲ ಸರ್, ಆಮೇಲೆ ಬರೋದಾ ಸರ್ ಆಮೇಲೆ ಕೆಲವ್ರು ರಿಯಾಕ್ಷನ್ಸ್ ನೋಡಿದ್ನಲ್ಲ, ಬಹಳ ಎಫೆಕ್ಟಿವ್ ಇದೆ ಅನ್ಸುತ್ತೆ ಸರ್. ಓಕೆ, ಇಲ್ಲ ಎಲ್ಲಾ ಧ್ಯಾನಸ್ಥರು, ಧ್ಯಾನ ಬಂಧುಗಳು ತುಂಬಾ ಅದ್ಭುತವಾಗಿ ಧ್ಯಾನ ಮಾಡ್ತಾರೆ ನಮ್ಮ ಒಂದು ಈ ಬ್ಯಾಚ್ ಅಲ್ಲಿ. ನಿಜವಾಗ್ಲೂ ಹೇಳ್ತೇನೆ, ಇಂತ ಒಂದು ನಮಗೆ ಮಿತ್ರರು ಸಿಕ್ಕಿರೋದು ನಮ್ಮ ಅದೃಷ್ಟ. ಅಷ್ಟು ಸಂಪೂರ್ಣವಾಗಿ ಧ್ಯಾನದ ಬಗ್ಗೆ ಯೋಚನೆ ಮಾಡ್ತಾರೆ, ಧ್ಯಾನನೂ ಮಾಡ್ತಾರೆ. ಅದಕ್ಕೆ ಇಂಥ ಬ್ಯಾಚ್ ಅಲ್ಲಿ ನೀವು ಸೇರಿದ್ದೀರಾ. ನೀವು ಅವರಲ್ಲಿ ಮುಂದುವರಿಸಿ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಅದ್ಭುತವಾಗಿರ್ತದೆ. ಬನ್ನಿ ಮಹೇಶ್ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ಅದು ಅಪಾನ ವಾಯು ಮುದ್ರಾ ಅದು ನೆನ್ನೆ ರಾತ್ರಿ ಮಾತಾಡಿದ್ರು ಸರ್, ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಾಗಿದೆ ಸರ್, ಕ್ಲಿಯರ್ ಆಗಿಲ್ಲ ನೆನ್ನೆ. ಅಪಾನ ವಾಯು ಮುದ್ರೆ ಮೇಡಮ್ ಅವ್ರು ಹೇಳಿದ್ರಲ್ಲ. ಹೇಳಿದ್ರು ಸರ್, ಇದು ನಾನ್ ಮಾಡೋದು ಏನ್ ಮುದ್ರಾ ಸರ್ ಇದು? ಅಲ್ಲಲ್ಲ, ಅಪಾನ ವಾಯು ಮುದ್ರೆ ನಿಮ್ಗೆ ಯಾವ ಇದು ಅಪಾನ ವಾಯು, ನಾನು ಅನ್ಕೊಂಡಿದ್ದು ಇದು ಅಪಾನ ವಾಯು ಮುದ್ರಾ ಅನ್ಕೊಂಡಿದ್ದೆ ನಾನು. ಫಸ್ಟ್ ತೋರ್ಬೆಳ್ಳು ಹೆಬ್ಬೆಟ್ಟಿನ ಬುಡಕ್ಕೆ, ಮತ್ತೆ ಮಧ್ಯ ಬೆರಳು ಉಂಗುರದ ಬೆರಳು ಹೆಬ್ಬೆರಳಿಗೆ ಮಾಡ್ಬಿಟ್ಟು ಮಾಡೋದ ಅಪಾನ ವಾಯು ಮುದ್ರಾ ಅನ್ಕೊಂಡಿದ್ದೆ. ನೆನ್ನೆ ಅಪಾನ ವಾಯು ಮುದ್ರಾ ಇದು ಅಂತ ನನಗೆ ಕ್ಲಿಯರ್ ಆಯ್ತು. ಈಗ ನಾನು ಮಾಡ್ತಾ ಇದ್ದೀನಿ ತೋರ್ಬೆರಳು ಹೆಬ್ಬೆಟ್ಟಿನ ಬುಡಕ್ಕೆ, ಮತ್ತೆ ಉಂಗುರದ ಬೆರಳು ಮಧ್ಯದ ಬೆರಳು, ಈಗ ಮಾಡಿ ಕಿರ್ಬೆರಳು ಮಾತ್ರ ಸ್ಟ್ರೈಟ್. ನೋಡಿ, ಈ 2 ಬೆರಳು ನೇರವಾಗಿರ್ಬೇಕು. ಈ 2 ಬೆರಳು ಒಂದಕ್ಕೊಂದು ಟಚ್ ಆಗಬೇಕು. ಯಾಕೆ ಅಂದ್ರೆ ಇಲ್ಲಿ ಒಂದು ವಿವರಣೆ ಕೊಡ್ತೀನಿ ನೋಡಿ. ಇದು ಅಗ್ನಿ ತತ್ವ, ಇದು ಆಕಾಶ ತತ್ವ, ಇದು ಭೂಮಿ ತತ್ವ. ಅಗ್ನಿ ತತ್ವ, ಆಕಾಶ ತತ್ವ, ಭೂತತ್ವ ಈ 3 ಸೇರಿದಾಗ ನಮ್ಮ ದೇಹ ಶುದ್ಧಿಯಾಗುತ್ತೆ. ದೇಹ ಶುದ್ಧಿ ಆಗುತ್ತೆ. ಇದು
ನಮ್ಗೆ ಬಹಳ ಮುಖ್ಯವಾಗಿ ಇರುವಂತ ಒಂದು ಮುದ್ರೆ. ಇದನ್ನ ಸುಮಾರು ಸಾರಿ ಮಾಡಿದ್ರೆ ನಮ್ಗೆ ತುಂಬಾ ದೇಹಕ್ಕೆ ಒಳ್ಳೆ ಅಂತ ಅಂಶ ನೀಡುತ್ತೆ. ಇದನ್ನ ಸಂಪೂರ್ಣವಾಗಿ ರಾತ್ರಿ ಕೂಡ ವಿವರಣೆ ಕೊಟ್ಟಿದ್ದಾರೆ. ನಿಮ್ಮ ಯೂರಿನ್ ಕೂಡ ಪ್ರಾಬ್ಲಮ್ ಇದ್ರೂ ಕೂಡ ಇದರಿಂದ ಕ್ಯೂರ್ ಆಗುತ್ತೆ. ಅರ್ಥ ಆಯ್ತಾ? ಆಮೇಲೆ ನಮ್ಮ ದೇಹನ ಸಂಪೂರ್ಣವಾಗಿ ಶುದ್ಧಿ ಮಾಡುವಂತದ್ದು ಇದು. ಮೂಲಾಧಾರ ಚಕ್ರಕ್ಕೇನು ಸಂಬಂಧಪಡ್ತದೆ ಇದು. ಆಮೇಲೆ ಆಕಾಶ ಮುದ್ರೆಗೂ ಸಂಬಂಧಪಡ್ತದೆ. ಎರಡನ್ನೂ ತಗೊಂಡ್ ಬಂದು ಈ ರೀತಿ ಇಟ್ಕೊಂಡು ಮೇಲ್ಮುಖವಾಗಿ ನಮ್ಮ ಕೈನ ಇಟ್ಕೊಂಡು ಮಾಡೋದು ಇದು ಒಳ್ಳೇದು. ಆಮೇಲೆ ನೀವ್ ಹೇಳಿದ್ರಲ್ಲ ಈ ಮುದ್ರೆ, ಇದು ಬಂದು ಈ ರೀತಿ ಬರುವಂತ ಮುದ್ರೆ ಇದು ಭ್ರಮರ ಮುದ್ರೆ ಅಂತ. ಅಂದ್ರೆ ತೋರ್ ಬೆರಳು ಇದ್ರ ಬುಡಕ್ಕೆ, ಇವೆರಡು ಹೆಬ್ಬೆರಳಿಗೆ, ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳು. ಇದು ಭ್ರಮರ ಮುದ್ರೆ. ಇದು ಭ್ರಮರ ಮುದ್ರೆ. ಇದು ಭ್ರಮರ ಮುದ್ರೆ. ಈ ಭ್ರಮರ ಮುದ್ರೆ ಮಾಡೋದ್ರಿಂದ ನಮಗೆ ಗಂಟ್ಲು ಮತ್ತೆ ಈ ತಲೆ ಭಾಗ ಎಲ್ಲಾನು ಭ್ರಮರ ಮುದ್ರೆ ಯಾವ ರೀತಿ ಭ್ರಮರ ಯಾವ ರೀತಿ ಶಬ್ದ ಮಾಡುತ್ತೆ, ಈ ಮುದ್ರೆನ ಇಟ್ಕೊಂಡು ಭ್ರಮರ ಯಾವ ರೀತಿ ಶಬ್ದ ಮಾಡುತ್ತೆ ಆ ರೀತಿ ನಾವು ಶಬ್ದ ಮಾಡ್ಕೊಂಡು ಮಾಡ್ಬೇಕಾಗತ್ತೆ ಇದನ್ನ. ಇದು ಭ್ರಮರ ಮುದ್ರೆ. ಈ ಭ್ರಮರ ಮುದ್ರೆ ನಮ್ಗೆ ಗಂಟ್ಲಿಂದ ಮೇಲಕ್ಕೆ ಎಲ್ಲ ಆಕ್ಟಿವೇಟ್ ಮಾಡುವಂತದ್ದು. ಇದು ತುಂಬಾ ಅದ್ಭುತವಾದ ಮುದ್ರೆ. ನಾನು ಬೆಳಗ್ಗೆ ಪ್ರತಿದಿನ ಈ ಭ್ರಮರ ಮುದ್ರೆಯಲ್ಲಿ ಯೋಗಾಸನ ಮಾಡಿಸ್ತಾ ಇರ್ತೀನಿ ಪ್ರಾಣಾಯಾಮದಲ್ಲಿ. ತುಂಬಾ ಅದ್ಭುತವಾದಂತದ್ದು, ಬಟ್ ಒಳ್ಳೇದೇ, ತಿಳ್ಕೊಂಡಿದ್ರೆ ತಪ್ಪೇನಿಲ್ಲ. ಅದೇ ಸ್ವಲ್ಪ ಚೇಂಜ್ ಮಾಡ್ತೀನಿ. ಸರಿ ಸರ್, ನಾನು ಇದನ್ನೇ ಅಪಾನ ವಾಯು ಮುದ್ರಾ ಅಂತ ಅನ್ಕೊಂಡಿದ್ದೆ. ಇನ್ನೊಂದು ಕ್ಲಾರಿಫೈ ಆಗಿದ್ದು ಅದಲ್ಲ ಇದು ಅಂತ. ನಾನು ಸ್ವಂತವಾಗಿ ಹೇಳುವಂತ ಪ್ರಶ್ನೆ ಇಲ್ಲಿಲ್ಲ. ಯಾಕಂದ್ರೆ ನಾನು ಬೇರೆಯವರ ಗುರುಗಳಿಂದ ತಿಳ್ಕೊಂಡಿರೋದು. ಮತ್ತೆ ಈ ಒಂದು ಬುಕ್ ಇದೆ, ಇದೊಂದು ಪುಸ್ತಕ ಕಾಣಿಸ್ತದಾ? ಯೋಗ ಮುದ್ರಾ ಪ್ರಪಂಚ ಅಂತ. ಯೋಗ ಮುದ್ರಾ ಪ್ರಪಂಚ ಅಂತ. ಇದನ್ನ ಈ ಸರಿ ಬನ್ನಿ ಫೌಂಡೇಶನ್ಗೆ, ನಾನೇ ನಿಮ್ಗೆ ಅದು ಇಸ್ಕೊಡ್ತೀನಿ. ಇದು ರಂಗರಾಜ ಅಯ್ಯಂಗಾರ್ ಅಂತ, ರಂಗರಾಜ ಅಯ್ಯಂಗಾರ್, ಕೆ ರಂಗರಾಜ ಅಯ್ಯಂಗಾರ್ ಅಂತ. ಇವರು ಕೋಲಾರದ ಹತ್ರ ಬೆಳ್ಳೂರಲ್ಲಿ ಇದ್ದವರು. ಇವರು ವರ್ಲ್ಡಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮ ಮುದ್ರೆಗಳನ್ನ ಪ್ರಪಂಚಕ್ಕೆ ಪರಿಚಯ ಮಾಡೋಂಥ ವ್ಯಕ್ತಿ. ಇವರು ರಷ್ಯಾ, ಇಂಗ್ಲೆಂಡು ಅಲ್ಲೆಲ್ಲಾನು ಸಂಪೂರ್ಣವಾಗಿ ಯೋಗಾಭ್ಯಾಸ ಮಾಡಿಸ್ತಾ ಇದ್ದಂತ ವ್ಯಕ್ತಿ. ಈಗಿಲ್ಲ ಅವರು. ರಂಗರಾಜ ಅಯ್ಯಂಗಾರ್ ಅಂತ ಬೆಳ್ಳೂರಲ್ಲಿದ್ದವರು, ಭಾರಿ ಹೆಸರು ಮಾಡಿರುವಂತವ್ರು. ಅವ್ರು ಬರೆದಿರುವಂತ ಪುಸ್ತಕ ಇದು. ಅವರ ಜೊತೆಗೆ ಅವ್ರ ಫೋಟೋಗಳು ಕೂಡ ಇದೆ ಅಲ್ಲಿ. ಕೆಲವು ಅವ್ರು ಮಾಡ್ತಾ ಇರೋ ಯೋಗಾಸನಗಳ ಬಗ್ಗೆ ಫೋಟೋಗಳು ಕೂಡ ಇದೆ. ಯೋಗಾಸನ ಮಾಡ್ತಾ ಅವ್ರ ಫೋಟೋಗಳು ಕೂಡ ಇದೆ. ಈ ವ್ಯಕ್ತಿದು ಇದು ಯಾವ ರೀತಿ ಎಲ್ಲ ಪ್ರತಿಯೊಂದು ಮುದ್ರೆ ಯಾವ ರೀತಿ ಮಾಡ್ಬೇಕು ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಅದರಿಂದ ಬರುವಂತ ಒಂದು ಬೆನಿಫಿಟ್ ಕೂಡ ಹೇಳ್ತಾರೆ. ನಾವು ಸುಮ್ಮನೆ ಅದನ್ನ ಹೇಳ್ಬಿಟ್ರೆ ಅದು ಆಗೋದಿಲ್ಲ. ಯಾಕೆ ಅದನ್ನ ತಿಳ್ಕೊಂಡು ಬೇರೆಯವ್ರ ತಿಳ್ಕೊಂಡು ಮತ್ತೆ ನಾವು ಸ್ಟಡಿ ಮಾಡಿ ಅದು ಉಪಯುಕ್ತ ಅಂತ ಅಂದಾಗ ಮತ್ತೆ ಅದರಿಂದ ನಾವು ಬೆನಿಫಿಟ್ ತಗೊಂಡಿದ್ದೀನಿ, ಆವಾಗಲೇ ಹೇಳೋದಕ್ಕೆ ನಮ್ಗೆ ಇಂಟ್ರೆಸ್ಟ್ ಬರೋದು ಅಲ್ವಾ. ನೀವು ಕಲ್ತ್ರೆ ಅದು ನಿಮ್ಗೂ ಒಳ್ಳೇದಾಗ್ಲಿ ಅಂತ. ಏನೇನೋ ಡೌಟ್ಸ್ ಇದ್ರೆ ಹತ್ರ ಕೇಳ್ತಾ ಇರಿ, ಯಾರಿಗನ್ನ ಸರಿ. ಏನ್ ಪ್ರಕಾಶ್ ಸರ್ ಏನೋ ಭಾರಿ ಡೀಪ್ ಆಗಿ ನೋಡ್ತಾ ಇದ್ದಾರೆ. ಶ್ಯಾಮಲಾ ಮೇಡಮ್ ಅಂತ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಯಾಮಲಾ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಮಸ್ತೆ ಸರ್. ಒಂದು ವಿಷಯ ಮೇಡಮ್ ಅವ್ರ, ಒಂದೇ ಒಂದು ನಿಮಿಷ. ಮಹೇಶ್ ಸರ್ ನೀವು ಎಲ್ಲಿ ಮೊದಲು ಏನ್ ಮಾಡ್ತಾ ಇದ್ರಿ ಸರ್ ನೀವು? ಸರ್ ಮೊದಲು ನಾನು ಜಿಂದಾಲ್ ವರ್ಕ್ ಮಾಡ್ತಾ ಇದ್ದೆ ಸರ್. ಹೌದಾ? ಈಗ ರಿಟೈರ್ಡ್ ಆಗಿದ್ದೀನಿ ಸರ್, ಮನೇಲಿ ಇದ್ದೀನಿ ಸರ್. ಓಕೆ ಸರ್. ನೀವು ಹಾಗಾದ್ರೆ ಪ್ರತಿದಿನ ಅಟೆಂಡ್ ಮಾಡ್ಬೋದು. ನಿಮ್ಮ ಸ್ವಂತವಾಗಿ ಏನಾದ್ರು ಅನುಭವಗಳಿದ್ರೆ ನಮ್ಮ ಈ ವೇದಿಕೆಯಲ್ಲಿ ಹಂಚ್ಕೋಬಹುದು. ಯಾಕಂದ್ರೆ ಒಬ್ಬ ರಿಟೈರ್ಡ್ ಆದಂತ ವ್ಯಕ್ತಿ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡಿರ್ತಾರೆ. ಅವ್ರ ಹತ್ರ ಇರೋ ವಿಷಯಗಳನ್ನ ನಮ್ಮ ಆತ್ಮ ಬಂಧುಗಳು ಕೂಡ ತಿಳ್ಕೊಂಡು ಅದನ್ನು ಹಂಚ್ಕೊಂಡ್ರೆ ಒಳ್ಳೇದು ಅಂತ ನಿಮ್ಮಿಂದ ಒಂದಷ್ಟು ವಿಷಯನ ನಾವು ತಿಳಿಯೋದಕ್ಕೆ ಬಯಸ್ತೀವಿ. ಆತರ ಏನಾದ್ರು ಇದ್ರೆ ತಾವು ಪ್ರಸ್ತಾಪ ಮಾಡಬಹುದು. ನಿಮಗೂ ಅವಕಾಶ ಇರ್ತದೆ ವೇದಿಕೆಯಲ್ಲಿ, ಮರಿಬೇಡಿ. ಆದ್ರೆ ಪ್ರತಿದಿನ ಅಟೆಂಡ್ ಮಾಡಿ. ಥ್ಯಾಂಕ್ ಯು ಸರ್. ಖಂಡಿತವಾಗಿ ಸರ್, ಖಂಡಿತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ನಮಸ್ತೆ ಸರ್. ನಮಸ್ತೆ. ಇವತ್ತು ಮಣಿಪುರ ಚಕ್ರ ಒಳ್ಳೇದಾಯ್ತು.
ನನ್ಗೆ ಹಿಂಗೆ 2 ದಿವಸದಿಂದ ಇಲ್ಲಿ ಒಂಥರ ಆಗ್ತಾ ಇದೆ ಮೇಡಮ್ ಸರ್. ತಲೆಯಲ್ಲಿ ಸಹಸ್ರಾರ ಚಕ್ರದ ಕಡೆ. ನಿಧಾನವಾಗಿ ಹೋಗೋಣ ಅಲ್ಲಿಗೆ. ನಿಧಾನವಾಗಿ ಹೋಗೋಣ. ಬಟ್ ಧ್ಯಾನ ಸಂಪೂರ್ಣವಾಗಿ ಮಾಡ್ತಾ ಇರಿ. ಮನಸ್ಸಲ್ಲಿ ಮಾತಾಡುವಂತ ಮಾತುಗಳನ್ನ ಕಮ್ಮಿ ಮಾಡಿ, ಯೋಚನೆ ಕಮ್ಮಿ ಮಾಡ್ಬಿಟ್ಟು ಸಂಪೂರ್ಣವಾಗಿ ಧ್ಯಾನ ಮಾಡ್ತಾ ಬನ್ನಿ. ನಿಜವಾಗ್ಲು ಅದ್ಭುತವಾಗಿ ಈ ಚಕ್ರಗಳಿಂದ ನಿಮ್ಗೆ ಉಪಯೋಗ ಇದೆ ಅಮ್ಮ. ಧನ್ಯವಾದ. ಆದ್ರೆ ಅವಾಗ ವೇದಿಕೆಯಲ್ಲಿ 1-2-3 ಒಳ್ಳೆ ಪದಗಳ ಹಾಡುಗಳು ಆಡಿ, ಅವಾಗ ಅದೆಲ್ಲ ಕ್ಲಿಯರ್ ಆಗುತ್ತೆ ತಲೆಯಲ್ಲಿ. ಹೇಳ್ತೀನಿ. ಥ್ಯಾಂಕ್ ಯು ರಮಣ ಸರ್. ಮೇಡಮ್ ಹೇಳಿ. ನಂದೊಂದು ಪ್ರಶ್ನೆ ಇದೆ. ಇವರು ನನ್ನ ಫ್ರೆಂಡಿಗೆ ಥೈರಾಯ್ಡ್ ಇದೆ. ಅವರಿಗೆ ಥೈರಾಯ್ಡ್ಗೆ ಯಾವ ಮುದ್ರೆ, ಮತ್ತೆ ಅವರು ಯೋಗದಲ್ಲಿ ನೀವು ಬೆಳಗ್ಗೆ ಅಂದ್ರೆ ಯಾವುದು ಉಜ್ಜಿನಿ ಯಾವ್ದೋ ಪ್ರಾಣಾಯಾಮ ಹೇಳ್ಕೊಡ್ತಿರಲ್ಲ ಸರ್, ಉಜ್ಜಯಿನಿ ಪ್ರಾಣಾಯಾಮ, ಉಜ್ಜಾಯಿ ಅದು ಹೋಗುತ್ತೆ ಸರ್ ಅದ್ ಮಾಡಿದಾಗ? ಮೇಡಮ್ ಥೈರಾಯ್ಡ್ಗೆ ಉಜ್ಜಾಯಿ ಪ್ರಾಣಾಯಾಮ ಮತ್ತೆ ಸರ್ವಾಂಗಾಸನ ಮತ್ತೆ ಮೇರುದಂಡಾಸನ ಈ ತರ ಒಂದ್ 3-4 ಆಸನಗಳಿದೆ ಮೇಡಮ್. ಉಜ್ಜಾಯಿ ಪ್ರಾಣಾಯಾಮ ಜೊತೆಗೆ ಈ ಭ್ರಮರ ಪ್ರಾಣಾಯಾಮ, ಭ್ರಮರ ಮುದ್ರದಲ್ಲಿ ನಾವು ಮಾಡ್ತಿರಲ್ಲ, ಅದು ಕೂಡ ಅದಕ್ಕೆ ಆ ಗಂಟ್ಲಿಗೆ ಸಂಬಂಧಪಡ್ತದೆ. ಆದ್ರೆ ಪ್ರತಿದಿನ ಬೆಳಗ್ಗೆ ಸಂಜೆ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೇಕು. 100% ಅದರಿಂದ ಕ್ಯೂರ್ ಆಗುತ್ತೆ. ಬಟ್ ಥೈರಾಯ್ಡ್ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಆಸನಗಳು ಕಂಪಲ್ಸರಿ ಮಾಡ್ಬೇಕಾಗುತ್ತೆ. ಈ ಶಂಖ ಮುದ್ರೆಯನ್ನು ಮಾಡ್ಕೋಬೇಕು ಅವರು. ಬರೀ ಶಂಖ ಮುದ್ರೆ ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದಾರಲ್ಲ, ಶಂಖ ಮುದ್ರೆ ಹೇಳಿ. ನೋಡಿ ಶಿವಲಿಂಗಮ್ಮ ಅವ್ರು ಹೇಳ್ತಾ ಇದಾರೆ ನೋಡಿ, ಶಂಖ ಮುದ್ರೆ ಹೇಳ್ತಾ ಇದಾರೆ ನೋಡಿ. ಈ ಮುದ್ರೆ ನಾವು ಮಾಡೋದ್ರಿಂದ ನಮ್ಮ ಗಂಟ್ಲಿಗೆ, ಆಮೇಲೆ ಈ ಮುದ್ರೆಯಿಂದ ನಾವು ಆಡ್ತಿರಲ್ವಾ, ಗಂಟ್ಲು ಚೆನ್ನಾಗಿಲ್ಲ ನಮ್ಮ ಓಕೆ ಮೇಡಮ್. ಆ ಮುದ್ರೆನ ನಾವು 2-3 ಜಾಗದಲ್ಲಿ ಉಪಯೋಗಿಸ್ಬೋದು. ಪ್ರಾರ್ಥನೆ ಮಾಡುವಾಗ, ಧ್ಯಾನ ಮಾಡುವಾಗ, ಬೆಳಗ್ಗೆ ಆಸನ ಮಾಡುವಾಗ ನೋಡಿ ತುಂಬಾ ಅದ್ಭುತವಾಗಿ ಹೇಳ್ತಾ ಇದ್ದಾರೆ ನೋಡಿ. ಈ ತರ ಹೇಳಿದಾಗ ನಾನು ಇನ್ನ ನಿಮ್ಗೆ ಹೆಚ್ಚಾಗಿ ಹೇಳ್ಕೊಳ್ಳೋಣ ಅನ್ನೋ ಆಸೆ ಬರ್ತದೆ. ಥ್ಯಾಂಕ್ ಯು ಮಾ, ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ಫಾಲೋ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಈ ಜೊತೆಗೆ ಈ ಮುದ್ರೆ ನಮ್ಗೆ ಮೈಯಲ್ಲಿ ಶಾಖ ಕೊಡ್ತದೆ, ಹೆಚ್ಚು ಉತ್ಪತ್ತಿ ಮಾಡ್ತದೆ. ಆವಾಗ ಈ ಥೈರಾಯ್ಡ್ಗೆ ಸಂಬಂಧಪಟ್ಟಂಗೆ ಕಮ್ಮಿ ಆಗ್ತಾ ಬರ್ತದೆ. ಆಮೇಲೆ ಉಜ್ಜಾಯಿ ಪ್ರಾಣಾಯಾಮ ಅಂದ್ರೆ ಗಂಟ್ಲಲ್ಲೇ ನಾವು ಸೌಂಡ್ ಮಾಡ್ಬೇಕು. ಈ ಗಂಟ್ಲಲ್ಲಿ ಶಬ್ದ ಬರ್ಬೇಕು, ಆ ರೀತಿ ಮಾಡ್ಬೇಕು. ಬರೀ ಮೂಗಲ್ ಬರಬಾರ್ದು, ಗಂಟ್ಲಲ್ಲೇ ಆ ಶಬ್ದನ ಮಾಡ್ಬೇಕು, ಉಜ್ಜಾಯಿ ಪ್ರಾಣಾಯಾಮ ಅಂತ. ಮತ್ತೆ ಸರ್ವಾಂಗಾಸನ ಅಂದ್ರೆ ಸಂಪೂರ್ಣವಾಗಿ ದೇಹನ ಮೇಲೆ ಕೆತ್ತಿ ಈ ಬಾಲಾಸನ ಹಿಂದಕ್ಕೆ ಹೋಗ್ತದೆ ಕಾಲುಗಳು, ಆ ರೀತಿ ಈ ಗಂಟ್ಲಿಗೆ ಟಚ್ ಆಗುತ್ತೆ ಅದು. ಆಮೇಲೆ ಮೇರುದಂಡಾಸನ, ಈ 2-3 ಆಸನನು ನಾವು ಮಾಡ್ಬೇಕಾಗತ್ತೆ. ಅದರಿಂದ ಥೈರಾಯ್ಡ್ ನಿಧಾನವಾಗಿ ಕಮ್ಮಿ ಆಗ್ತಾ ಬರ್ತದೆ. ಮತ್ತೆ ಆ ಟ್ಯಾಬ್ಲೆಟ್ಸ್ ತಿನ್ನೋದು ಆದಷ್ಟು ಅವಾಯ್ಡ್ ಆಗುತ್ತೆ. ಮಿನಿಮಮ್ 1 ಮಂಡಲ ಕಾಲ ಮಾಡಿ, ಆವಾಗ ಅದು ಕಮ್ಮಿ ಆದಾಗ ಬೇಕಾದ್ರೆ ಚೆಕ್ ಮಾಡಿಸಿ. ಪ್ರಾರಂಭ ಮಾಡಕ್ ಮುಂಚೆ ಒಂದ್ಸರಿ ಚೆಕ್ ಮಾಡಿಸಿ ಥೈರಾಯ್ಡ್ನ, ಮತ್ತೆ ಆದ್ಮೇಲೆ 1 ಮಂಡಲ ಕಾಲ ಆದ್ಮೇಲೆ ಹೋಗಿ ಚೆಕ್ ಮಾಡಿಸಿ ಎಷ್ಟು ರೆಡ್ಯೂಸ್ ಆಗಿರ್ತದೆ ನಿಮ್ ಗಮನಕ್ಕೆ ಬರ್ತದೆ. ಯಾಕಂದ್ರೆ ಅನುಭವಿಸಿದ್ರೆ ಮಾತ್ರ ಅದರಿಂದ ಬೆನಿಫಿಟ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಆದ್ರೆ ಕಂಪಲ್ಸರಿಯಾಗಿ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಉಜ್ಜಾಯಿ ಪ್ರಾಣಾಯಾಮ ನೆನ್ಪಿಟ್ಕೊಳ್ಳಿ. ಕೊಲೆಸ್ಟ್ರಾಲ್ಗೆ ಸರ್ ಮುದ್ರೆ ಹೇಳ್ಕೊಡಿ. ಫಸ್ಟ್ ಏನೋ ಹೇಳ್ತಾರೆ ದೇವ್ರು, ಅಲ್ಲಲ್ಲ, ಮುದ್ರೆಗಿಂತ ನಾವೇನ್ ಮಾಡ್ಬೇಕಂದ್ರೆ ಈ ರೀತಿ ಮಾಡೋದನ್ನ ಕಲಿಬೇಕಂದ್ರೆ, ತಲೆನ ಈ ರೀತಿ ಮಾಡೋದನ್ನ ಕಲಿಬೇಕು. ಯಾಕೆ ಅಂದ್ರೆ ಏನೇನೋ ತಮ್ಮಲ್ಲಿ ತಿನ್ನೋದಕ್ಕೆ ಹಿಂಗೆ ಅನ್ಬೇಕಂತ ಒಂದು ಕಲ್ತ್ಕೊಂಡ್ರೆ ಸಾಕಂತ ನಮ್ಗೆ ಕೊಲೆಸ್ಟ್ರಾಲ್ ಆಟೋಮೆಟಿಕ್ ಆಗಿ ಕಮ್ಮಿ ಆಗ್ತದೆ ಅಲ್ವಾ? ಕೇಳಿಸ್ತಾ ಇಲ್ಲ ಮೇಡಮ್? ಏನೋ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ತುಂಬಾ ಪಥ್ಯ ಇರ್ತಾರೆ ಸರ್ ಊಟದಲ್ಲಿ, ತುಂಬಾ ಹಿತ ಮತ್ತೆ ಹಸಿ ತರಕಾರಿ, ಹಸಿ ಕಾಳುಗಳೆಲ್ಲ ಸೇವನೆ ಮಾಡ್ತಾರೆ ಇವರು. ತುಂಬಾ ಪ್ರಾಬ್ಲಮ್ ಇದೆ ಮೇಡಮ್. ತುಂಬಾ ಜಾಸ್ತಿ ಆದ್ರೇನು ಅದು ಪ್ರಾರಂಭ ಜಾಸ್ತಿ ಕಷ್ಟ ಕೊಡ್ತದೆ. ಅದಕ್ಕೆ ನಾವು ಆದಷ್ಟುನು
ಸೂರ್ಯ ಮುದ್ರಾ ಮಾಡೋದು ಒಳ್ಳೇದು. ಈ ಥೈರಾಯ್ಡ್ಗೆ ಸಂಬಂಧಪಟ್ಟಂಗೂ ಸೂರ್ಯ ಮುದ್ರಾ ಮಾಡೋದು ಒಳ್ಳೇದು. ಈ ಕೊಬ್ಬು ಕರಗೋದಕ್ಕೂ, ಮಾನಸಿಕವಾಗಿ ತೂಕ ಕಮ್ಮಿ ಆಗೋದಕ್ಕೂ, ಪ್ರತಿಯೊಂದಕ್ಕೂ ಈ ಸೂರ್ಯ ನಮಸ್ಕಾರ, ಸೂರ್ಯ ಮುದ್ರೆ ತುಂಬಾ ಒಳ್ಳೇದು. ಜೊತೆಗೆ ಯೋಗಾಸನದಲ್ಲಿ ನಾವು ಏನಾದ್ರೂ ಕಮ್ಮಿ ಮಾಡ್ಕೋಬೇಕು ಅಂದ್ರೆ, ಎಸ್ ಮೇಡಮ್, ಯೋಗಾಸನದಲ್ಲಿ ನಾವೇನಾದ್ರೂ ಕಮ್ಮಿ ಮಾಡ್ಕೋಬೇಕಂದ್ರೆ ನಮಗೆ ಸೂರ್ಯ ನಮಸ್ಕಾರ ಭಾರಿ ಅದ್ಭುತವಾಗಿದೆ. ಸೂರ್ಯ ನಮಸ್ಕಾರ 108 ಟೈಮ್ಸ್ ಆ ಮಂತ್ರದೊಂದಿಗೆ ಮಂತ್ರೋಚ್ಚಾರಣೆ ಬರ್ತದೆ. ಆ ಮಂತ್ರೋಚ್ಚಾರಣೆಯೊಂದಿಗೆ ಆ ಸೂರ್ಯ ನಮಸ್ಕಾರ ನಾವು 108 ಟೈಮ್ಸ್ ಬೆಳಗ್ಗೆ ಸಾಯಂಕಾಲ ಮಾಡ್ತಾ ಬಂದ್ರೆ ಅಂದ್ರೆ ನಮಗೆ 1 ತಿಂಗಳಲ್ಲಿ ಮಿನಿಮಮ್ ಆದಷ್ಟು ನಮ್ದು ಕಮ್ಮಿ ಆಗ್ತದೆ ಕೊಲೆಸ್ಟ್ರಾಲ್. ಯೋಚನೆ ಮಾಡೋ ಕೆಲಸನೇ. ಅದೇ ಪರ್ಮನೆಂಟ್ ಸೊಲ್ಯೂಷನ್ ಇದು. ಏನೋ ಸದ್ಯಕ್ಕೆ ಕಮ್ಮಿ ಆಗುವಂತದ್ದಲ್ಲ, ಪರ್ಮನೆಂಟ್ ಆಗಿ ಕಮ್ಮಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ. ಆಮೇಲೆ ಶ್ರೀನಿವಾಸ್ ಸರ್, ನೀವು ಆ ಒಂದು ಮುದ್ರೆ ಕರೆಕ್ಟ್ ಆಗಿ ಮಾಡಿದ್ರೆ ಡಯಾಬಿಟಿಸ್ ಇದ್ರೂ ನಿಮ್ಗೆ ದೇಹದಲ್ಲಿ ಕಮ್ಮಿ ಆಗುತ್ತೆ. ಅದನ್ನ ನಾನು ಹೇಳೋಣ ಅಂತ ಅವಲೇ ತಿಳ್ಕೊಂಡೆ, ಮತ್ತೆ ಮರ್ತೋದೆ ನಾನು. ಮನಸ್ಸಿಗೆ ಶಾಂತಿ ಸಿಗ್ತದೆ, ಮತ್ತೆ ಮಲಬದ್ಧತೆ, ಮೂತ್ರಪಿಂಡಗಳಿಗೆ ಇವಕ್ಕೆಲ್ಲ ಸಂಬಂಧಿಸಿರುವಂತ ಸುಮಾರು ಕಾಯಿಲೆಗಳು ಅದರಿಂದ ವಾಸಿ ಆಗುತ್ತೆ ಅಪಾನ ವಾಯು ಮುದ್ರೆಯಿಂದ. ಡಯಾಬಿಟಿಸ್ ನಿಲ್ ಮಾಡುತ್ತೆ ಕಂಪ್ಲೀಟ್. ಅದೇ ಕಂಪಲ್ಸರಿ ಕರೆಕ್ಟ್ ಆಗಿ ಮಾಡ್ತಾ ಬರ್ಬೇಕು ಅಷ್ಟೇ. ಸರಿ, ಇನ್ಯಾರ್ದನ್ನ ಇದೆಯಾ? ಇದ್ರ ಜೊತೆಗೆ ಪ್ರಾಣ ಮುದ್ರೆ ಮಾಡ್ಬೇಕು, ಮರಿಬಾರ್ದು. ಬರೀ ಅಪಾನ ವಾಯು ಮುದ್ರೆ ಮಾಡಿದ್ರೆ ಸಾಲದು, ಪ್ರಾಣ ಮುದ್ರೆನೂ ಮಾಡ್ಬೇಕು. ನೋಡಿ ಮೇಡಮ್ ಅವ್ರು ತೋರಿಸ್ತಾ ಇದಾರೆ, ಇಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ. ಅದರಿಂದ ನನ್ಗೆ ನಿಜವಾದ ಸಂತೋಷ ಆಗುತ್ತೆ. ಪ್ರಾಣ ಮುದ್ರೆ ಆಯ್ತಲ್ಲ ಮೇಡಮ್ ಅವರೇ, ಪ್ರಾಣ ಮುದ್ರೆ ತೋರಿಸಿ. ಅಪಾನ ವಾಯು ಮುದ್ರೆ ಓಕೆ, ಪ್ರಾಣ ಮುದ್ರೆ ನೋಡಿ ಅಲ್ಲಿ ಗಮನಿಸಿ, ಅದು ಧ್ಯಾನ ಮುದ್ರೆ ಆಯ್ತು. ಅನಾಮಿಕ ಬೆರಳು, ಕಿರುಬೆರಳು ಮತ್ತು ಹೆಬ್ಬೆರಳು. ಮೇಡಮ್ ಟಕ್ ಅಂತ ಬಂದ್ಬಿಟ್ರು. ಕರೆಕ್ಟ್, ಪ್ರಾಣ ಮುದ್ರೆ ಅದು. ಇದು ಅಲ್ಲ, ಇದು ಅಲ್ಲ ಈ ಪ್ರಾಣ ಮುದ್ರೆ. ಶ್ರೀನಿವಾಸ್ ಸರ್, ಹೌದು ಮೇಡಮ್, ಕರೆಕ್ಟ್, ಹೌದು. ಆ ಮುದ್ರೆ 10 ನಿಮಿಷ, ಎಸ್ 10 ನಿಮಿಷ. ಅಪಾನ ವಾಯು ಮುದ್ರೆ 30 ನಿಮಿಷ, ಇಲ್ಲ 20 ನಿಮಿಷ. ಆಮೇಲೆ 10 ನಿಮಿಷ ಕಮ್ಮಿ ಪ್ರಾಣ ಮುದ್ರೆ. ಒಂದಕ್ಕೊಂದು ಲಿಂಕ್ ಬರ್ತದೆ, ಭಾರಿ ಚೆನ್ನಾಗಿರ್ತದೆ ಅದರಿಂದ ಮಾಡೋದ್ರಿಂದ. ನೋಡಿ, ಆ ಪ್ರಾಣ ಮುದ್ರೆ ನಮ್ಗೆ ಎಷ್ಟು ಶಕ್ತಿ ಕೊಡುತ್ತೆ ದೇಹಕ್ಕೆ ಅಂದ್ರೆ, ದೇಹನೆಲ್ಲ ಸಂಪೂರ್ಣವಾಗಿ ಬಿಸಿ ಮಾಡುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ಕಣ್ಣಿನ ನೋಟ ಚೆನ್ನಾಗಿರ್ತದೆ. ಮಾನಸಿಕವಾಗಿ ಎಷ್ಟೋ ಒಂದು ಸಮಸ್ಯೆಗಳು, ನಮ್ಮ ಮಾನಸಿಕವಾಗಿರುವಂತಹ ಸಮಸ್ಯೆಗಳು ಹೋಗುತ್ತೆ ಆ ಪ್ರಾಣ ಮುದ್ರೆಯಿಂದ. ಇದಕ್ಕೆ ಜೊತೆಗೆ ನಾವು ಮಾಡುವಂತ ಮೇನ್ ಮುದ್ರೆಗೆ ಲಿಂಕ್ ಕೊಡ್ತೇವೆ. ಓಕೆ, ಥ್ಯಾಂಕ್ ಯು ಮೇಡಮ್. ಇಲ್ಲ, ಮುದ್ರೆಗಳು ಮಾತ್ರ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದೀರಾ. ಇನ್ನ ನಾನು ಮುದ್ರೆಗಳು ಎಷ್ಟಿದಾವೋ ಅಷ್ಟು ನಿಮ್ಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಮೇಡಮ್. ಧನ್ಯವಾದಗಳು ಎಲ್ಲರಿಗೂ. ಶಿವಗಂಗಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್. ಶಿವಗಂಗಾ ಮೇಡಮ್ ಮಾತಾಡಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಿವಗಂಗಾ ಮೇಡಮ್. ಶಿವಗಂಗಾ ಮೇಡಮ್ಮ, ಶಿವಲಿಂಗಾ ಮೇಡಮ್ಮ? ಶಿವಗಂಗಾ ಮೇಡಮ್. ಮಾತಾಡಿ ಮೇಡಮ್, ಮಾತಾಡಿ. ಅನ್ಮ್ಯೂಟ್ ಆಗಿದೆ, ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ. ಬೇಕು ಅನ್ಸುತ್ತೆ ಸರ್ ಅದು. ಮತ್ತೆ ಯಾರಾದ್ರೂ ಮಾತಾಡೋರು ಇದ್ದೀರಾ ಸರ್? ಮಾಸ್ಟರ್ಸ್ ವೇದಾವತಿ ಅವ್ರದ್ದು ಆಗಿದೆಲ್ಲ ಸರ್ ಅದು? ವೇದಾವತಿ ಆಗಿದೆ ಮೇಡಮ್. ಹಿಂಗೆ ಹೊಸಬ್ರು ಯಾರನ್ನ ನೋಡಿ ಮೇಡಮ್, ಯಾರನ್ನ ಇದಾರೇನು? ಎಲ್ಲಾರು ಬಿಟ್ಟು ಯಾರಾದ್ರೂ ಹೊಸಬ್ರಿದ್ರೆ ಮಾತಾಡಿ, ಹ್ಯಾಂಡ್ ರೈಸ್ ಮಾಡಿ. ವೇದಾವತಿ ಮೇಡಮ್ ಅವ್ರು ಮಾತಾಡಿದ್ರು. ವೇದಾವತಿ ಮೇಡಮ್ ಮತ್ತೆ ಮಾತಾಡ್ಬೇಕೇನೋ ಸರ್? ಅವ್ರು ಕೈ ತೋರಿಸ್ತಿದ್ದಾರೆ. ಇಲ್ಲ ಇಲ್ಲ, ಅದ ಶಿವಲಿಂಗಮ್ಮ. ಥೈರಾಯ್ಡ್ಗೆ ಒಂದ್ ಸಿಂಪಲ್ ಮನೆ ಮದ್ದೆ ಹೇಳ್ತೀನಿ ಸರ್. ಕೊತ್ತಂಬರಿ ಬೀಜ, ಧನಿಯಾ ನೈಟ್ ನೆನ್ಸಿಟ್ಬಿಟ್ಟು ಆ ನೀರನ್ನ ಬೆಳಿಗ್ಗೆ ಹೊತ್ತು ಕುಡಿಬೇಕು ಸರ್. ಥೈರಾಯ್ಡ್ ತುಂಬಾ ಕಡಿಮೆ ಆಗುತ್ತೆ, ಕ್ಯೂರ್ ಆಗುತ್ತೆ. ಏನು ಅಂತ ನಾನು ಗೊತ್ತಿಲ್ಲ. ಥ್ಯಾಂಕ್ ಯು ಮೇಡಮ್. ಅದನ್ನ ಫಾಲೋ ಮಾಡಿ ಅದ್ಭುತವಾದಂತ ವಿಷಯ ತಿಳಿಸ್ಕೊಟ್ಟಿದ್ದಾರೆ.
ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಇನ್ಯಾರ್ದು ಕ್ವಶನ್ ಇಲ್ವಾ? ಶಿವಲಿಂಗಮ್ಮ ಮೇಡಮ್ ಅವ್ರಿಗೆ ಕೊಡಿ ಮೇಡಮ್, ಅನ್ಮಿಟ್ ಕೊಡಿ. ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ಯೆಲ್ಲೋ ಕಲರ್ ಡಿಸೈನ್ ಪ್ರೆಸ್ ಮಾಡಿ. ನಿಮ್ಮ ಇದರಲ್ಲಿ ಯೆಲ್ಲೋ ಕಲರ್ ಡಿಸೈನ್ ನ ಪ್ರೆಸ್ ಮಾಡಿ. ಹ್ಯಾಂಡ್ ಕೈ ಇದೆ, ಕೈ ಕಲರ್ ಯೆಲ್ಲೋ ಕಲರ್ ಇದೆ, ಅದನ್ನ ಸುಮ್ಮನೆ ಟಚ್ ಮಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಮೈಕ್ ಆನ್ ಮಾಡ್ಕೊಳ್ಳಿ. ಶಿವಲಿಂಗಮ್ಮ ಮೇಡಮ್ ಮೈಕ್ ಆನ್ ಮಾಡ್ಕೊಳ್ಳಿ. ಸರ್ ಅನ್ಮ್ಯೂಟ್ ಕೊಟ್ಟಿದ್ದೀನಿ ಅವರಿಗೆ. ನೋಡಿ ಮೇಡಮ್ ಈಗ ಮಾತಾಡಿ. ನಮಸ್ತೆ. ಶಿವಗಂಗಾ ಮೇಡಮ್ ಆಯ್ತು, ಶಿವಲಿಂಗ ಮೇಡಮ್ ಆಗಿಲ್ಲ. ಓಕೆ ಓಕೆ, ಮಾತಾಡಿ. ಆಮೇಲೆ ಅವ್ರು ಕೊಡ್ತಾರೆ, ಮಾತಾಡಿ. ನಮಸ್ತೆ ವೆಂಕಟರಮಣ ಸರ್. ನಮಸ್ತೆ ಅಮ್ಮ, ಮಾತಾಡಿ. ನನಗೆ 2-3 ಡೇಸ್ ಇಂದ ಮೈ ಎಲ್ಲ ಬಿಸಿ ಬಿಸಿ ಆಗುತ್ತೆ ಸರ್. ತಲೆ ಎಲ್ಲ ಒಂಥರ, ಮೈ ಎಲ್ಲ ಒಂಥರ ಜ್ವರ ಬಂದಾಗ ಮೈ ಸಿಂಪ್ಟಮ್ಸ್ ಹೆಂಗ್ ಕಾಣಿಸುತ್ತೆ ಆ ತರ ಇರುತ್ತೆ ಸರ್. ಅಂದ್ರೆ ಮೈ ತುಂಬಾ ಬಿಸಿ ಆಗ್ತಾ ಇದೆ. ಹಾ ಸರ್. ದೇಹ ಬಿಸಿ ಆಗ್ತಾ ಇದೆ. ಕೆಲಸ ಏನ್ ಮಾಡ್ತೀರಮ್ಮ ನೀವು? ಕೆಲಸ ಯೋಗ ಮಾಡ್ತಾ ಇದ್ದೀರಲ್ವಾ? ಹಾ ಸರ್. ಯೋಗ ಮಾಡ್ತಾ ಇದ್ದೀರಾ? ಸರ್ ಯೋಗ ಮಾಡ್ತಾ ಇದ್ದೆ ಸರ್. ನಾನು ಈಗ ನೈಟ್ ಡ್ಯೂಟಿ ಸರ್, ಹಂಗಾಗಿ ನನಗೆ ಆಗ್ತಾ ಇಲ್ಲ. ಅಲ್ಲ, ಮನಸ್ಸಿಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ? ಮಾನಸಿಕವಾಗಿ ಏನಾದ್ರು ತೊಂದರೆ ಆಗ್ತಾ ಇದೆಯಾ? ಮಾನಸಿಕವಾಗಿ ಏನಿಲ್ಲ ಸರ್. ಆರಾಮಾಗಿದ್ದೀರಾ? ಹಾ ಸರ್. ಬರೀ ಮೈ ಬಿಸಿ ಆಗ್ತಾ ಇದೆ ಅಷ್ಟೇ. ಇಲ್ಲ ಸರ್, ತಲೆ ಬಿಸಿ ಆದಂಗ ಸರ್. ಮತ್ತೆ ನಿನ್ನೆ ನೀವು ಯೋಗಾಸನ ಮಾಡ್ಸಿದ್ರಲ್ಲ ಸರ್, ಒಂದ್ ಸ್ವಲ್ಪ ವಜ್ರಾಸನದಲ್ಲಿ ಕುತ್ಕೊಂಡೆ ಮೈಯೆಲ್ಲ ಒಂಥರ ನೀರ್ ಫುಲ್ ಇಳಿದ್ಬಿಟ್ಟು ಸರ್, ಫುಲ್ ಬೆವತ್ಬಿಟ್ಟು. ಆಮೇಲೆ ಇದು ಮಾಮೂಲು ಸುಖಾಸನದಲ್ಲಿ ಕುತ್ಕೊಂಡಾಗ ತಣ್ಣಗಾಯ್ತು ಸರ್. ಅದು ಒಳ್ಳೇದೇ, ಮೈಯಿಂದ ಎಲ್ಲ ಆಚೆ ಬರೋದು ತುಂಬಾ ಒಳ್ಳೇದ ನಿಮ್ಗೆ. ಅದು ಬರ್ಲಿ. ಅದು ಬಂದ್ಮೇಲೆ ನಿಮ್ಗೆ ನಾನು ಹೇಳ್ತೀನಿ, ಯೋಗಾಸನ ಮಾಡ್ತಾ ಇರೋ ಒಂದ್ ಟವಲ್ ಪಕ್ಕದಲ್ಲಿ ಇಟ್ಕೊಳ್ಳಿ. ಒಂದ್ ಟವಲ್ ಪಕ್ಕದಲ್ಲಿ ಇಟ್ಕೊಂಡು ಆತ ಬೆವರು ಬಂದಾಗ ಸಂಪೂರ್ಣ ಒರೆಸ್ಕೊಳ್ಳಿ ಅಂತ ಹೇಳ್ತೀನಿ. ಕಂಟಿನ್ಯೂಸ್ ಇಲ್ಲ ಸರ್ ಯೋಗಾಸನ. ಕಂಟಿನ್ಯೂಸ್ ಇಲ್ಲ. ಇಲ್ಲ ಸರ್. ಸರಿ, ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಮಹರ್ಷಿ ಮುದ್ರೆ ಅಂತ ಒಂದ್ ಬರ್ತಿದೆ. ಈ ತಲೆನೋವು, ಕಣ್ಣು, ನಿಮ್ ಬೆವರೋದು, ಇವೆಲ್ಲ ದೋಷಗಳೇನಿದ್ರೆ ಮಹರ್ಷಿ ಮುದ್ರ ಅಂತ ಹೇಳಿದ್ವಿ. ಇದಕ್ ಮುಂಚೆ ಹೇಳ್ಕೊಟ್ಟಿದೀನಿ ಮಹರ್ಷಿ ಮುದ್ರ. ಯಾರಿಗಾನ ನೆನಪಿದ್ಯಾ? ಇಲ್ಲ ಸರ್. ನೆನಪಿದ್ಯಾ? ಕೇಳಿ ಯಾರಿಗಾನ ನೆನಪಿದ್ಯೇನು? ಮಹರ್ಷಿ ಮುದ್ರೆ ಹೇಳಿದೀನಿ, ಯಾರಿಗಾನ ನೆನಪಿದ್ಯಾ? ಮಹರ್ಷಿ ಮುದ್ರೆ ಇಲ್ಲ ಗೊತ್ತಿದೆ, ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಮಹರ್ಷಿ ಮುದ್ರೆ ಹೇಳ್ಕೊಟ್ಟಿದೀನಿ, ನೆನಪಿದ್ಯಾ? ಸರಿ, ಇವಾಗ ನಾನು ತೋರ್ಸ್ಕೊಡ್ತೀನಿ ಆ ಮಹರ್ಷಿ ಮುದ್ರೆನ. ನಿಮ್ಮ ಈ ಬೆರಳಿದೆಯಲ್ಲ, ಉಂಗುರದ ಬೆರಳು ನಿಮ್ಮ ಹೆಬ್ಬೆಟ್ಟಿನ ಕೆಳಭಾಗಕ್ಕೆ ಇಟ್ಕೊಳ್ಳಿ. ಈ ಕಿರು ಬೆರಳು ನೇರವಾಗಿ ಇಟ್ಕೊಳ್ಳಿ. ಮಿಕ್ಕಿದ್ದು ಈ ತೋರ್ ಬೆರಳು ಮತ್ತೆ ಮಧ್ಯದ ಬೆರಳು ಒಂದಕ್ಕೊಂದು ಟಚ್ ಮಾಡ್ಕೊಳ್ಳಿ. ಈ ರೀತಿ ಈ ಬೆರಳು ಬುಡಕ್ಕಿರ್ಬೇಕು. ಈ ಬುಡಕ್ಕೆ ಅಗ್ನಿ ತತ್ವದ್ದು ಈ ಎರಡು ಬೆರಳು ಟಚ್ ಆಗಿರ್ಬೇಕು. ಕಿರುಬೆರಳು ನೇರವಾಗಿರ್ಬೇಕು. ಈ ಒಂದು ಮುದ್ರೆನ ಇಟ್ಕೊಂಡು, ಇದು ಮಹರ್ಷಿ ಮುದ್ರೆ ಅಂತ ಕರಿತೀವಿ. ಈ ಮುದ್ರೆನಲ್ಲಿ ನೀವು ಸ್ವಲ್ಪ ಧ್ಯಾನ ಮಾಡಿ, ನಿಮ್ಮ ದೇಹ ಒಂದ್ ರೀತಿಯಾಗಿ ಆರಾಮ ಇದಕ್ ಬರ್ತದೆ. ಮತ್ತೆ ನಿಮ್ ತಲೆನೋವು, ಕಣ್ಣೋವು, ಜಠರ, ಕಣ್ಣುಗಳು ಏನನ್ನ ಸ್ಟ್ರೆಸ್ ಇದೆಯೋ ಅವೆಲ್ಲ ಕಮ್ಮಿ ಆಗುತ್ತೆ. ಮಹರ್ಷಿ ಮುದ್ರೆ ಆಲ್ರೆಡಿ ಯಾರಿಗೆ ಮಂಜುಳಾ ಮೇಡಮ್ ಅವ್ರಿಗೆ ಕೇಳಿದ್ರೆ ಗೊತ್ತಾಗ್ತಾ ಇತ್ತು, ನೆನ್ಪಿರ್ತಾ ಇತ್ತ ಅಂತ. ಶಿವಲಿಂಗ ಮೇಡಮ್ ನೀವೊಂದ್ಸರಿ ತೋರಿಸಿದಿರಿ, ನೆನ್ಪಿದ್ಯಾ ನಿಮ್ಗೆ? ಯಾರು? ಶೈಲಾ ಮೇಡಮ್ ಅವ್ರು? ಅಲ್ಲಲ್ಲ, ಶೈಲಮ್ಮ, ಶ್ಯಾಮಲಾನಾ? ಶ್ಯಾಮಲಾ ಮೇಡಮ್ ಅವ್ರಿಗೆ ತೋರಿಸಿದ್ರು ಮಹರ್ಷಿ ಮುದ್ರೆ. ಇದು ತುಂಬಾ ಉಪಯುಕ್ತ. ತಕ್ಷಣ ಹಿಂಗ್ ಅಂದ ತಕ್ಷಣ ನಿಮ್ ಬೆರಳು ಇಲ್ಲಿ ಹೋಗ್ಬೇಕು, ಕೊನೆಗೆ ಹೋಗ್ಬಿಟ್ಟು ಈ ಬೆರಳುಗಳು ಈ ತರ ಟಚ್ ಆಗ್ಬಿಟ್ಟು ಎರಡು ಕೈಗಳನ್ನ ಈ ತರ ಇಟ್ಕೊಂಡು ಮೇಲ್ಮುಖ ಮಾಡ್ಕೊಂಡು ನೀವು ಧ್ಯಾನ ಮಾಡಿದ್ರೆ ಸಂಪೂರ್ಣವಾಗಿ ಅದರ ಒಂದು ಬೆನಿಫಿಟ್ ಸಿಗ್ತದೆ. ಇದು ಮಹರ್ಷಿ ಮುದ್ರೆ. ಮಹರ್ಷಿ ಮುದ್ರೆ ಕಿರುಬೆರಳು ನೇರವಾಗಿರ್ಬೇಕು. ತೋರ್ ಬೆರಳು, ಮಧ್ಯದ ಬೆರಳು, ಅಗ್ನಿ ಬೆರಳು ಅಂದ್ರೆ ಹೆಬ್ಬೆಟ್ಟಿಗೆ ಟಚ್ ಆಗಿರ್ಬೇಕು. ಉಂಗುರದ ಬೆರಳು ನಿಮ್ಮ ಹೆಬ್ಬೆರಳಿನ ತುದಿಯ ಭಾಗಕ್ಕೆ ಟಚ್ ಆಗಿರ್ಬೇಕು. ಹೆಬ್ಬೆರಳಿನ ತುದಿಯ ಭಾಗಕ್ಕೆ ಉಂಗುರದ ಬೆರಳು ಟಚ್ ಆಗಿರ್ಬೇಕು. ನಿಮ್ಮ ಕಿರುಬೆರಳು ನೇರವಾಗಿರ್ಬೇಕು. ಮಧ್ಯದ ಬೆರಳು ಮತ್ತೆ ಇಂಡೆಕ್ಸ್ ಫಿಂಗರ್, ತೋರ್ ಬೆರಳು ನಿಮ್ಮ ಹೆಬ್ಬೆಟ್ಟಿನ ತುದಿಗೆ ಟಚ್ ಆಗಿರ್ಬೇಕು.
ಬಿಗಿ ಇರಬಾರ್ದು, ಮೇಲ್ಮುಖ ಮಾಡಿಕೊಂಡು ಧ್ಯಾನ ಮಾಡ್ಬೇಕು. ತುಂಬಾ ಅಂತ ಒಂದು ಮುದ್ರೆ, ಇದರಿಂದ ನಿಮ್ಮ ಓಕೆ ಮೇಡಮ್. ಆಕ್ಚುಲಿ ಇವತ್ತು ಮುದ್ದೆ ಇಲ್ಲ, ಹೇಳ್ಬಿಟ್ಟು ಇದನ್ನ ಮಾಡೋಣ ಅನ್ಕೊಂಡಿದ್ದೆ. ಸರಿ ಆಯ್ತು. ಯಶೋಧ ಅವರ ಎಸ್ ಸರ್. ಎಲ್ಲಾರ್ದು ಆಗಿದೆ ಅಂತ ತಿಳ್ಕೊಂತೀನಿ. ಯಾರ್ದು ಎಕೋ ಬರ್ತಾ ಐತೆ ವಾಯ್ಸು, ಯಾರ್ದು ಅನ್ಲಾಕ್ ಮಾಡಿದ್ದಾರೆ? ಶಿವಗಂಗಾ ಮೇಡಮ್, ನೀವ್ ಹೇಳಿ, ನೀವ್ ಮಾತಾಡಿ. ನಮಸ್ತೆ. ನಮಸ್ತೆ ವೆಂಕಟೇಶ ಸರ್. ನಮಸ್ತೆ ಯಶೋಧ ಮೇಡಮ್. ನಾನು ಲೇಟ್ ಆಗಿ ಜಾಯಿನ್ ಆದೆ ಸರ್ ಇವತ್ತು, ಆದ್ರೂ ತುಂಬಾ ಅದ್ಭುತವಾಗಿತ್ತು. ನಾನು ಇವಾಗೆ ಸ್ವಲ್ಪ ಹೊತ್ತಿಂದೇನೆ ಕಂಡ್ಬಿಟ್ಟಿದ್ದು, ನನ್ನ ಕೈಲಿ ಕಂಡ್ಬಿಡಕ್ ಆಗಿಲ್ಲ, ಅಷ್ಟು ಡೀಪ್ ಆಗಿ ಧ್ಯಾನ ಕೊಟ್ಟೋಗ್ಬಿಟ್ಟಿದ್ದೆ. ಕೊಲೆಸ್ಟ್ರಾಲ್ ಯಶೋಧ ಮೇಡಮ್ ಅವ್ರ ಫ್ರೆಂಡು ಕೋಕೋನಟ್ ಆಯಿಲ್ ಬೆಸ್ಟ್. ಕೊಲೆಸ್ಟ್ರಾಲು ಮತ್ತೆ ಥೈರಾಯ್ಡ್ ಎಲ್ಲ ಹೋಗುತ್ತೆ ಮೇಡಮ್. ಬೆಳಗ್ಗೆ ಸಾಯಂಕಾಲ ಕೋಕೋನಟ್ ಆಯಿಲ್ ತಗೊಂಡ್ರೆ ಖಂಡಿತ ಇರಲ್ಲ, ಹೋಗುತ್ತೆ ಮೇಡಮ್. ಎಲ್ಲದಕ್ಕಿಂತ ಬೆಸ್ಟ್. ನಾನೇ ಎಕ್ಸಾಂಪಲ್, ನಾನು ಅದು ತಗೊಂಡ್ಮೇಲೆ ನನಗೆ ಕಡಿಮೆ ಆಗೋಗಿದೆ. ಕೋಕೋನಟ್ ಆಯಿಲ್ ಬೆಸ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ ಮೇಡಮ್. ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ಹೇಳಿ. ಹಂಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತಗೊಂಡ್ಬಿಟ್ಟು 1-2 ಸ್ಪೂನ್ ಬಿಸಿನೀರು ಕುಡಿಬೇಕು ವೆಂಕಟರಮಣ ಸರ್. ಬೆಳಿಗ್ಗೆ ಊಟಕ್ಕೆ ಮುಂಚೆ, ಸಾಯಂಕಾಲ ಊಟಕ್ಕೆ ಮುಂಚೆ ತಗೊಂಡ್ರೆ 1 ತಿಂಗಳು ತಗೊಳೋದ್ರಲ್ಲಿ ಅವ್ರದ್ದೆಲ್ಲಾ ಕ್ಲಿಯರ್ ಆಗಿ ಹೋಗುತ್ತೆ. ಬೆಸ್ಟ್. ನಮ್ ಗುರುಲಿಂಗ ಕೋಕೋನಟ್ ಆಯಿಲ್ ಗುರುಗಳು ಹೇಳ್ತಾ ಇದ್ರು, ಬೆಳಗ್ಗೆ ಎದ್ದು 1 ಸ್ಪೂನ್ ಕೋಕೋನಟ್ ಆಯಿಲ್ ಅದೇ ರೀತಿ ನಾವು ತಗೋಬೇಕು. 1 ಸ್ಪೂನ್ ತಗೋಬೇಕು. ಮತ್ತೆ ರಾತ್ರಿ ಮಲಗೋವಾಗ ನಿಮ್ಮ ಒಕ್ಕಳಲ್ಲಿ 1 ಡ್ರಾಪ್ ಎಣ್ಣೆ ಹಾಕೋಬೇಕು, ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ನೀವು ಅಡಿಗೆಗೆ ಯೂಸ್ ಮಾಡಿದ್ರು ಆಗೋಂಗಿದ್ರೆ ಮಾತ್ರ ಅಡಿಗೆ ಕೂಡ ಯೂಸ್ ಮಾಡ್ಬೋದು. ಮಲ್ನಾಡ್ ಕಡೆಯವ್ರು ಸರೋಗುತ್ತೆ, ನಮ್ ಕಡೆ ಸ್ವಲ್ಪ ಕಷ್ಟ. ಆದ್ರೆ 1 ಸ್ಪೂನು ಅದನ್ನ ಕುಡಿದ್ರೆ ಒಳ್ಳೇದಾಗುತ್ತೆ. ಬಟ್ ನನಗೆ ಥೈರಾಯ್ಡ್ಗೆ ಇದಕ್ಕೆ ಅಂತ ಗೊತ್ತಿರ್ಲಿಲ್ಲ. ಇದು ನೋಡಿ, ಪ್ರಯತ್ನ ಮಾಡಿ, ಒಂದ್ಸರಿ ಟ್ರೈ ಮಾಡಿದ್ರು. ನಂಗೂ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳಿದ್ರು ವೆಂಕಟರಮಣ ಸರ್. ನಾನು ಆಸ್ಪತ್ರೆಗೆ ಹೋದ್ರು ಟ್ಯಾಬ್ಲೆಟ್ ತಂದು ನಾನು ತಗೊಂಡ್ಲಿಲ್ಲ. ನಾನು ಕೊಬ್ಬರಿ ಎಣ್ಣೆ ಅಡಿಗೆಗೆ ಯೂಸ್ ಮಾಡಕ್ ನಿಂತ್ಕೊಂಡೆ 4-5 ವರ್ಷದಿಂದ. ಆದ್ರೂ ಮತ್ತೆ ಚೆಕ್ ಮಾಡಿದ್ರೆ ಕೊಲೆಸ್ಟ್ರಾಲ್ ಇಲ್ಲ. ಒಳ್ಳೇದು ನೋಡಿ, ಟ್ರೈ ಮಾಡಿ. ಒಳ್ಳೇದು, ಅದು ಒಳ್ಳೇದು ಅಂತ ನನ್ಗನ್ಸಿದೆ. ನಾನು ಇವಾಗ ಒಬ್ರಿಗೆ ಸಜೆಸ್ಟ್ ಮಾಡಿ ತಗೊಂಬಂದ್ ಕೊಟ್ಟಿದೀನಿ. ನಮ್ಮೂರಲ್ಲೇ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳಿದ್ಕೆ ತಗೊಂಬಂದ್ ಕೊಟ್ಟಿದ್ದೀನಿ. ಆದ್ರೆ ಕೋಕೋನಟ್ ಆಯಿಲ್ ಅಂದ ತಕ್ಷಣ ನೀವು ಬಾಟ್ಲಲ್ಲಿ ಇಲ್ಲಿ ಸಿಗ್ತದಲ್ಲ ಅದಲ್ಲ, ಆಮೇಲೆ ಅದೆಲ್ಲ ಮಿಸ್ ಮಾಡ್ಕೊಂಡು ಆಯಿಲ್ ತಗೊಂಡ್ಬಿಟ್ಟಿರ, ಅದಲ್ಲ ಬೇರೆದು. ಬರೀ ಈ ಕೋಕೋನಟ್ ತಗೊಂಡ್ಬಂದು ಸಪರೇಟ್ ಆಗಿ ಫಿಲ್ಟರ್ ಮಾಡಿ ಅದನ್ನ ಮಾಡ್ತಾರೆ. ನಮ್ಮ ಮಾತಾ ಫೌಂಡೇಶನ್ ಸಿಗ್ತದೆ, ಅಲ್ಲಿ ತಗೊಂಡು ಯೂಸ್ ಮಾಡಿ, ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ. ನೋಡಿ, ನೀವೆಲ್ಲ ಆದಷ್ಟು ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆ ಒಂದು ಎನರ್ಜಿನ ತಗೊಳ್ಳಿ, ಎಲ್ಲರಿಗೂ ಯೂಸ್ ಆಗುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಒಂದು ಬೆನಿಫಿಟ್ ತಗೊಂಡಿದ್ದಕ್ಕೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. 27-28 ಎಲ್ಲಾರು ಪಿರಮಿಡ್ ಬನ್ನಿ. ಮಹಾವತಾರ್ ಫೌಂಡೇಶನ್ಗೆ ಫ್ರೀ ಆಗಿ ಅಕ್ಯುಪಂಕ್ಚರ್ ಕ್ಲಾಸ್ ಇದೆ, ಯಾರು ಮಿಸ್ ಮಾಡಬೇಡಿ. 27-28 2 ದಿನ ಕ್ಲಾಸ್ ಇರ್ತದೆ ಫ್ರೀ ಆಗಿ. ಅಲ್ಲಿ ಉಳ್ಕೊಳಕ್ಕೂ ಅನುಕೂಲ ಮಾಡ್ಕೊಡ್ತಾರೆ. ಆ ಅನುಕೂಲ ಮಾಡ್ಕೊಟ್ಟಾಗ ಅದು ಫೀಸ್ ನಾವು ಕೊಡ್ಬೇಕಾಗುತ್ತೆ. ಆ ಉಳ್ಕೊಳ್ಳೋದಕ್ಕೆ ನಮ್ಮ ಫೀಸ್ ಮಾತ್ರ ನಾವು ಕೊಡ್ಬೇಕಾಗತ್ತೆ. ಬೇರೆ ನಿಮ್ಗೆ ಯಾವುದೇ ರೀತಿಯಾದ ಟ್ರೈನಿಂಗ್ ಚಾರ್ಜಸ್ ಇರೋದಿಲ್ಲ. ಅಲ್ಲಿ ಎಲ್ಲ ಹೇಳ್ಕೊಡೋದೆಲ್ಲ ಫ್ರೀ ಇರ್ತದೆ. ನಮ್ಮ ಎಕ್ಸ್ಪೆನ್ಸಸ್ ಮಾತ್ರ ನಾವು ಮಾಡ್ಕೋಬೇಕು. ಅಂತ ಒಂದು ಅವಕಾಶನ ಕಳ್ಕೊಬೇಡಿ. ಬನ್ನಿ, ಬಂದ್ಬಿಟ್ಟು ಫೌಂಡೇಶನ್ ನೋಡ್ದಂಗೆ ಹೋಗುತ್ತೆ. ಮತ್ತೆ ನಿಮ್ಗೆ ಏನಾದ್ರು ಪಿರಮಿಡ್ ಬೇಕಾದ್ರೂ ಯಾವ್ದು ಬೇಕಾದ್ರೂ ಅಲ್ಲಿ ನೋಡಿ, ಮಹಾವತಾರ್ ಫೌಂಡೇಶನ್ ಅಲ್ಲಿ ಅಲ್ಲಿನ ವ್ಯವಸ್ಥಾಪಕರನ್ನ ಕಾಂಟ್ಯಾಕ್ಟ್ ಮಾಡಿ ವಿಚಾರಣೆ ಮಾಡಿ ತಗೊಳ್ಳಿ, ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಮೇಡಮ್. ಏನ್ ಇವತ್ತು ಸುಜಾತ ಮೇಡಮ್ ಅವ್ರು ಮಾತಾಡ್ಲೇ ಇಲ್ಲ, ಸುಮ್ಮನೆ ನೋಡ್ತಾ ಇದ್ದಾರೆ. ಟೈಮ್ ಇದೆಯಾ? ಕ್ಲೋಸ್ ಮಾಡ್ಲಾ ಸರ್? ಮೇಡಮ್, ಇನ್ಯಾರಿಲ್ಲ ತಾನೆ? ಮೇಡಮ್ ಅವ್ರಿಗೆ ಟೈಮ್ ಆಗಿದೆ ಸರ್, ಊಟ ತಗೊಂಡ್ ಹೋಗ್ಬೇಕು. ಅವ್ರ ಶಿಷ್ಯರಿದ್ದಾರೆ. ಗೆಸ್ಟ್ ಬಂದಿದ್ದಾರೆ ಸರ್, ಅದಕ್ಕೆ ಧನ್ಯವಾದ. ದಯವಿಟ್ಟು ಕ್ಷಮಿಸಿ. ಗೆಸ್ಟ್ ಬಂದಿದ್ದಾರೆ, ಮಾತಾಡ್ತಾ ಇದಾರೆ. ಪಾಪ ಆ ಕಡೆನೂ ಮಾತಾಡ್ತಾ ಇದಾರೆ. ಮೇಡಮ್, ಸಂಪನ್ನಗೊಳಿಸಿ, ಪರವಾಗಿಲ್ಲ.
ಥ್ಯಾಂಕ್ ಯು ಸರ್. ಇದುವರೆಗೂ ಚಕ್ರ ಧ್ಯಾನ ಮತ್ತೆ ಮುದ್ರೆಗಳನ್ನು ಹೇಳಿಕೊಟ್ಟಂತ ವೆಂಕಟರಮಣ ಸರಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಎಲ್ಲಾ ಮಾಸ್ಟರ್ಗೂ ಇದುವರೆಗೂ ಕೇಳಿಸ್ಕೊಂಡಿರ ಅಂತ ನಿಮಗೂ ಕೂಡ ಆತ್ಮಪೂರ್ವಕ ಪ್ರಣಾಮಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು.